ಎಲ್ರಿಗೂ ನಮಸ್ಕಾರ. ಇವತ್ತು ಪರಶು ಫಿಲ್ಮ್ಸ್ ಇವರ ಒಂದು ಚಾನಲ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಯಾವಾಗಲೂ ಕ್ರಿಯೇಟಿವ್ ಆಗಿ ಕೆಲಸ ಮಾಡುವಂಥ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಪ್ರಶ್ನಿಸುವಂಥ ಒಂದು ಚಾನಲ್ ಅಂತ ಹೇಳ್ಬೋದು. ಪರಶು ಅಂದ ತಕ್ಷಣ ಪರಶುರಾಮ ಅಂದ್ರೇನು? ಯಾವಾಗಲೂ ಕೂಡ ಜಗತ್ತನ್ನು ಪ್ರಶ್ನೆ ಮಾಡಿದಂಥ ವ್ಯಕ್ತಿ. ಮಹಾಭಾರತದಲ್ಲಿ ಪರಶುರಾಮನನ್ನು ಓದ್ತಾ ಹೋದಾಗಿಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು ನನಗೆ ಬಹಳ ಖುಷಿಯಾಗಿದೆ. ಆಮೇಲೆ ಯಾವಾಗಲೂ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳುವುದ್ರ ಮೂಲಕ ನಮ್ಮಂಥವರ ಒಳಗಿರುವಂಥ ಎಲ್ಲ ಥರದ ಎಕ್ಸ್ಪ್ರೆಷನ್ನ ಹೊರತರುವಂಥ ಈ ಚಾನಲ್ಗೆ ನಿಜವಾಗ್ಲೂ ಧನ್ಯವಾದಗಳು. ಓಕೆ, ಅವ್ರದ್ದೇ ಒಂದು ರೀತಿಯಲ್ಲಿ ಅವರು ಮಾಡುವ ಕ್ರಿಯೇಟಿವ್ ಪ್ರೋಸೆಸ್. ಇಲ್ಲ ಆ್ಯಂಕರ್ ಇಲ್ಲ, ಆದರೆ ಇಲ್ಲಿ ಇಸ್ಪೀಟ್ ಎಲೆ ಥರ ಇರುವಂಥ ಪ್ರಶ್ನೆ ಪತ್ರಿಕೆಗಳಿದೆ. ಅದು ಪತ್ರಿಕೆ ಅನ್ನೋದಕ್ಕಿಂತ ಪ್ರಶ್ನೆಯ ಪ್ಲೆಕಾರ್ಡ್ಸ್ ಅಂತ ಹೇಳ್ಬೋದು. ನಾನು ಮೊದಲನೇದು ತೆಗಿತಾ ಇದ್ದೀನಿ. ಇದು ಒಂದೇ ಅಂತ ಅನಿಸುತ್ತೆ, ನೋಡೋಣ. ಎಸ್, ಮೊದಲ ಪ್ರಶ್ನೆ ನಿಮ್ಮ ಬಗ್ಗೆ ನಿಮ್ಮ ಮಾತು. ಅರುಣ್ ಸಾಗರ್ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿದ್ರೆ, ನಾನು ಯಾವಾಗಲೂ ಜೀವನವನ್ನು ಪ್ರೀತಿಸುವ, ಪ್ರತಿ ಕ್ಷಣವನ್ನು ಅನುಭವಿಸಬೇಕು, ಜೊತೆಗೆ ಸಮಯ ನನ್ನನ್ನು ಸಾಯಿಸುವುದಕ್ಕಿಂತ ಮುಂಚೆ ಸಮಯವನ್ನು ಸಾಯಿಸಬೇಕು ಅಂತ ಹುಟ್ಟಿದವನು ನಾನು. ಯಾಕೆಂದರೆ ನಮ್ಮಲ್ಲಿ ಪ್ರತಿ ಕ್ಷಣ ನನ್ನಲ್ಲಿ ಕಲಿಯುವ ಮತ್ತು ಯಾವಾಗಲೂ ಜಗತ್ತನ್ನು ಕ್ಯೂರಿಯಸ್ ಆಗಿ, ಅಂದರೆ ನಾನು ಚಿಕ್ಕ ಹುಡುಗನಿಂದನೂ ಅಷ್ಟೇ, ನನ್ನ ಕಣ್ಣುಗಳು, ನನ್ನ ಮನಸ್ಸುಗಳು, ನನ್ನ ಪಂಚೇಂದ್ರಿಯಗಳು, ಜೊತೆಗೆ ನನ್ನ ಆತ್ಮ, ನನ್ನ ದೇಹ ಬೇಗ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ನನಗೆ ಕಲಿಬೇಕು ಅನ್ಸೋದು. ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ ಚಿಕ್ಕ ಹುಡುಗನಿಂದ ಬದುಕನ್ನು ಪ್ರಶ್ನೆ ಮಾಡ್ತಾ ಬೆಳೆದವನು. ಹಾಗಾಗಿ ಚಿಕ್ಕ ಹುಡುಗನಿಂದನೂ ಅಷ್ಟೇ, ನಾನು ಎಲ್ಲೇ ಹೋಗಿರಲಿ, ಯಾರೇ ದೊಡ್ಡವ್ರು ಕೂತಿದ್ರೆ ಅವ್ರು ಯಾವುದಾದ್ರು ಒಂದು ವಿಚಾರ ಹೇಳಿ ಅದಕ್ಕೆ ಅವರೆಲ್ಲರೂ ಸಮ್ಮತಿಸಿದರೆ ನಂದು ಬೇರೆದೊಂದು ಪ್ರಶ್ನೆ ಯಾವತ್ತೇ ಇರೋದು. ಯಾಕೆಂದರೆ ನನ್ನನ್ನು ಬೆಳೆಸಿದ್ದು ನನ್ನೊಳಗಿನ ಪ್ರಶ್ನೆಗಳು. ಹಾಗಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಿದ್ರೆ ನನಗೆ ಪ್ರಶ್ನೆ ಮಾಡೋದು ಬಹಳ ಇಷ್ಟ. ಯಾಕೆಂದರೆ ವಿಜ್ಞಾನ ಹೇಳೋದೇ ಅದು, ಈ ನಮ್ಮ ದಾರ್ಶನಿಕರು ಹೇಳೋದು ಅದೇ. ಅಂದರೆ ಪ್ರಶ್ನೆಯನ್ನು ಹೆಚ್ಚು ಮಾಡ್ತಾ ಹೋದಷ್ಟು ನೀನು ಮನುಷ್ಯತ್ವದ ಕಡೆಗೆ ನಡೀತೀಯ ಅಂತ. ಯಾಕೆಂದರೆ ನಮ್ಮ ಕುವೆಂಪು ಅವರು ಹೇಳಿದ ಹಾಗೆ ಮನುಷ್ಯ ಕುಲಂ ತಾನೊಂದೇ ಒಲಂ. ಅಂದರೆ ಮನುಷ್ಯನಾದವನಿಗೆ ಆ ಪ್ರಶ್ನೆಗಳನ್ನು ಮಾಡ್ತಾ ಹೋದಷ್ಟು ಲೈಫ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಹೋಗುತ್ತೆ. ನನ್ನ ಚೈಲ್ಡ್ಹುಡ್ ಇರ್ಬೋದು, ಅಥವಾ ನನ್ನ ಒಟ್ಟಾರೆ ನನ್ನ ನಡೆದು ಬಂದ ದಾರಿ ಏನಿದೆ ಆ ಥರನೇ. ಆಮೇಲೆ ನನಗೆ ಇನ್ನೊಂದೇನು ಅಂದರೆ, ನನಗೆ ನಾನಾಗಲಿಕ್ಕೆ ಕಾರಣ ಈ ಜಗತ್ತಿನೊಳಗಿರುವಂಥ ನನ್ನೂರು ಸಾಗರ. ಯಾಕಂದರೆ ಸಾಗರ ಬಹಳ ಭಾವನಾತ್ಮಕವಾಗಿ ನನ್ನನ್ನು ಸೆಳೆದಿದ್ದು. ಸಾಗರ ಚಿಕ್ಕ ಊರಾಗಿರ್ಬೋದು, ಆದರೆ ಅದೊಂದು ದೊಡ್ಡ ಪ್ರಪಂಚ. ಯಾಕೆಂದ್ರೆ ಚಿಕ್ಕ ಹುಡುಗನಿಂದ ನೋಡ್ತಿದ್ದಾಗಲೇ ನನ್ನ ಸುತ್ತಮುತ್ತ ಯಾವಾಗಲೂ ಯಕ್ಷಗಾನ, ತಾಳಮದ್ದಲೆ, ಕಂಪನಿ ನಾಟಕಗಳು, ಆಮೇಲೆ ನೀನಾಸಮನ ನಾಟಕಗಳು, ನಮ್ಮ ಸಾಗರದಲ್ಲೇ ಇದ್ದಂಥ ಹಲವಾರು ನಾಟಕ ತಂಡಗಳು ಮಾಡುವ ನಾಟಕಗಳನ್ನು ನೋಡ್ತಾ ಬೆಳೆದವನು ನಾನು. ಜೊತೆಗೆ ನನ್ನ ಅಜ್ಜನೇ ಒಳ್ಳೆಯ ಯಕ್ಷಗಾನ ಕಲಾವಿದ ಆಗಿದ್ದರು. ಆದರೆ ಅವರು ಕಿವಿ ಬೇಗ ಹೋಗಿದ್ದರಿಂದ ಅವರು ಇಡಗುಂಜಿ ಮೇಳಕ್ಕೆ ಹಲವಾರು ಕಿರೀಟ, ಭುಜಕೀರ್ತಿ, ಆಭರಣಗಳನ್ನೆಲ್ಲ ಅವರು ಸೋನೆ ಮರ ಅಂತಂದರೆ ಅದೊಂದು ಲೈಟ್ ವುಡ್, ಅದರಲ್ಲಿ ಕೆತ್ತವರು ಅವ್ರ ಪಕ್ಕ ಕೂತ್ಕೋತಿದ್ದೆ, ಅವರು ಮಾಡುವ ಕೆಲಸವನ್ನು ನೋಡ್ತಾ ಇದ್ದೆ. ಆಮೇಲೆ ನನ್ನ ಅಜ್ಜ ಕೂಡ ವೆರಿ ಇಂಟ್ರೆಸ್ಟಿಂಗ್ ಫೆಲೋ. ಅವನು ವೆರಿ 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 ಅಂದರೆ ಅಗ್ರಿಕಲ್ಚರ್ ಬಗ್ಗೆ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಅಡುಗೆ ಮಾಡ್ತಾ ಇದ್ದವನು. ಜೊತೆಗೆ ಕಲೆಯನ್ನು ಹೆಚ್ಚು ಆಸ್ವಾದಿಸ್ಕೊಂಡು ಅದ್ರ ಜೊತೆಗೆ ಬದುಕುವಂಥವ್ರು. ಅವರು ಕೊಡಚಾದ್ರಿಯ ಕೆಳಗಿರುವಂತಹ ನಿಟ್ಟೂರು ಆ ಭಾಗದ ಗ್ರಾಮದಲ್ಲಿ ಬದುಕಿದವರು. ಕೊಲ್ಲೂರು ಮೇಳದಲ್ಲಿ ಒಳ್ಳೆಯ ಭಾಗವತಿಕೆ, ಜೊತೆಗೆ ಯಕ್ಷಗಾನ ಪ್ರತಿಭೆ ಆಗಿದ್ದರು. ತುಂಬ ಒಳ್ಳೆಯ ಒರೇಟರು, ನರೇಟರು ಎಲ್ಲ. ಅದೇನೋ ನನ್ನೊಳಗೆ ಬಂದಿರ್ಬೋದು ನನ್ನ ಅಜ್ಜನನ್ನು ನೋಡಿ. ಆ ಥರದ್ದು ಅಂದರೆ ನನ್ನ ಇಡೀ ಜೀವನ ಇಲ್ಲಿವರೆಗೂ ನನ್ನೊಳಗೆ ಒಂದು ಮಗು ಇದ್ದೇ ಇದೆ. ಅದು ಯಾವಾಗಲೂ ಕೀಟ್ಲೆ ಮಾಡ್ತಾ ಇರುತ್ತೆ, ಯಾವಾಗಲೂ ನನ್ನನ್ನು ಪ್ರಶ್ನೆ ಮಾಡ್ತಾ ಇರುತ್ತೆ. ನಾನು ಹೇಳೋದಷ್ಟೇ, ನೀವು ನಿಮ್ಮೊಳಗೆ ಒಂದು ಮಗುವನ್ನು ಹುಟ್ಟಿದಾಗಲಿಂದ ನಿಮ್ಮೊಳಗೆ ಒಂದು ಮನಸ್ಸಿರುತ್ತೆ ಮುಗ್ಧವಾಗಿ. ಆ ಮಗುವನ್ನು ಯಾವತ್ತೂ ನಿಮ್ಮ ಜೊತೆನೇ ಇಟ್ಕೊಂಡಿರಬೇಕು. ಅದು ನೀವಾಗಿದ್ದಾಗ ಮಾತ್ರ ಈ ಜಗತ್ತನ್ನು ಪ್ರಶ್ನೆ ಮಾಡುವ, ಪ್ರತಿಕ್ಷಣ ಬದುಕುವ ಒಂದು ಜೀವನವೇ
ಜೀವನವೇ ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ನನ್ನ ಬಗ್ಗೆ ಒಂದೇ ಒಂದು ಲೈನಲ್ಲಿ ಹೇಳೋದಿದ್ರೆ, ನನಗೆ ಕುವೆಂಪು ಅವರ ಒಂದು ಲೈನು ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ. ದೊಡ್ಡವರೆಲ್ಲರ ಹೃದಯದ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತನಾಕದಲ್ಲಿ. ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಆನಂದದ ದಿವ್ಯ ಶಿಶು, ಹಾರಲಿ ಏರಲಿ ದಿವಿಜತ್ವಕ್ಕೆ ಮನುಷ್ಯ. ಏನು ಹೇಳುತ್ತೆ ಅಂದರೆ, ದೊಡ್ಡವ್ರು ಆಗ್ತಾ ಆಗ್ತಾ ಮಗು ಅಂದರೆ ಮುಗ್ಧತೆ ಅನ್ನೋದನ್ನು ನಾವು ತೊಟ್ಟಲ್ಲಿ ಹಾಕಿ ತೂಗಿ ಮಲಗಿಸ್ಬಿಡ್ತೀವಿ. ಅದನ್ನು ಮಲಗಿಸ್ಬೇಡಿ. ನೀವು ಮಕ್ಕಳಾಗ್ತಾ ಮಕ್ಕಳೊಂದಿಗೆ ಬೆರೀತಾ ಆ ಇಡೀ ಜಗತ್ತನ್ನು ಎಷ್ಟು ಪ್ಯೂರಾಗಿ, ಎಷ್ಟು ಅವರು ಸೃಜನಾತ್ಮಕವಾಗಿ, ಆಮೇಲೆ ಇಡೀ ಜಗತ್ತನ್ನು ನಿಬ್ಬೆರಗಾಗಿ ನೋಡ್ತಾ ಎಲ್ಲವೂ ನನ್ನದಾಗಿರಬೇಕು ಅಂತ ಶ್ರೀಕೃಷ್ಣ ಹಾಗೆ ಬ್ರಹ್ಮಾಂಡವನ್ನು ತನ್ನ ಬಾಯಲ್ಲೇ ತೋರಿಸ್ತಾನಲ್ಲ ಆ ಥರ, ಅಥವಾ ಹನುಮಂತ ಒಂದು ಸೂರ್ಯನನ್ನು ಹಿಡಿಯುವ ಆ ಒಂದು ಹುಚ್ಚುತನ ಇದೆಲ್ಲ, ಅದು ಮಗುತನದಲ್ಲಿ ಮಾತ್ರ ಇರೋದು. ಯಾಕೆಂದರೆ ಇಡೀ ಜಗತ್ತು ಮಗುವಿಗೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಯಾಕೆಂದರೆ ಮುಗ್ಧವಾದ ಮನಸ್ಸಿದೆಯಲ್ಲ, ಆ ಮನಸ್ಸು ಯಾವತ್ತೂ ಬಹಳ ಒಳ್ಳೆಯ ಮನಸ್ಸು, ಅದಕ್ಕೆಲ್ಲವೂ ಚಿಕ್ಕದಾಗಿ ಕಾಣಿಸುತ್ತೆ, ತಾನೇ ದೊಡ್ಡದಾಗಿರುವಂಥ ಆ ತರಹದ ಮನಸ್ಸು ನಮ್ಮೊಳಗಿದ್ದರೆ ನಾವು ಜಗತ್ತಿನಲ್ಲಿ ತುಂಬ ಚೆನ್ನಾಗಿ ಬದುಕ್ಬೋದು ಅನ್ನೋದು. ಓಕೆ, ಇದು ನನ್ನ ಬಗ್ಗೆ. ನಾನು ಈ ಥರ ಬದುಕಬೇಕು ಅಂತ ಇದ್ದವನು. ಇನೋಸೆನ್ಸ್ ಅನ್ನೋದು ಗ್ರೇಟೆಸ್ಟ್ ಫ್ರೀಡಮ್ ನಮ್ಮ ಜೀವನದಲ್ಲಿ. ಹಾಗಾಗಿ ಆ ಫ್ರೀಡಮ್ಮ ಕಡೆಗೆ ನಡೆಯುವ ಒಬ್ಬ ಮನುಷ್ಯ ಈ ಅರುಣ್ ಸಾಗರ್. ಇವರು ಪ್ರತಿ ಸಾರಿ ಇದೇ ಥರ ಮಾಡ್ತಿರ್ತಾರೆ. ನಿಮ್ಗೆ ಹೇಳಿದ್ನಲ್ಲ ನಾನು ಕೀಟ್ಲೆ ಅಂತ, ನಾವು ಈ ಸ್ಪೀಡ್ ಕಾರ್ಡ್ ಥರ ಹೀಗೆ ಅಂದ್ಬಿಡೋಣ. ಈಗ 1, 2, 3 ಇದೆಯಲ್ಲ, ಕೆಲವು ಸರಿ ನನ್ನ ಗುರುಗಳು ಯಾವತ್ತೂ ಒಂದು ಮಾತು ಹೇಳ್ತಾರೆ, ಶಾಸ್ತ್ರವನ್ನು ಕಲಿ, ಶಾಸ್ತ್ರವನ್ನು ಮುರಿ ಅಂತ. ಈಗ ಒಂದು ಶಾಸ್ತ್ರ ನಿಮ್ಮಲ್ಲಿ ಪರಶುವಲ್ಲಿ ಇತ್ತು, ಈ ಶಾಸ್ತ್ರವನ್ನು ಮುರಿತಾ ಇದ್ದೀನಿ ನಾನು. ನೀವು 1, 2, 3 ಹಾಕಿದ್ರೆ ನಾನು ಈಗ ಸ್ಪೀಡ್ ಕಾರ್ಡ್ ಥರ ಮಾಡಿ ಪ್ರಶ್ನೆಗಳನ್ನು ತೆಗಿತೀನಿ. ಗೊತ್ತಿಲ್ಲ, ಕೊನೆ ಪ್ರಶ್ನೆ ಫಸ್ಟಿಗೆ ಬರ್ಬೋದು. ನೋಡೋಣ, ರೆಡಿ? ಇದು 4ನೇ ಪ್ರಶ್ನೆ ಬಂದಿದೆ ಈಗ. ಇನ್ ದಿಸ್ ಜರ್ನಿ, ವಾಟ್ ಆರ್ ದ ಚಾಲೆಂಜಸ್ ಯು ಹ್ಯಾವ್ ಫೇಸ್ಡ್ ಆಸ್ ಅ ಮ್ಯಾನ್? ಹ್ಯಾಸ್ ಇಟ್ ಬೀನ್ ಈಸಿ ಆರ್ ಡಿಫಿಕಲ್ಟ್ ಟು ಓವರ್ಕಮ್ ದ ಚಾಲೆಂಜಸ್? ನೈಸ್ ಕ್ವಶನ್. ಎಸ್, ಕೆಲವು ಸರಿ ನಾನು ಏನು ಶುರು ಮಾಡ್ತೀನಲ್ಲ, ಮೊದಲನೇ ಪ್ರಶ್ನೆಯಲ್ಲೇ ಎಲ್ಲದೂ ಬಂದ್ಬಿಟ್ಟಿರುತ್ತೆ ನನ್ನ ಉತ್ತರಗಳು. ಹಾಗಾಗಿ ಅಂದರೆ ಇನ್ ದಿಸ್ ಜರ್ನಿ 2 ಥರ ಇರುತ್ತೆ. ನೀವು ಮಗು ಅಂದರೆ ಕೆಲವು ಆಯಾ ವರ್ಷಗಳಲ್ಲಿ, ಅಂದರೆ ನಾವು ಬೆಳೆದು ಬರುವಂಥ ಆಯಾ ಕಾಲಘಟ್ಟಗಳಲ್ಲಿ ನಾವು ತುಂಬ ಚಿಕ್ಕವರಾಗಿದ್ದಾಗ, ಯಾಕೆಂದ್ರೆ ನಾನು ನನ್ನ ವಿಷಯವನ್ನು ಹೇಳಬೇಕು ಅಂದರೆ, ನಾನು ಚಿಕ್ಕವನಾಗಿದ್ದಾಗ ನನ್ನ 5 ವರ್ಷಕ್ಕೆ ನನ್ನ ತಂದೆನ ಕಳ್ಕೊತೀನಿ. ನನ್ನ ತಾಯಿ ಬಹಳ ಮುಗ್ಧೆ. ನನ್ನ ಇವತ್ತೇನಾದ್ರು ನಾನೇನಾರು ಅರುಣ್ ಸಾಗರ್ ಅನ್ನೋದಕ್ಕೆ ಮೂಲ ಕಾರಣ ಅವಳು. ಯಾಕೆಂದರೆ ಇದುವರೆಗೂ ಅವಳು ನೀನು ಏನು ಮಾಡ್ತೀಯಾ, ಏನು ಮಾಡ್ತಿದ್ಯಾ, ಇದು ಮಾಡಬೇಡ ಅಂತ ಒಂದು ಪ್ರಶ್ನೆ ಕೇಳಲಿಲ್ಲ. ಹಾಗಾಗಿ ಅವಳೊಳಗಿರುವ ಮುಗ್ಧತೆಯ ಪ್ರಶ್ನೆ ಏನಿದೆಯಲ್ಲ, ಏನು ಹೇಳದೆ, ಅದು ನನ್ನನ್ನು ಫ್ರೀ ಬರ್ಡಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿರತಕ್ಕಂಥದ್ದು. ಬಟ್ ಚಿಕ್ಕ ಹುಡುಗನಾಗಿದ್ದಾಗ ನಿಮಗೆ ನನ್ನ ತಂದೆ ತೀರ್ಕೊಂಡ ಮೇಲೆ ಆಗಿರುವಂಥ ವೇರಿಯೇಷನ್ಸ್ ಇದೆಯಲ್ಲ, ಅಂದರೆ ಲೈಫಿನ ಕಾಲಘಟ್ಟದಲ್ಲಿ ನನ್ನ ತಂದೆ ಇದ್ದಂಥ ಎಲ್ಲ ಶ್ರೀಮಂತಿಕೆಯನ್ನು ಕಳೆದು ನಾವು ಏನೂ ಇಲ್ಲದೆ, ಆದರೆ ಮಾನವೀಯ ನೆಲೆಯಲ್ಲಿ ಶ್ರೀಮಂತಿಕೆಯನ್ನು ಹುಟ್ಟುಕೊಳ್ತಾ ಬೆಳೆದಂಥ ಸ್ಥಿತಿ, ಅಂದರೆ ಅಲ್ಲಿ ಚಾಲೆಂಜಸ್ ಶುರುವಾಗಿದ್ದ. ಯಾಕೆಂದರೆ ನಾನು ನನ್ನ 7-8ನೇ ವರ್ಷಕ್ಕೆ ನಾನೊಬ್ಬ ಲೇಬರ್ ಆಗಿದ್ದೆ. ಲೇಬರ್ ಅಂದರೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಅಂದರೆ ನಾನೇ ಕೆಲಸವನ್ನು ಹುಡ್ಕೊಂಡು ಹೋಗ್ತಾ ಇದ್ದೆ. ಯಾಕೆಂದ್ರೆ ನನಗೆ ಜೀವನದಲ್ಲಿ ಇದುವರೆಗೂ ಹೇಳ್ತಾರೆ ಬಡತನ ಅನ್ನೋದು ಅಂತ. ನಂಗೆ ಅನ್ಸುತ್ತೆ ಬಡತನ ಒಂದು ದೊಡ್ಡ ಶ್ರೀಮಂತಿಕೆ. ಮನುಷ್ಯನಿಗೆ ಸೋಮಾರಿತನ ಬರಬಾರ್ದು. ಈ ಬಡತನ ಏನಿದೆಯಲ್ಲ, ನನ್ನೊಳಗಿರೋ ಸೋಮಾರಿತನವನ್ನು ದೂರ ಮಾಡಿದಂಥ ಒಂದು ಗುರು ಅಂತ ಹೇಳ್ಬೋದು. ಹಾಗಾಗಿ ನನ್ನ ಚಾಲೆಂಜಸ್ನ ಕೆಲವು ಸಂದರ್ಭದಲ್ಲಿ ಚಿಕ್ಕ ಹುಡುಗನಾಗಿದ್ದಾಗ, ನನ್ನ ತಾಯಿ ಒಬ್ಬಳೇ ಇದ್ದಾಗ, ಜೊತೆಗೆ ನಮ್ಮ ಒಟ್ಟು ಸಂಸಾರ ಇರ್ಬೋದು ಅಥವಾ ಇಡೀ ನಮ್ಮ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಏರಿಳಿತಗಳಿರುತ್ತಲ್ಲ, ಆ ಏರಿಳಿತಗಳನ್ನು ಎದುರಿಸೋದಕ್ಕೆ ನನಗೆ ನಿಜವಾಗ್ಲೂ ಬಹಳ ಸಾಥ್ ಕೊಟ್ಟಿದ್ದು ನನ್ನ ತಾಯಿನೇ, ಜೊತೆಗೆ ನನ್ನ ಸಾಗರ. ಹಾಗಾಗಿ ಚೈಲ್ಡ್ಹುಡ್ಡಲ್ಲಿ ವೇರಿಯೇಷನ್ಸ್ ಇದ್ದರೆ, ಕೊನೆಗೆ ನಾನು ಅಂದ್ಕೊಂಡಿದ್ದ ಚಾಲೆಂಜಸ್ ಏನು ಅಂದರೆ, ಚಿಕ್ಕ ಹುಡುಗ ನಿಬ್ಬೆರಗನಾಗಿ ನೋಡ್ತಾ ಇದ್ದೆ ನಾನು ಯಾವುದೋ ಜೀವನವನ್ನು. ಯಾರೋ ಯಾವುದೋ ಥರದಲ್ಲಿ ಎಂಜಾಯ್ ಮಾಡೋದು, ಇನ್ನೊಬ್ಬರು ಯಾರೋ ಅವ್ರ ತಂದೆ ದುಡ್ಡು ಕೊಟ್ಟಿರ್ತಾರೆ, ಅವರು ಅದನ್ನು ಎಂಜಾಯ್ ಮಾಡೋದು. ಒಂದು ಕಂಬರ್ ಕಟ್ಟಿರ್ಬೋದು, ಅಥವಾ ಒಂದು ಬೆಲ್ಲದ ಕೊಬ್ಬರಿ ಮಿಠಾಯಿ ಇರ್ಬೋದು, ಅಥವಾ ನಿಮಗೆ ಯಾವುದನ್ನೇ ಈ ಸಣ್ಣ ವಿಷಯವನ್ನು ನನ್ನ ತಾಯಿ ಅದು ಕೊಡೋಕ್ಕಾಗದೇ ಇದ್ದರೂ ಕೂಡ, ಅಂದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಆಗಾಗ ಕೊಂಡ್ಕೊಂಡು ತಿನ್ನೋದಕ್ಕಾಗದೇ ಇದ್ದಾಗ
ನಾನು ದೂರದಲ್ಲಿ ನಿಂತು ನೋಡಿದಾಗ ನಾನು ಬಹಳ ಬುದ್ಧಿವಂತಿಕೆಯಿಂದ ಯಾರು ಸಣ್ಣ ಪುಟ್ಟ ಕೆಲಸಗಳಿದ್ರೆ ಹೋಗಿ ನಿಂತ್ಕೋತಿದ್ರೆ ಸಹಾಯ ಮಾಡ್ತೇನೋ ಕೂತ್ಕೊಳ್ಳೋ ಅಂದರೆ ಅವ್ರಿಗೆ ಸಹಾಯ ಮಾಡಿಕೊಂಡು ಈಗ ಯಾರೋ ಕಾರ್ಪೆಂಟರ್ ಇರ್ತಾನೆ, ಸುಮ್ಮನೆ ಹೋಗಿ ನಿಂತ್ಕೊಳ್ಳೋದು 2 ನಿಮಿಷ. ಅವನು ಹೇಳ್ಬಿಡ್ತಾನೆ, ಏನೋ ನಮ್ಮೂರಲ್ಲೆಲ್ಲ ಎಲ್ಲರಿಗೆ ಏನೋ ಅಣ್ಣ ಬರ ಒಂದು ಸ್ವಲ್ಪ ರೀಪರ್ ಆ ಕಡೆ ಹಿಡಿಯೋದು. ಅವ್ನು ಗರಗಸದಲ್ಲಿ ಕೊಯ್ತಿದ್ದ, ಇನ್ನೊಂದು ಹಲಗೆಯಲ್ಲಿ ಕೊಯ್ಯೋದು, ಹಲಗೆ ಕೊಯ್ಯೋದು. ಜೊತೆಗೆ ಯಾವುದಕ್ಕಾದ್ರೂ ಒಂದಿಷ್ಟು ಹೋಗ್ಬಿಟ್ಟು ಅಲ್ಲಿ ಪೈ ಅಂಗಡಿಗಳಿಂದ ಒಂದಿಷ್ಟು ಮೊಳೆ ತೊಗೊಂಬರೋ ಅಂದರೆ ತೊಗೊಂಬರೋದು. ಇದೆಲ್ಲ ತಂದುಕೊಟ್ಟು ಕೂತ ತಕ್ಷಣ ಅವನು ಕೆಲಸ ಮುಗಿಯೋಷ್ಟರಲ್ಲಿ ನನ್ನ ಕೈಯಲ್ಲೊಂದು 4 ಆಣೆನೋ 8 ಆಣೆನೋ 1 ರೂಪಾಯಿನೋ ಕೊಡೋನು. ಆ 1 ರೂಪಾಯಿ ಕೊಟ್ಟ ತಕ್ಷಣ ಬೇರೆ ಎಲ್ಲರೂ ಅವ್ರ ತಂದೆ ತಾಯಿಗಳು ಕೊಡಿಸ್ತಾ ಇದ್ರಲ್ಲ ಅಂಥದ್ದನ್ನೆಲ್ಲ ನಾನೇ ಸಣ್ಣದಾಗಿ ದುಡ್ಕೊಂಡು ಅಲ್ಲಿರುವಂಥ ಸಣ್ಣ ಆಸೆಗಳ ಚಾಲೆಂಜ್ ಇರುತ್ತಲ್ಲ ಚಿಕ್ಕ ಮಕ್ಕಳಿಗೆ, ಅದನ್ನು ನಾನು ಅಲ್ಲೇ ತೀರಿಸ್ಕೊತಾ ಇದ್ದೆ. ಅಂದರೆ ನಾನು ಯಾಕೆಂದರೆ ಈ ಚೈಲ್ಡ್ಹುಡ್ ಇದೆಯಲ್ಲ, ಈ ಚೈಲ್ಡ್ಹುಡ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ದೊಡ್ಡ ಶಕ್ತಿ. ಅದು ಇವತ್ತು ನೀವು ಏನಾದರೂ ಎಲ್ಲ ಚಾಲೆಂಜಸ್ಸನ್ನು ಮೀರಿ ಬೆಳಿಬೇಕು ಅಂತಾದರೆ ನೀವು ಚೈಲ್ಡ್ಹುಡ್ಡಲ್ಲಿ ನೀವು ಯಾವ್ಯಾವ ಚಾಲೆಂಜಸ್ಸನ್ನು ಸಣ್ಣ ಸಣ್ಣ ವಿಷಯ ಇರ್ಬೋದು, ಒಂದು ಸಣ್ಣ ಪೆಪ್ಪರ್ಮಿಠಾಯಿ ತೊಗೊಳೋದಿರ್ಬೋದು, ಅಥವಾ ಇನ್ನೊಂದೇನಾದ್ರೂ ನೀವು ಗಳಿಸ್ಕೊಳ್ಳೋದಿರ್ಬೋದು, ಇನ್ನೊಬ್ಬರ ಪ್ರೀತಿಯನ್ನು ಗಳಿಸ್ಕೊಳ್ಳೋದಿರ್ಬೋದು, ಇನ್ನೊಬ್ಬರ ಜೊತೆ ಬದುಕೋದಿರ್ಬೋದು. ಆ ಸಣ್ಣ ಸಣ್ಣ ಚೈಲ್ಡ್ಹುಡ್ಡಲ್ಲೇ ನೀವು ಸಣ್ಣವರಿದ್ದಾಗಲೇ ಅದನ್ನು ಪಾರು ಮಾಡುವ, ಅದನ್ನು ಮೀರುವ ಮತ್ತು ಅದನ್ನು ದಕ್ಕಿಸಿಕೊಳ್ಳುವುದರ ಕಡೆಗೆ ನೀವು ಆಗಲಿಂದನೇ ಪ್ರಯತ್ನಗಳನ್ನು, ಒಂದು ಪೇಷನ್ಸು ಜೊತೆಗೆ ಬದುಕುವ ನೀತಿಗಳನ್ನು ಅಳವಡಿಸ್ಕೊಳ್ತಾ ಬಂದರೆ ಮುಂದೆ ಎಂಥ ದೊಡ್ಡ ಚಾಲೆಂಜಸ್ ಇದ್ದರೂ ನೀವು ನಿಜವಾಗ್ಲೂ ಎದುರಿಸ್ಬೋದು. ಯಾಕೆ ಅಂತ ಹೇಳ್ತೀನಿ ಅಂದರೆ, ಅದಾದ ಮೇಲೆ ನನ್ನ ಸಣ್ಣ ಪುಟ್ಟದ್ದು ಭಾಳ ಕೀಟ್ಲೆ ಹುಡುಗ ಆಗಿರೋದ್ರೆ ನನ್ನ 8ನೇ ವರ್ಷಕ್ಕೆ ನಮ್ಮ ಮನೆ ಹತ್ತಿರ ಗುಬ್ಬಿ ಕಂಪನಿಯ ನಾಟಕಗಳು ಎಲ್ಲ ಬರೋದು, ಅದಕ್ಕೆ ಬೇಕಾದಂಥ ಶೆಡ್ಗಳು ಹಾಕೋರು, ಬ್ಯಾನರ್ ಬರೆಯೋಕ್ಕೆ ಬರೋನು, ಅವನಿಗೆ ಹೆಲ್ಪ್ ಮಾಡ್ತಾಯಿದ್ದೆ, ಶೆಡ್ ಹಾಕೋರಿಗೆ ಕಾಫಿ ಟೀ ಕೊಡ್ತಾ ಇದ್ದೆ. ಅಂದರೆ ನನಗೆ ನಾನೇ ತೆರ್ಕೊಳ್ತಾ ಹೋದೆ ಬದುಕನ್ನು. ಅಂದರೆ ನಿಮ್ಗಾಗಲೇ ಒಂದು ಮಾತು ಹೇಳಿದೆ, ನಾನು ಹುಟ್ಟಿರೋದೇ ಸಮಯ ನನ್ನನ್ನು ಸಾಯಿಸುವ ಮೊದಲು ಸಮಯವನ್ನು ನಾನು ಸಾಯಿಸಬೇಕು ಅಂತ. ಹಾಗಾಗಿ ಪ್ರತಿ ಕ್ಷಣ ಬದುಕೋದಕ್ಕೆ ಶುರು ಮಾಡೋದು. ಈ ರೀತಿಯ ಚಾಲೆಂಜಸ್ ಏನಿದೆ ಇವತ್ತಿಗೆ ನನಗೆ ಅರುಣ್ ಸಾಗರ್ ಅಂತ ಏನಾದರೂ ಹೆಸರು ಬಂದಿದ್ದರೆ ಅಥವಾ ನಾನೇನಾದ್ರು ಆಗಿದ್ರೆ ನನ್ನ ಚೈಲ್ಡ್ಹುಡ್, ನನ್ನ ಚಾಲೆಂಜಸ್ಸಲ್ಲಿ ತುಂಬ ಇದೆ. ಈ ಥರದ್ದು ಚೈಲ್ಡ್ಹುಡ್ಡಲ್ಲಿ ಅವಮಾನಗಳನ್ನು ಮೀರಿದ್ದು. ನಾನೊಬ್ಬ ಒಳ್ಳೆ ಕ್ರಿಕೆಟರ್ ಆಗಿದೆ ನೋಡಿ, ಅದು ನನ್ನ ಬದಲಾವಣೆಯ ಸ್ಥಿತಿ. ಅದು ನಾನು ಯಾವಾಗ 15 ವರ್ಷದವನಾಗಿದ್ದಾಗ ಅಂದರೆ ನಮ್ಮ ಸಾಗರ ಕ್ರಿಕೆಟ್ ಕ್ಲಬ್ಬಲ್ಲಿ ನಾವು ಕ್ರಿಕೆಟ್ ಆಡ್ತಾಯಿದ್ವಿ. ತುಂಬ ಒಳ್ಳೆಯ ಪ್ರೋತ್ಸಾಹ ನನ್ನ ಸಾಗರ ಕ್ರಿಕೆಟ್ ಕ್ಲಬ್ಬಿಂದ, ನನ್ನ ಎಲ್ಲ ಸ್ನೇಹಿತರೆಲ್ಲ. ನನಗೊಂದು ಚಾಲೆಂಜ್ ಏನಿತ್ತು ಅಂದರೆ, ನಾನು ಅಂಡರ್ 19ಗೆ ಸೆಲೆಕ್ಟ್ ಆಗಲೇಬೇಕು ಅಂತ ನಮ್ಮ ಸಾಗರ್ ಕ್ರಿಕೆಟ್ ಕ್ಲಬ್ನವರು ನಮ್ಮನ್ನು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಪ್ರಾಕ್ಟೀಸ್ ಇರ್ಬೋದು, ಎಲ್ಲ ವಿಷಯಗಳಿರ್ಬೋದು. ನಾನು 16 ವರ್ಷ ಆದಮೇಲೆ ನಾನು ಅಂಡರ್ 19ಗೆ ಆಡೋದಕ್ಕೆ ಬಂದೆ, ಚೆನ್ನಾಗಿ ಆಡಿದೆ, ಸೆಲೆಕ್ಟ್ ಆದೆ. ಆ ಕ್ಷಣದಲ್ಲಿ ನಮಗೇನಾಗಿತ್ತು ಅಂದರೆ, VASL ಅನ್ನುವಂಥ ಒಂದು ನಿಮ್ಗೆ ಗೊತ್ತಿರ್ಬೋದು, ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಭದ್ರಾವತಿ, ಅಲ್ಲಿ ನಮ್ಮ ಮಾವನ ಮನೆಯಲ್ಲಿ ಇದ್ದೆ. ನನ್ನ ಚೈಲ್ಡ್ಹುಡ್ ಸ್ವಲ್ಪ ದಿನ ಭದ್ರಾವತಿಯಲ್ಲಿ ಕಳೆದಿದ್ದು. ಅದಾದಮೇಲೆ ನಾನು ಸಾಗರಕ್ಕೆ ಬಂದು ಈ ಕ್ರಿಕೆಟನ್ನು ಚೆನ್ನಾಗಿ ಆಡ್ತಾ ಅಂಡರ್ 19 ಸೆಲೆಕ್ಷನ್ನ ಶಿವಮೊಗ್ಗದಲ್ಲಿ ಒಂದು ಝೋನಲ್ ಸೆಲೆಕ್ಷನ್ ಆಗುತ್ತೆ. ಅದರಲ್ಲೂ ನಾನು ಚೆನ್ನಾಗಿ ಆಡಿದೆ. ನನ್ನನ್ನು ಬೆಂಗಳೂರಿಗೆ ಕರೆದ್ರು. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಅವಾಗೆಲ್ಲ ಸ್ಪೈಕ್ ಶೂ ಬೇಕಾಗಿತ್ತು. ಈಗೆಲ್ಲ ನಿಮ್ಗೆ ಬೇರೆ ಥರ, ಅವಾಗೆಲ್ಲ ಲೆದರ್ ಶೂ ವಿತ್ ಕೆಳಗಡೆಗೆ ನೈಲ್ಸ್ ಇರೋದು. ಆ ನೈಲ್ಸ್ಗಳನ್ನು ಹಾಕಿ ಅಂಥ ಶೂಗಳು ನನ್ನ ಹತ್ರ ಇರಲಿಲ್ಲ. ಅದು ನಾವು ಯಾವುದೋ ಒಂದು ಕ್ಯಾನ್ವಾಸ್ ಶೂ ಥರ ಇರೋದು, ಅದರಲ್ಲಿ ಆಡ್ತಾಯಿದ್ವಿ. ಕೊನೆಗೆ ಅದನ್ನು ನನಗೆ ರಾಮಮೂರ್ತಿ ಅಂತ ನನ್ನೊಬ್ಬ ಒಳ್ಳೆಯ ಸ್ನೇಹಿತ, ಅವನ ಹತ್ರ ಇರೋದು ಕೊಟ್ಟು, ಆಮೇಲೆ ನಾವು ಯೂಶ್ವಲಿ ಒಂದು ಆರ್ಡಿನರಿ ಪ್ಯಾಂಟು ವೈಟ್ ಶರ್ಟು ಹಾಕ್ಕೊಂಡು ಕ್ರಿಕೆಟ್ ಆಡ್ತಾಯಿದ್ವಿ. ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ಅಂಥೇಳಿ ಇನ್ನೊಬ್ಬ ನನ್ನ ಉದಯ್ ಕುಮಾರ್ ನಾಯ್ಡು ಅಂತ, ಅವನಿಗೆ ಇಲ್ಲ, ಬಟ್ ಅವನ ಪ್ಯಾಂಟು, ಇನ್ನೊಬ್ಬರ ಶರ್ಟು, ಎರಡು ಶರ್ಟು 2 ಪ್ಯಾಂಟು, ಇದು ಆಮೇಲೆ ಒಂದು ಬ್ಯಾಟು. ಆದರೆ ಆ ಬ್ಯಾಟಿನ ಕತೆ ಹೇಳ್ತಾ ಇದ್ದಿದ್ದೆ, VASL ಟೂರ್ನಮೆಂಟಲ್ಲಿ ನಾನು ತುಂಬ ಚೆನ್ನಾಗಿ ಆಡಿದಾಗ GR ವಿಶ್ವನಾಥ್ ಅವರು ಬೆಸ್ಟ್ ಬ್ಯಾಟ್ಸ್ಮನ್, ನಾವು ಸೆಮಿಫೈನಲ್ ಸೋತ್ವಿ ನಮ್ಮ ಟೀಮು, ನನಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಸೈಮೆಂಟ್ಸ್ ಬ್ಯಾಟ್, ಅವಾಗೆಲ್ಲ ನಿಮಗೆ ಬ್ಯಾಟ್ಗಳಲ್ಲಿ ತುಂಬ ಒಳ್ಳೆ BD ಅಂತ ಬ್ಯಾಟ್ಗಳು ಬರೋದು, ಆಮೇಲೆ ನಿಮಗೆ ಈ ಸೈಮೆಂಟ್ಸು ಇವೆಲ್ಲ ಏನಿದೆಯಲ್ಲ ಇವೆಲ್ಲ ಒಳ್ಳೆ ಬ್ಯಾಟ್ಗಳು, ಅದು ಕೊಟ್ಟಿದ್ದರು. ಬಟ್ ನಾನು ಹೋದೆ ಸೆಲೆಕ್ಷನ್, ತುಂಬ ಚೆನ್ನಾಗಿ ಆಡಿದೆ, ಎಲ್ಲ ಅದೇ. ಆದರೆ ಎಲ್ಲ ಆದಮೇಲೆ ಸೆಲೆಕ್ಟ್ ಆಗಲಿಲ್ಲ. ಬಂದು ನಿಂತ್ಕೊಂಡೆ. ಯಾಕಂದ್ರೆ ನನ್ನ ಮುಂದೆ ಜಗತ್ತಿನಲ್ಲಿ ಬೇರೆ ಬೇರೆ ಪ್ರಶ್ನೆಗಳಿದೆ. ಒಂದು ಓದು, ಮನೆಯಲ್ಲಿರುವಂತಹ ಬೇರೆ ಬೇರೆ ತರಹದ ಒದ್ದಾಟಗಳು, ಇದಕ್ಕೆಲ್ಲ ಫುಲ್ಫಿಲ್. ನಾನು ಹಿರಿಯ ಮಗ, ನನಗೊಬ್ಬ ತಮ್ಮ, ನಾನು ಸೈನ್ ಬೋರ್ಡ್ ಬರಿತಾ ಇದ್ದೆ, ಆಮೇಲೆ ಮಿಮಿಕ್ರಿ ಮಾಡ್ತಾ ಇದ್ದೆ, ಏನೇನೋ ಮಾಡಿ ಬಂದ ದುಡ್ಡುಗಳನ್ನು ನಮ್ಮ ಅಮ್ಮನಿಗೂ ಕೊಡ್ತಾ ಇದ್ದೆ, ನಾನು ನನ್ನ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸ್ತಾ ಇದ್ದೆ. ಈ ಎಲ್ಲದರ ಮಧ್ಯೆ ಇದೊಂದು ಒಳ್ಳೆ ಅವಕಾಶ ಅಲ್ಲ ಅಂತ ಹೋಗಿ ಆಡ ಬಂದಲ್ಲ, ಏನೇನೋ ಆಸೆಗಳನ್ನು ಚಿಗುರಿಸ್ಕೊಂಡು ಹೋದವನು
ಕೊನೆಗೆ ನನಗೆ ತುಂಬ ಚೆನ್ನಾಗಿ ಆಡಿದ್ರೆ ಸೆಲೆಕ್ಟ್ ಆಗಿಲ್ಲ, ಯಾಕಾಗಲಿಲ್ಲ ಅನ್ನೋ ಎಲ್ಲ ಯೋಚನೆ ಬಂದ ಮೇಲೆ ನಾನು ಆಮೇಲೆ ಡಿಸೈಡ್ ಮಾಡಿದೆ, ಇದು ನನ್ನ ಲೈಫ್ ಆಗಲ್ಲೇನು. ಯಾಕೆಂದರೆ ಇದಕ್ಕೆ ಮುಂದುವರೆದ್ರೆ, ಯಾಕೆಂದರೆ ಸ್ಪೋರ್ಟ್ಸ್ ಅನ್ನೋದು ಈಗ ನನ್ನ ಮಗನಿಗೆ ನಾನು ನೋಡ್ತಾ ಇದ್ದೀನಿ ಎಷ್ಟು ಖರ್ಚು ಬರುತ್ತೆ ಅಂತ. ಆಗ ನಮ್ಮ ತಾಯಿಯವರೆಲ್ಲ ಇದು, ಯಾಕೆಂದ್ರೆ ನಾನೇ ದುಡಿದು ಎಲ್ಲವನ್ನೂ ಮಾಡ್ಕೊಂಡು ಓದ್ಬೇಕಾದ್ರೆ ನನ್ನ ಅಷ್ಟು ಸಮಯನೂ ಇರಲಿಲ್ಲ. ಯಾಕೆಂದ್ರೆ ನನ್ನ ದುಡಿಮೆ ಮತ್ತು ಓದಿನ ಸಮಯನೇ ಜಾಸ್ತಿ ಇದ್ದಿದ್ದರಿಂದ ಕೊನೆಗೆ ನಾನು ಒಂದಿನ ಡಿಸೈಡ್ ಮಾಡಿದೆ. ನಮ್ಮನೆಲ್ಲ ಹಂಡೆ ಒಲೆ ಅಂತಿರೋದು, ದೊಡ್ಡ ಹಂಡೆ ಒಲೆಯಲ್ಲಿ ನನ್ನ ಬ್ಯಾಟನ್ನು ನಿಧಾನವಾಗಿ ಇಟ್ಟು GR ವಿಶ್ವನಾಥ್ ಅವರು ಕೊಟ್ಟಂಥ ಬ್ಯಾಟನ್ನು ನಾನು ಸುಟ್ಬಿಟ್ಟೆ. ಯಾಕಂದರೆ ಕ್ರಿಕೆಟ್ ನಾನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ, ಇನ್ನು ನನ್ನ ಲೈಫಲ್ಲಿ ಆಗಲ್ಲ. ಅಂದರೆ ಈ ಥರದ ಸ್ಥಿತಿಯನ್ನು ನಾನು ಆಗಲೇ ಅನುಭವಿಸ್ತೀನಿ. ನನ್ನಂಥ ತುಂಬ ಒಳ್ಳೆಯ ಕ್ರಿಕೆಟರ್ಸ್ಗಳು ಈ ಥರದ ಒಂದು ಭಾಗವನ್ನು ಜೀವನದಲ್ಲಿ ನೋಡಿರ್ತಾರೆ. ದೆನ್ ಐ ಕ್ವಿಟ್ ಕ್ರಿಕೆಟ್. ಆ್ಯಕ್ಚುಲಿ ನಾನು ಅದಾದಮೇಲೆ ಕ್ರಿಕೆಟ್ ಆಡಲಿಲ್ಲ. ನಾನು ಆಮೇಲೆ ನನ್ನ ಆರ್ಕೆಸ್ಟ್ರಾ, ಆಮೇಲೆ ರಂಗಾಯಣ ಸೇರಿಕೊಂಡೆ. ರಂಗಾಯಣ ಅಂದರೆ ಅದಾದ ಮೇಲೆ ನಾನು ತೊಗೊಂಡಿರೋ ಚಾಲೆಂಜಸ್ ಏನಿದೆಯಲ್ಲ ಲೈಫಲ್ಲಿ ನಾನು ಏನಾದ್ರು ಮಾಡಲೇಬೇಕು ಅಂಥೇಳಿ ನನ್ನೊಳಗಿರುವಂಥ ಟ್ಯಾಲೆಂಟನ್ನು ಗುರುಸಿದಂಥ ನಮ್ಮ ಉದಯ ಕಲಾವಿದರು ನನಗೊಂದು ಟಾಸ್ಕ್ ಕೊಟ್ಟರು. ಒಂದು ನಾಟಕದಲ್ಲಿ ಒಂದು ಪಾತ್ರ ಕೊಟ್ಟರು. ಆ ಪಾತ್ರ ತುಂಬ ಒಳ್ಳೆಯ ಹೆಸರಾಯಿತು. ಅದನ್ನು BV ಕಾರಂತರು ನೋಡಿದರು. ಭೀಮಸೇನ್ ಜೋಶಿ ಅವ್ರ ತಮ್ಮ ಜಯತೀರ್ಥ ಜೋಶಿ ಅಂತ, ಆಮೇಲೆ ಜನ್ನಿ ಅಂತ ಜನಾರ್ದನ್ ಅವರು, ಇಡೀ ರಂಗಾಯಣ ನಿರ್ಮಾಣ ಆಗಬೇಕಾದಂಥ ಒಂದು ಏನು ಕಮಿಟಿ ಇತ್ತು ನನ್ನನ್ನು ನೋಡಿ ನೀನು ಸೆಲೆಕ್ಟ್ ಅಂತ ಹೇಳಿದರು. ಆ್ಯಕ್ಚುಲಿ ನನಗದು ಬಹಳ ಇಷ್ಟವಾದ ದಾರಿಯಾಗಿತ್ತು. ನನ್ನ ಇಷ್ಟವಾದ ದಾರಿ ಏನಿತ್ತಲ್ಲ, ನನ್ನ ಕಲೆ, ಅದ್ರ ಬಗ್ಗೆ ನಾನು ಮುಂದುವರೆದೆ. ಆದರೆ ಅಲ್ಲಿ ಒಂದು ಚಾಲೆಂಜ್ ಮಾಡಿ ಚೆನ್ನಾಗಾಡಿ ಅಲ್ಲಿ ಕರೆಕ್ಟಾದ ಅವಕಾಶ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟ್ ಆಗಿರಲಿಲ್ಲ. ಆದರೆ ನನ್ನೊಳಗಿರುವಂತಹ ಚಾಲೆಂಜ್ ಏನಿತ್ತಿಲ್ಲ, ನಾನು ಸಮಾಜದಲ್ಲಿ ಏನಾದ್ರು ಒಂದು ಒಳ್ಳೆಯ ಹೆಸರು ಮಾಡಬೇಕು, ಜೊತೆಗೆ ಒಬ್ಬ ಒಳ್ಳೆಯ ಮನುಷ್ಯನಾಗಿ ನಾನು ಕಲೆಯ ಬಗ್ಗೆನೇ ನನ್ನನ್ನು ನಾನು ಆಳವಾಗಿ ಅಧ್ಯಯನ ಮಾಡಿ ನಾನು ಏನಾದ್ರು ಮುಂದೆ ಬರಲೇಬೇಕು ಅನ್ನುವ ದೃಷ್ಟಿಯಿಂದ ಐ ಟೇಕ್ ಎ ಚಾಲೆಂಜ್. ಆ ಚಾಲೆಂಜ್ ನನ್ನನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ. ಆಮೇಲೆ ನಿಮ್ಮ ಆ್ಯಸ್ ಎ ಮ್ಯಾನ್, ಆ್ಯಸ್ ಇಟ್ ಬೀನ್ ಈಸಿ ಆರ್ ಡಿಫಿಕಲ್ಟ್ ಟು ಓವರ್ಕಮ್ ದ ಚಾಲೆಂಜಸ್. ಐ ಥಿಂಕ್ ಇದು ಎರಡೂ ಎಲ್ಲ ಬಂದಾಯಿತು ಅಂತ ಕಾಣಿಸುತ್ತೆ ಈ ಪ್ರಶ್ನೆಯಲ್ಲಿ. ನಿಮ್ಮ ಜೀವನದಲ್ಲಿ ಯಾವತ್ತೂ ಅಷ್ಟೇ ಯಾವುದೇ ಚಾಲೆಂಜಸ್ ತೊಗೊಂಡ್ರೆ ಆ ಚಾಲೆಂಜಸ್ಸನ್ನು ಬಿಡಬೇಡಿ, ಕೊನೆಯವರೆಗೂ ಅದನ್ನು ನೀವು ಶತಾಯ ಗತಾಯ ಮಾಡ್ತಾನೆ ಇರಿ. ಸೋಲು ಬೇರೆ, ಗೆಲುವು ಬೇರೆ. ಈ ಗೆಲುವಿಗಾಗಿ ನಿಮ್ಮ ದಾರಿಯನ್ನು ಹಿಡಿಬೇಡಿ. ಸೋತ್ರೆ ನೀವು ಯಾವತ್ತೂ ಕೂಡ ಹೆದರಬೇಡಿ, ಕುಗ್ಗಿ ಹೋಗಬೇಡಿ. ಚಾಲೆಂಜಸ್ ಏನು ಮಾಡೋದು ಗೊತ್ತಾ, ಪ್ರತಿಯೊಂದು ಚಾಲೆಂಜಸ್ಸು ಇನ್ನೊಂದು ಚಾಲೆಂಜಿಗೆ ಮೆಟ್ಲಾಗ್ತಾ ಹೋಗುತ್ತೆ, ನಿಮಗೆ ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಹಲವಾರು ವಿಷಯಗಳ ಮೂಲಕ ತಿಳ್ಕೊಳ್ಳೋದಕ್ಕೆ ನಿಮ್ಮ ಮೈಂಡ್ ಓಪನ್ ಆಗುತ್ತೆ. ಆ ಓಪನ್ ಆಗೋದ್ರ ಜೊತೆಗೆ ನೂರಾರು ವಿಷಯಗಳು ಒಳಗೆ ಹೋಗ್ತಾ ಗಟ್ಟಿ ಆಗ್ತೀರಿ. ಚಾಲೆಂಜಸ್ ಅನ್ನೋದು ಒಂದು ಗುರಿ ಅಂತ ನಾವು ಅಂದ್ಕೊಳ್ತೀವಿ, ಹೌದು. ಆದರೆ ಗುರಿ ಮುಟ್ಟುವುದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ತೀವಲ್ಲ, ಇಲ್ಲಿಂದ ಆ ಪಾತನ್ನು ನಡೆಯುವಾಗ ಅನುಭವ ಆಗುತ್ತಲ್ಲ, ಅದು ಕೂಡ ನಿಮ್ಮ ಚಾಲೆಂಜಸ್ಸಿಗೆ ಬೇಕಾಗುವ ಒಳ್ಳೆಯ ಸ್ಟ್ರೆಂತ್ಗಳಾಗ್ತಾ ಹೋಗುತ್ತೆ. ಗುರಿ ಮುಟ್ಟಬೇಕು. ಮುಟ್ಟದೇ ಇದ್ರೂ ನಿಮ್ಮ ಜೀವನದಲ್ಲಿ ನೀವು ಬೇರೆ ಬೇರೆ ಥರದ ಯಾಕೆಂದರೆ ಕೆಲವು ಸರಿ ನಿಮಗೆ ಹೇಳಿದ್ನಲ್ಲ, ಕ್ರಿಕೆಟ್ನೆಲ್ಲ ಆದ ಹಾಗೆ ನಿಮಗೆ ಕೆಲವು ಸರಿ ನಿಮಗೆ ಅವಕಾಶಗಳು ಸಿಗದೆ ಹೋಗ್ಬೋದು, ಅಥವಾ ಯಾವುದೋ ಪೊಲಿಟಿಕಲ್ ಇಶ್ಯೂಸಿಂದನೋ ಅಥವಾ ಇನ್ನೊಂದು ನಿಮಗೆ ಏನೂ ಆಗದೆ ಇಲ್ವೋ. ಆದ್ದರಿಂದ ತೃಪ್ತಿಗಡಬೇಡಿ. ನಿಮ್ಮ ಕನಸುಗಳನ್ನು ತುಂಬ ಚೆನ್ನಾಗಿ ಬದುಕೋದ್ರ ಕಡೆಗೆ ಹೋಗ್ತಾ ಹೋಗಿ. ಒಂದೇ ನೀವು ಆ ಗುರಿ ಮುಟ್ಟದೇ ಇದ್ದರೂ, ಅಂದರೆ ನೀವು ಮುಟ್ಟಿದ್ರೂ ಕೂಡ ಮುಟ್ಟದೇ ಇರುವ ಸ್ಥಿತಿನೂ ನಿಮ್ಮ ಜೀವನದೊಳಗೆ ಬರುತ್ತೆ. ನೀವು ಮುಟ್ಟುವ ಎಲ್ಲ ಯೋಗ್ಯತೆ ಇರುತ್ತೆ, ಅದು ಕರೆಕ್ಟಾದ ಅವಕಾಶಗಳೇ ಆಗಲ್ಲ. ಆಗಲೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮಲ್ಲಿರುವ ಸ್ಟ್ರೆಂತನ್ನು ಬೇರೆ ಯುವಕರಿಗೆ ತುಂಬೋದಕ್ಕೆ ಶುರು ಮಾಡಿ. ನಿಮ್ಮ ಗುರಿಗಳನ್ನು ಇನ್ನೊಬ್ಬರೊಳಗೆ ತುಂಬುತ್ತಾ ನಿಮ್ಮ ಚಾಲೆಂಜ್ ನೂರಾರು ಮಕ್ಕಳ ಕನಸಿಗೆ ಬಿಟ್ಟುಕೊಡ್ತಾ ಹೋದರೆ, ಆ ನೂರಾರು ಮಕ್ಕಳಲ್ಲಿ ಒಂದು 50 ಜನ ಆದರೂ ನೀವು ಪಡೆದಂಥ, ನೀವು ಏನು ಯೋಚನೆ ಮಾಡಿದ್ರಲ್ಲ ಆ ಗುರಿಯ ಕಡೆಗೆ ಅವ್ರು ಹೋಗಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿ ಖುಷಿ ಪಡಿ. ಯಾಕೆಂದರೆ ಇಡೀ ಜಗತ್ತಿರೋದೇ ಹಾಗೆ. ನಾನು ಏನೋ ಆಗಬೇಕು ಅಂತಿರ್ತೀನಿ, ತುಂಬ ಒದ್ದಾಡ್ತೀನಿ, ತುಂಬ ಸ್ಟ್ರಗಲ್ ಮಾಡ್ತೀನಿ, ಅದಕ್ಕೆ ಕರೆಕ್ಟಾದ ಇದು ಸಿಗಲ್ಲ, ಬಟ್ ಸಾಧನೆ ಬಿಡಲ್ಲ. ಗೊತ್ತಿಲ್ಲದಿದ್ದಾಗೆ ನಿಮ್ಮನ್ನು ನೋಡಿದಂಥ ನಿಮ್ಮ ಮಕ್ಕಳು ಅಥವಾ ನೀವು ಇನ್ನೊಬ್ಬರಿಗೆ ಪಾಠ ಹೇಳ್ತಿರ್ತೀರೋ, ಇನ್ನೊಬ್ಬರ ಜೊತೆ ಬದುಕ್ತಾ ಇರ್ತೀರೋ, ಅವರೊಳಗೆ ಅದು ಒಂದು ಸಣ್ಣ ಬೀಜವಾಗಿ, ಅದು ಸಣ್ಣ ಗಿಡವಾಗಿ, ಮರವಾಗಿ ಬೆಳೆದು ನೀವೇನು ನೋಡಬೇಕಾಗಿರೋದು ಅವರಲ್ಲಿ ನೋಡೋದಕ್ಕೆ ಶುರು ಮಾಡ್ತೀರ. ಇದನ್ನು ರಾಜ್ಕುಮಾರ್ ಅವರು ಹೇಳ್ತಾರೆ. ಅವ್ರ ತಂದೆ ಬಹಳ ಒಳ್ಳೆಯ ನಟ, ಆದರೆ ಅವರು ಎಲ್ಲ ಆದಮೇಲೆ ಇವರು ಮಹಾನ್ ನಟ ಆದಾಗಲೂ ಅವ್ರ ತಂದೆ ನೆನೆಸ್ಕೊತಾರೆ. ನನ್ನ ತಂದೆ ನನಗಿಂತ ಮಹಾನ್ ನಟ, ಆದರೆ ಅವರು ನಾಟಕದ ಸ್ಥಿತಿ ಏನಿತ್ತಲ್ಲ ಆ ಕಾಲದಲ್ಲಿ ಅಷ್ಟೇ ಇದ್ದರು. ಆದರೆ ಈ ಕಾಲದಲ್ಲಿ ಅವರಿದ್ದರೆ ಅವರು ನನಗಿಂತ ಬಹಳ ಒಳ್ಳೆಯ ನಟ ಅಂತ. ಹಾಗಾಗಿ ನಮ್ಮೊಳಗಿರೋ ಆಶಯಗಳು ಇನ್ನೊಬ್ಬರೊಳಗೂ ನಮ್ಮ ಗುರಿಗಳನ್ನು ಕಾಣ್ಬೋದು. ಹಾಗಾಗಿ ನಿಮಗೆಲ್ಲರಿಗೂ ಹೇಳ್ತಾ ಇರೋದು, ತೃಪ್ತಿಗಿಡಬೇಡಿ. ಚಾಲೆಂಜಸ್ಸನ್ನು, ಯಾವುದೇ ಚಾಲೆಂಜ್ ಆಗಲಿ ಅದನ್ನು ತಗೊಳ್ಳಿ,
ಅನುಭವಿಸೋಕ್ಕೆ ಶುರು ಮಾಡಿ, ಅದರಲ್ಲಿ ಬದುಕೋದಕ್ಕೆ ಶುರು ಮಾಡಿ. ಬಹಳ ಚೆನ್ನಾಗಿರುತ್ತೆ. ಚಾಲೆಂಜಸ್ ನಿಮ್ಮನ್ನು ಪ್ರತಿಕ್ಷಣ ಬದುಕಿಸ್ತಾ ಹೋಗುತ್ತೆ. ನೀವು ಪ್ರತಿಕ್ಷಣ ಹ್ಯೂಮನ್ ಆಗಿ ಹೊಸ ವಿಷನ್ ಕಡೆಗೆ ನೀವು ಹೋಗ್ತಾ ಇರ್ತೀರ. ಓಕೆ, ಇನ್ನೊಂದು ಸರಿ ಏನು ಶಫಲ್ ಮಾಡಲ್ಲ. 5ನೇ ಕ್ವಶನ್, ಫಾದರ್. ಆದರೆ ಇದು 3ನೇದಾಗಿದೆ. ಫಾದರ್ ಭಾಳ ನನ್ನ ಜೀವನದಲ್ಲಿ ನನ್ನ ತಂದೆ ಹೋಟೆಲ್ ಸಣ್ಣಯ್ಯ, ದೊಡ್ಡಬಾಳೆ ಸುಬ್ಬರಾವ್ ನನ್ನ ತಂದೆ ಹೆಸರು. ಈ ಅಪ್ಪ ಅನ್ನುವಂಥದ್ದಿದೆಯಲ್ಲ, ಅದೊಂದು ನನ್ನ ಜೀವನದಲ್ಲಿ ನಾನು 5 ವರ್ಷದವನಿದ್ದಾಗ, ನನ್ನ 5 ವರ್ಷ ಇದ್ದಾಗ ನನ್ನ ತಂದೆನ ನಾನು ಕಳ್ಕೊತೀನಿ. ಆದರೆ ಯಾವತ್ತೂ ಹೇಳ್ತಾರಲ್ಲ, ಕೆಲವು ಸರಿ ನನಗೆ ಕಳ್ಕೊಂಡ್ರು ಕೂಡ ನನ್ನ ಅಪ್ಪ ನನ್ನ ಜೊತೆನೇ ಇದ್ದಾನೆ ಅಂತ ಯಾಕೆ ಅನಿಸುತ್ತೆ ಅಂದರೆ, ನಮ್ಮಪ್ಪ ಅಂಥ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದ. ನಿಮಗೆ ಈಗಾಗಲೇ ಹೇಳಿದೆ, ಚಾಲೆಂಜಸ್ ಇರ್ಬೋದು, ಗುರಿ ಇರ್ಬೋದು, ನೀವು ಮಾಡ್ತಾ ಮಾಡ್ತಾ ನಿಮಗೆ ದಕ್ಕದೇ ಇದ್ದರೂ ಅದು ಇನ್ನೊಬ್ಬರ ಕಡೆಯಿಂದ, ಅದು ನನ್ನ ತಂದೆಯಿಂದ ನನಗಾಗಿದೆ. ಯಾಕಂದರೆ ನನ್ನ ತಂದೆ ಏನಿದಾರಲ್ಲ, ಬಹಳ ಒಳ್ಳೆ ಹ್ಯೂಮನ್ ಬೀಯಿಂಗ್. ಅವರು ನನಗೆ ಅಂದರೆ, ನಾನು ಬೇರೆಯವರಿಂದ ಕೇಳ್ಪಟ್ಟಿದ್ದೇನು ಅಂದರೆ, ಅವರು ತುಂಬ ಒಳ್ಳೆ ಅಡುಗೆ ಮಾಡೋರು, ತುಂಬ ಒಳ್ಳೆ ಆರ್ಗನೈಸರು. ಅವ್ರ ಹಿಂದೆ ಬೆಂಗಳೂರಿನಲ್ಲೇ ಎಲ್ಲೋ ಈ ಮಿಲ್ಟ್ರಿ ಮೆಡ್ರಾಸ್ ಸ್ಯಾಪರ್ಸು ಅಥವಾ ಇನ್ನೊಂದು ಯಾವುದೋ ಮಿಲ್ಟ್ರಿಯ ದೊಡ್ಡ ಕ್ಯಾಂಪಸ್ಸಲ್ಲಿ ಅಡುಗೆ ಮಾಡ್ತಾಯಿದ್ರು. ಅಲ್ಲಿಂದ ಸಾಗರಕ್ಕೆ ಬಂದರು. ಸಾಗರದಲ್ಲಿ ಹೋಟ್ಲು ಶುರು ಮಾಡಿದ್ರು, ಗಜೇಂದ್ರ ವಿಲಾಸ್ ಅಂತ ಹೋಟ್ಲು ಶುರು ಮಾಡಿದ ಮೇಲೆ ತುಂಬ ಒಳ್ಳೆಯ ಹೆಸರಾಯಿತು, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರು. ಇದಕ್ಕಿದ್ದ ಹಾಗೆ ಸಾಮಾಜಿಕ ಕಾರ್ಯಗಳಲ್ಲೇ ತಮ್ಮನ್ನು ತಾನು ತೊಡಗಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಜನರಿಗೆ ಹೆಚ್ಚು, ಯಾಕೆಂದರೆ ನಮ್ಮ ಮನೆಯ ಮಹಡಿ ಇತ್ತು, ನನಗಿನ್ನೂ ಚೆನ್ನಾಗಿ ನೆನಪು. ನಮ್ಮ ಮನೆ ಮಾಡಿ ದೊಡ್ಡ ಮನೆ ಅದು ಸಾಗರದಲ್ಲಿ. ಈಗ ಕುಂಟೆ ಬ್ರದರ್ಸ್ ಅಂತ ಏನಿದೆ, ಈಗಲೂ ಹಾಗೇ ಇದೆ. ಅದು ನನ್ನ ತಂದೆ ಕಟ್ಟಿದ ಬಿಲ್ಡಿಂಗ್ ಅದು. ಅದರ ಹಿಂಭಾಗದಲ್ಲಿ ನಮ್ಮ ಮನೆ ಇತ್ತು. ಅದೇನು ಮಿನಿಮಮ್ ಒಂದು 1 ಎಕರೆ ಮನೆ ಇರಬಹುದು, ದೊಡ್ಡದು. ಆಕಳು, ಆಮೇಲೆ ನಮ್ಮ ಅಡುಗೆ ಮನೆ, ಆಮೇಲೆ ಅಡುಗೆ ಮನೆಯೇ ಐ ಥಿಂಕ್ ಇಟ್ಸ್ ಮಿನಿಮಮ್ ಒಂದು 30x30. ಆರ್ಟ್ ಡೈರೆಕ್ಟರ್ ಆಗಿಂದ ನನಗೆ ಅದರ ಆಳ ಅಗಲ ಈಗ ನನಗೆ ಅರಿವಾಗ್ತಿದೆ. ಹಾಲು ಅಷ್ಟೇ. ಆಮೇಲೆ ನಮ್ಮ ಮನೆ ಮೆತ್ತಿ ಅಂತ ಕರಿತೀವಿ, ಅಂದರೆ ನಮ್ಮ ಮಹಡಿ ಮೇಲಿರುವಂಥ ದೊಡ್ಡ ಸ್ಪೇಸ್ ಏನಿತ್ತು ಅಂದರೆ, ನಮ್ಮಪ್ಪ ನಮ್ಮ ಸಾಗರದಲ್ಲಿ ಕಷ್ಟಪಟ್ಟು ಓದುವ, ಅವಾಗೆಲ್ಲ ವಾರದನದ ಊಟ ಅಂತಿತ್ತು. ಆದರೆ ನನ್ನ ತಂದೆ ಏನು ಮಾಡಿದ್ದ, ಎದುರುಗಡೆಗೆ ಹೋಟ್ಲಿತ್ತು, ಇಲ್ಲಿ ಮಹಡಿ ಮೇಲೆ ತುಂಬ ಜನ ಹಳ್ಳಿಯಿಂದ ಬರುವ, ತುಂಬ ಬಡತನದಲ್ಲಿ ಓದುವಂಥ, ತುಂಬ ಚೆನ್ನಾಗಿ ಓದುವಂಥ ಹುಡುಗರುಗಳಿಗೆ ಎಲ್ಲರಿಗೂ ಮಲಗೋದಕ್ಕೆ, ಇರೋದಕ್ಕೆ, ಆಮೇಲೆ ಹೋಟ್ಲಿಂದ ಒಂದು ಅನ್ನ, ಸಾರು, ಚಟ್ನಿ ಈ ಥರದ್ದು ಯಾವಾಗಲೂ ಒಂದು ಇದ್ರ ಮೇಲೆ ಇಟ್ಬಿಟ್ಟಿರೋರು. ಅವ್ರು ಬೆಳಗ್ಗೆ ಒಂದು ತಿಂಡಿ ಇರೋದು, ತಿಂಡಿ ತಿನ್ಕೊಂಡು ಅವ್ರು ಕಾಲೇಜಿಗೆ ಹೋಗ್ಬೋದು, ಮಧ್ಯಾಹ್ನ ಬಂದು ಊಟ ಮಾಡ್ಬೋದು, ರಾತ್ರಿ ಅಲ್ಲೇ ಮಲಗ್ಬೋದು, ಅಲ್ಲೇ ಊಟ ಮಾಡ್ಬೋದು. ಈ ಥರದಲ್ಲಿ ತುಂಬ ಜನ ಓದ್ದವರು, ತುಂಬ ದೊಡ್ಡ ಮನುಷ್ಯರಾಗಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ನನ್ನ ತಂದೆಯ ಆ ಥರದ ಕಾರ್ಯ ಮಾಡಿದವರು. ಆಮೇಲೆ ನನ್ನ ತಂದೆ ಇಸ್ ವೆರಿ ಸ್ಮಾರ್ಟ್, ವೆರಿ ನೀಟ್ ಅಂತೆ. ನನಗೂ ಚಿಕ್ಕದಾಗಿ ಇನ್ನೂ ಚೆನ್ನಾಗಿ ನೆನಪಿರೋದೇನು ಅಂದರೆ, ನನ್ನ ತಂದೆದು ನನಗೆ ಇನ್ನೂ ಚೆನ್ನಾಗಿ ನೆನಪಿರೋದು, ನನ್ನ ತಂದೆ ನನಗೊಂದು ಹಾಲನ್ನು ಊಟ ಮಾಡಿಸ್ತಾರೆ. ಅದು ಈಗಲೂ ನೆನಪಾಗುತ್ತೆ. ನನಗೇನಾದ್ರು ತುಂಬ ನೋವಾಗಿದ್ದರೆ, ಅಥವಾ ನಾನು ಯಾವ್ದಾದ್ರು ಒಂದು ಸಿಚುಯೇಷನು ನನಗೆ ತುಂಬ ಕಾಡ್ತಾ ಇದೆ, ಯಾಕೋ ಒಂಥರ ನೋವಾಗಿದೆ ಅಂದಾಗ, ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಗೊತ್ತಾ, ನಾನು ಹಾಲನ್ನು ಊಟ ಮಾಡಲ್ಲ ಯೂಶಲಿ. ಆ ಒಂದು ದಿನ ಮಾತ್ರ ನನಗೇನೋ ಆ ಥರ ಪೇಯ್ನ್ ಆದಾಗ, ಈಗಲೂ ಅಷ್ಟೇ, ಸ್ವಲ್ಪ ಹಾಲಿಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂದ ತಕ್ಷಣ ಒಂದಿದು ನನಗೆ ಈಗಲೂ ಚೆನ್ನಾಗಿ ನೆನಪಿದ್ದು, ಇದೇ ಥರದ ದೊಡ್ಡ ಹಾಲು. ನಾಗೆಲ್ಲ ನಿಮಗೆ ಹಂಚಿನೊಳಗೊಂದು ಒಂದು ಕಿಂಡಿ, ಅಂದರೆ ಸೂರ್ಯನ ಕಿರಣ ಬರುವ ಹಾಗೆ, ಜೊತೆಗೆ ನಿಮಗೆ ಹೊಗೆ ಹೋಗುವಾಗ ಒಂದು ಮಾಡು ಥರ ಇರೋದು, ಅಂದರೆ ಅದೊಂದು ಸಣ್ಣ ಕಮಾನ್ ಥರ ಇರೋದು ಹಂಚಲ್ಲಿ, ಅದರೊಳಗಿಂದ ಒಂದು ಬೆಳಕು. ಒಂದು ಮಣೆ, ನಮ್ಮ ತಂದೆಗೆ ಇದ್ದಂಥ ಒಂದು ದೊಡ್ಡ ಸ್ಟೀಲ್ ತಟ್ಟೆ, ಆ ಮಣೆ, ನಮಗೆ ಆ ಕಡೆಗೆ ಅಡುಗೆ ಮನೆ, ಅಂದರೆ ಅಡುಗೆಯ ಒಲೆಗಳಿರೋದು 3-4 ಇರೋದು, ಅದರ ಮೇಲೆ ಯಾವಾಗಲೂ ಏನಾದ್ರು ಬೇಯ್ತಾ ಇರೋದು. ನನಗಿನ್ನು ಆ ಅಡುಗೆ ಒಳಗೆ ಇರೋದರಿಂದ ಅಲ್ಲಿನ ಹೊಗೆ ಎಲ್ಲ ಬಂದರೆ ಆ ಕಿರಣಗಳ ಮೂಲಕ ಬರುವಂಥದ್ದು, ಆ ಕಿರಣಕ್ಕೆ ಒಂದು ಪೇಂಟಿಂಗ್ ಮಾಡ್ದಂಗೆ, ನಿಮಗೆ ವೈಟ್ ವಾಶ್ ಮಾಡ್ತಾರೆ ಗ್ರೇನಲ್ಲಿ, ಆವಾಗ ಒಂದು ಕಿರಣ ಹಂಗೆ ಬಿದ್ದಂಗೆ. ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಅವ್ರು ಕರೆದ್ರು, ನಾನು ಓಡಿ ಬರ್ತಿದ್ದೆ, ಅವ್ರ ತೊಡೆ ಮೇಲೆ ಕೂತ್ಕೊಂಡ ತಕ್ಷಣ ಅವ್ರು ಫಸ್ಟ್ ನನಗೆ ಹಾಲನ್ನು ಕಲಸಿ ಸ್ವಲ್ಪ ಉಪ್ಪು ಹಾಕಿ ತಿನ್ನಿಸಿದ್ದೇನಿದೆಯಲ್ಲ, ಅದು ಈಗಲೂ ಕಾಡ್ತಾ ಇರ್ತದೆ. ಅದು ದಟ್ಸ್ ಒನ್ ಆಫ್ ದ ಬೆಸ್ಟ್ ಟಚ್ಚು. ಒಂದು ಬಾಡಿ, ಇನ್ನೊಂದು ಊಟ, ಇನ್ನೊಂದು ಸೋಲ್. ಇದು ನನಗೆ ಈಗಲೂ ಕಾಡುತ್ತೆ. ಫಾದರ್ನ ನಾನು ನೋಡ್ತಾ ಹೋಗಿದ್ದೆ ಹಾಗೆ. ಅವರ ಒಳ್ಳೆಯತನ, ರಾಜಕೀಯವಾಗಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದವರು, ಸಮಾಜವಾದಿ ಪಾರ್ಟಿಯಲ್ಲಿ ಇದ್ದವರು, ಗೋಪಾಲ್ ಗೌಡರು, ಆಮೇಲೆ ನಿಮಗೆ ಲೋಹಿಯಾ ಅಂತ ಮಹಾನ್ ವ್ಯಕ್ತಿಗಳ ಜೊತೆ ಬದುಕಿದವರು, ಆಮೇಲೆ ಕಾಗೋಡು ಸತ್ಯಾಗ್ರಹಕ್ಕೆ ಆ ಹೋರಾಟದಲ್ಲೂ ಇವರು ಭಾಗಿಯಾದವರು,
ಅಂದರೆ ಒಂದು ಇಡೀ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆ ಒಂದೇ ಅಲ್ಲ, ತನ್ನ ಸುತ್ತ ಇರುವ ಸಮಾಜನೂ ಒಂದು ಸಂಸಾರ ಅಂಥೇಳಿ ಅಂಥವರಿಗೆ ಹೆಲ್ಪ್ ಮಾಡ್ತಾ ತಾನೂ ಬದುಕ್ತಾ ತನ್ನ ಸುತ್ತಮುತ್ತಲಿರೋರಿಗೂ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಅವಕಾಶಗಳನ್ನು ನೀಡ್ತಾ ಬದುಕಿದಂಥ ಒಂದು ಮನುಷ್ಯ. ಈಗಲೂ ಸಾಗರದಲ್ಲಿ ಒಂದು ಏಜಿನ ಜನರ ಹತ್ರ ಏನಾದ್ರು ಹೋಗಿ, ಅರುಣ ನಿಮ್ಮಪ್ಪ ಹೋಟ್ಲು ಸಣ್ಣಯ್ಯ ಕಣೋ, ಅವನು ಎಂಥ ಮನುಷ್ಯ ಆಗುತ್ತೇನೋ ಅವನು, ಅಯ್ಯಪ್ಪ ಅವನು ನೋಡೋದೇ ಒಂದು ಖುಷಿ, ಅವನು ಏನು ಚಂದ, ಆಮೇಲೆ ಆ ವೈಟ್ ಪಂಚೆ, ವೈಟ್ ಶರ್ಟು, ಇಲ್ಲೊಂದು ಗೋಲ್ಡ್ ಕಲರ್ದು ಒಂದು ಗಡಿಯಾರ, ವಾಚ್ ಹಾಕ್ಕೊಂಡು ಪೇಟೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಲ್ಲರೂ ತಲೆ ತಗ್ಸೋರು, ಪ್ರೀತಿಯಿಂದ ಮಾತಾಡ್ಸೋರು. ಆಮೇಲೆ ಇದುವರೆಗೂ ಹೇಳ್ತೀನಿ ಅರುಣ, ಅವ್ರ ಮನೆಗೆ ಯಾರೇ ಸಹಾಯಕ್ಕೆ ಹೋದರೂ ಇಲ್ಲ ಅನ್ನದೇ ಇರುವಂಥ ವ್ಯಕ್ತಿ ಯಾರಿದ್ರೆ ನಿಮ್ಮಪ್ಪ. ಆಗ ಎಂಥ ಕಷ್ಟ ಇದ್ದರೂ ಅವರು ಹೋಟೆಲಲ್ಲಿರುವ ಕ್ಯಾಶಲ್ಲಿರುವ ದುಡ್ಡನ್ನು ತೆಗೆದು ಕೊಟ್ಟು, ಅವ್ರಿಗೆ ಏನಾದ್ರು ತೊಂದರೆ ಆಗಿದೆ, ನಿನ್ನ ಮಗನಿಗೆ ಏನಾದ್ರು ತೊಂದರೆ ಆಗಿದ್ದರೆ, ಏನೂ ಇಲ್ಲ ಓದ್ತಾ ಇದ್ದಾನೆ ಅಂದರೆ ನಮ್ಮ ಮಾಡಿ ಮೇಲೆ ಜಾಗ ಇರುತ್ತೆ, ಊಟ ಇರುತ್ತೆ, ಅವನು ಊಟ ಮಾಡ್ಕೊಬೋದು, ಮಲಗ್ಬೋದು, ಆಮೇಲೆ ಅವನು ಕಾಲೇಜಿಗೆ ಹೋಗ್ಬೋದು. ಆದರೆ ಇನ್ನೂ ಏನೇನೇನೋ ಕೆಲಸಗಳನ್ನು ಮಾಡೋದಂಥ ಕಥೆಗಳನ್ನು ನಾನು ಕೇಳಿದ್ದೀನಿ. ಯಾಕೆಂದರೆ ಒಬ್ಬ ಮನುಷ್ಯ ಬದುಕಬೇಕಾಗಿರೋದೇ ಹಾಗೆ ಅಂತ ಕಾಣಿಸುತ್ತೆ. ನಾನು ಆಗಿದ್ದರೂ ಕೂಡ ನಾನು ಮತ್ತು ನಾವು ಆಗೋದಿದೆಯಲ್ಲ, ನಾವು ಆಗೋದೇ ಬಹಳ ಮುಖ್ಯ ಆಗುತ್ತೆ. ಇದನ್ನು ನಿಮಗೆ ಭಗವದ್ಗೀತೆನೂ ಹೇಳುತ್ತೆ, ಕುರಾನು ಹೇಳುತ್ತೆ, ಕ್ರಿಸ್ತನೂ ಹೇಳ್ತಾನೆ. ಅಂದರೆ ಯಾವುದೇ ಧರ್ಮ ಇದೆಯಲ್ಲ, ಅದು ಹೇಳೋದೇನು ಅಂದರೆ ಮಾನವೀಯವಾಗಿ ಬದುಕುವ ಧರ್ಮಕ್ಕಿಂತ ಇದ್ಯಾವುದು ದೊಡ್ಡದಲ್ಲ ಅಂತ. ಅಂದರೆ ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತಾನೆ, ಈ ಪ್ರಕೃತಿನ ಪ್ರೀತಿಸುವ ಬದುಕುವ ಧರ್ಮ ಇದೆಯಲ್ಲ, ಅದು ನನ್ನ ಅಪ್ಪನಲ್ಲಿತ್ತು. ಹಾಗಾಗಿ ಅದು ನನ್ನೊಳಗೆ ಬಂದಿದೆ. ನಾನು ಅದನ್ನು ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಬಟ್ ಈಗಲೂ ಯೋಚನೆ ಮಾಡ್ತೀನಿ, ನಾನೊಬ್ಬ ಫಾದರ್ ಆಗಿ, ಈಗ ನನ್ನ 2 ಮಕ್ಕಳಿದ್ದಾರೆ. ನನಗೆ ನನ್ನ ಮಗ ಸೂರ್ಯ ಸಾಗರ್, ನಿಮಗೆ ಗೊತ್ತಿರುತ್ತೆ, ಅವನು ಮುಯ್ ಥಾಯ್ ಇಂಟರ್ನ್ಯಾಷನಲ್ ಪ್ರೊಫೆಷನಲ್ ಫೈಟರು. ಹಿ ಈಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಇನ್ ರಾಜಧರಮ್ ಸ್ಟೇಡಿಯಂ. ಆಮೇಲೆ ನನ್ನ ಮಗಳು ಅದಿತಿ ಸಾಗರ್, ಅವಳು ಸಿಂಗರು, ಜೊತೆಗೆ ಪೇಂಟ್ ಮಾಡ್ತಾಳೆ, ಈಗ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಆಮೇಲೆ ಇನ್ನು ಈಗ ಬಾಂಬೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಆಮೇಲೆ ಇವರಿಬ್ಬರು ಅಷ್ಟೇ, ನಾನು ಮತ್ತು ನನ್ನ ಹೆಂಡತಿ ಏನಿದ್ದಾಳೆ ಮೀರಾ, ನಮ್ಮಿಬ್ಬರ ಆಶೆಯೂ ಹಾಗೆ ಇತ್ತು. ಯಾಕಂದರೆ ನಮ್ಮದು ಮನೆಯೊಳಗೆ ನಾವು ಯೋಚನೆ ಮಾಡುವ ರೀತಿ ಇರ್ಬೋದು, ನನ್ನ ಹೆಂಡತಿ ಯೋಚನೆ ಮಾಡುವ ರೀತಿ ಇರ್ಬೋದು, ನಮ್ಮಿಬ್ಬರದು ಒಂದೇ ಥರ. ಜೊತೆಗೆ ನಾವು ಜಗತ್ತನ್ನು ನೋಡುವ ರೀತಿಯೇ ಬೇರೆ ಆಗಿರೋದು. ನಿಮ್ಗಾಗಲೇ ಹೇಳಿದೆ, ನಾನು ಯಾವಾಗಲೂ ಪ್ರಶ್ನಾತೀತವಾಗಿರ್ತೀನಿ ಅಂತ. ನನ್ನ ಮಕ್ಕಳಲ್ಲೂ ಅದೇ ಬಂದಿತ್ತು. ಅವನು SLC ಓದ, ಅವನಿಗೆ ಡಿಸ್ಲೆಕ್ಸಿಕ್ ಇತ್ತು, ಲರ್ನಿಂಗ್ ಡಿಸಬಿಲಿಟಿ ಇತ್ತು ಸೂರ್ಯನಿಗೆ. ಅವನಿಗೆ ಪ್ರಾಣಿಯ ಬಗ್ಗೆ ಅಗಾಧವಾದ ಪ್ರೀತಿ, ಪ್ರಕೃತಿಯ ಬಗ್ಗೆ ಅಗಾಧವಾದ ಪ್ರೀತಿ. ಅದಕ್ಕೆ ನನ್ನ ಹೆಂಡತಿ, ಆ್ಯಕ್ಚುಲಿ ನಾನು ಟೈಮ್ ಕೊಡೋದಕ್ಕಿಂತ ನನ್ನ ಹೆಂಡತಿ ಅವನನ್ನು ಕಾಡಿಗೆ ಕರ್ಕೊಂಡೋಗೋಳು, ನೀರಿಗೆ ಕರ್ಕೊಂಡೋಗೋಳು, ಆಮೇಲೆ ಅವನ ಜೊತೆ ಬದುಕಿದ್ದು ಹೆಚ್ಚು ಅವಳು. ಯಾಕಂದ್ರೆ ನಾನು ಆರ್ಟ್ ಡೈರೆಕ್ಟ್ರಾಗಿ, ಆ್ಯಕ್ಟ್ರಾಗಿ ಬ್ಯುಸಿ ಆಗಿದೆ. ಆದರೆ ನನ್ನ ಮಕ್ಕಳ ಜೊತೆ ನಾನು ಸಮಯನೂ ಕೊಡ್ತಾಯಿದ್ದೆ. ಬಟ್ ಅವನಿಗೆ ಚಿಕ್ಕಂದಿನಿಂದನೂ ಪ್ರಾಣಿಯ ಪ್ರೀತಿ, ಯಾವುದ್ರ ಬಗ್ಗೆ ಮಾತಾಡಿ, ಯಾವುದೋ ಕಾಗೆ ತರೋನು, ಸಾಕೋನು, ಅದನ್ನು ಎನ್ಕರೇಜ್ ಮಾಡೋ ಫಸ್ಟ್ ಒಂದು ಸ್ವಲ್ಪ. ಆಮೇಲೆ ನಮಗೆ ಅನ್ಸಕ್ಷವಾಗಿ ಎಲ್ಲ ಅವನ ಇಂಟ್ರೆಸ್ಟ್ ಬೇರೆ ಇದೆ. ಎಲ್ಲ ಮಕ್ಕಳು ಒಂದು ಜಗತ್ತನ್ನು ನೋಡೋದಾದರೆ, ನನ್ನ ಮಗ ನಂತರ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾನಲ್ಲ, ಯಾಕೆ ಇದನ್ನು ನಾವು ಸಪೋರ್ಟ್ ಮಾಡಬಾರ್ದು ಅಂತ. ಕಾಗೆ ತೊಗೊಂಬರೋನು, ಅದಕ್ಕೆ ಏಟಾಗಿರೋದು, ಇನ್ಯಾವುದೋ ಗುಬ್ಬಿ ಮರಿನೋ, ಇನ್ಯಾವುದೋ ಗೂಬೇನೋ, ಅದಕ್ಕೆ ಇನ್ನೇನೋ ಕಣ್ಣಿಗೆ ಏಟು ಬಿದ್ದಿರೋದು, ಅದಕ್ಕೆಲ್ಲ ಮುಲಾಮ್ ಹಚ್ಚೋದು. ನಾವು ಅವನನ್ನು ನೋಡಿದಾಗಲೆಲ್ಲ ನನಗೆ ಅದೇ ಅನಿಸ್ತಾ ಇತ್ತು. ಅಂದರೆ ಒಂದು ಮಗು ಯಾವಾಗ ತಂದೆ ಆಗ್ತಾನೆ ಅಂದರೆ, ಆ ಚಿಕ್ಕ ಮಗುವಾಗಿದ್ದಾಗಲೇ ಫಾದರ್ ಹೆಂಗಾಗ್ತಾನೆ ಅಂದರೆ, ಅವನು ಮಾನವೀಯ ಧರ್ಮಗಳನ್ನು ಹೇಳ್ಕೊಡ್ತಾ ಹೋಗ್ತಾನೆ. ಅಂದರೆ ಈ ಪ್ರಕೃತಿನ ಹೆಂಗೆ ಪ್ರೀತಿಸಬೇಕು, ಈ ಪ್ರಾಣಿಗೆ ಏಟಾಗಿದೆ, ಈ ಪ್ರಾಣಿನ ನಾನು ಹ್ಯಾಕ್ ಟ್ರೀಟ್ ಮಾಡಬೇಕು, ಇದಕ್ಕೂ ಒಂದು ಜೀವ ಇದೆಯಲ್ಲ ನೋಡಿ. ಅದು ಅವನು ಗೊತ್ತಿಲ್ಲದೆ ಅವನೊಳಗಿರುವಂತಹ ಒಂದು ಎಕ್ಸ್ಪ್ರೆಷನ್, ಅದು ಭಾವ, ಅದು ಮನುಷ್ಯನ ಪ್ರತಿಯೊಂದು ಮಗುವಿನಲ್ಲಿ, ಪ್ರತಿಯೊಬ್ಬ ಮನುಷ್ಯನೊಳಗಿರುತ್ತೆ. ನಾವು ಅದನ್ನು ಸಪ್ರೆಸ್ ಮಾಡಿಬಿಟ್ರೆ ಬೇರೆ ಭಾವಗಳು ಈ ಹೊರಗೆಯ ನಿಮಗೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಕಡೆಗೆ ಹೋಗ್ತಾರೆ. ಅವನು ಚಿಕ್ಕ ಹುಡುಗನಿಂದ ಮೆಟೀರಿಯಲಿಸ್ಟಿಕ್ ಆಗಿರಲಿಲ್ಲ. ಅವನು ಅದೇನೋ ಕಣ್ಣಿಗೆ ಏಟು ಬಿದ್ದಿದೆ, ಅದನ್ನು ಅವನು ಬದುಕಿಸುವ, ಯಾವುದೋ ಕಾಗೆಗೆ ತುಂಬ ಏಟಾಗಿಯೋ ಸಾಯೋ ಸ್ಥಿತಿ ಇದೆ, ಅದನ್ನು ಬದುಕಿಸುವ. ಆಮೇಲೆ ಯಾವುದೋ ಹದ್ದಿಗೆ ಎಲ್ಲೋ ಚರಂಡಿಯಲ್ಲಿ ಬಿದ್ದಿತ್ತು, ಅದಕ್ಕೆ ತುಂಬ ಏಟಾಗಿತ್ತು, ಅದನ್ನು ಎತ್ಕೊಂಡ್ಬಂದು ಅದನ್ನೊಂದು ತಿಂಗಳು 10 ದಿನನೇನೋ ಅದಕ್ಕೆ ಟ್ರೀಟ್ ಮಾಡೋದು. ನಾವು ಇದನ್ನು ನಾನು ಹೇಳ್ತೀನೋ, ಅದು ಅಲ್ಲಲ್ಲೇ ಕಕ್ಕ ಮಾಡೋದು, ಗಲೀಜಾಗಿದ್ರು ಕೂಡ ಕೊನೆ ನಾವು ತಡ್ಕೊಂಡ್ವಿ. ಯಾಕೆಂದರೆ ಅವನ ಇಂಟ್ರೆಸ್ಟು ಹೀ ಈಸ್ ಜಸ್ಟ್ ಲೈಕ್ ಎ ಫಾದರ್.
ಇದು ನನ್ನೊಳಗಿತ್ತು, ಆದರೆ ನಾನು ಅದ್ರ ಬಗ್ಗೆ ಗಮನನೇ ಕೊಡಲಿ. ಯಾಕೆಂದರೆ ಆ ಚಾನಲ್ನ ನನ್ನನ್ನು ಒಪ್ಕೊಳ್ಳೋ, ನಾನು ದುಡಿಮೆ, ಆ್ಯಕ್ಟಿಂಗ್ ಇದ್ರ ಬಗ್ಗೆ ಹೋದರೆ ನಾನು ಬೇರೆ ಥರ ಇವನೇನು ಇಂಟ್ರೆಸ್ಟಿಂಗ್ ಇದಾನಲ್ಲ ಅಂತ. ಕೆಲವು ಸರಿ ನಿಮ್ಮ ಮಕ್ಕಳೇ ನಿಮಗೆ ಫಾದರ್ ಆಗಿರ್ತಾರೆ. ತಂದೆ ಅಂದ ತಕ್ಷಣ ಹುಟ್ಟಿಸಿದಂಥವನು ಅಂತಲ್ಲ, ತಂದೆ ಎಕ್ಸ್ಪ್ರೆಸಿವ್ ಆಗಿರುವಂಥ ಬದುಕು, ಪಾಸಿಟಿವ್ ಆಗಿರುವಂಥ ಬದುಕು, ಆ ಬದುಕನ್ನು ಬದುಕುವ ಮಗುವಿನೊಳಗೆ ಕೂಡ ಒಬ್ಬ ತಂದೆ ಇರ್ತಾನೆ. ಒಬ್ಬ ತಂದೆ ಯಾರು ಅಂದರೆ ಅವನು ದಾರಿ ತೋರಿಸುವವನು, ಸತ್ಯದ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವವನು, ಅವನು ನಿಜವಾದ ಮಾನವೀಯ ಧರ್ಮವನ್ನು ತೋರಿಸುವನು. ಮಾನವೀಯ ಧರ್ಮ ಅಂದರೆ ಈ ಜಗತ್ತನ್ನು ಪ್ರೀತಿಸೋದು ಅಂತ. ಎಲ್ಲೋ ನನ್ನ ಮಗ ನನಗೆ ಫಾದರ್ ಆಗಿ ಕಂಡಿದ್ದು ಬಹಳ ಇಂಟ್ರೆಸ್ಟಿಂಗು. ಆಮೇಲೆ ಅವನು ಬರ್ತಾ ಅವನು ಸ್ಕೂಲಲ್ಲಿ ಪಾಪ ಅವನು ಇರೋ ಸ್ಟೇಟಸ್ ಹಾವು ಹಿಡಿಯೋದು. ಅವಾಗೆಲ್ಲ ನಾಗರಾವ್ ಹಿಡ್ಕೊಂಬಂದ್ಬಿಡೋನು, ಬ್ಯಾಗಲ್ಲಿ ಹಾಕೊಂಬರೋನು, ಕೆರಾವ್ ಹಿಡ್ಕೊಂಬರೋನು, ಇನ್ನೇನೋ ಮಾಡ್ಕೊಂಬರೋನು. ಯಾವುದೋ ಒಂದು ಸರಿ ಅವನಿಗೆ ಗಿಟಾರ್ ಕಲಿಸೋದಂತ ಗಿಟಾರಿಗೆ ಕಲಿಸಿದ್ರೆ ಆ ಗಿಟಾರ್ ಬಾಕ್ಸ್ ಇರ್ತವೆ, ಬಾಕ್ಸ್ ಗಿಟಾರ್ ಅಂತ ಕರಿತೀವಿ ನಾವು, ಅದರೊಳಗೆಲ್ಲ ಇಲಿ ಮರಿ ಇಟ್ಕೊಂಡು ಅದನ್ನೇ ಡಬ್ಬಿ ಥರ ತೊಗೊಂಬರೋನು. ಕೊನೆಗೆ ಮನೆಗೆ ತಮ್ಮ ಇಲ್ಲಿ ಪಾಪ ತಾಯಿ ಸತ್ತೋಗ್ಬಿಟ್ಟಿತ್ತಮ್ಮ. ಅದು ಆ್ಯಕ್ಚುಲಿ ತಾಯಿ ಇಲ್ಲಿ ಸತ್ತೋಗಿದೆ, ಇದೆಲ್ಲ ಒದ್ದಾಡ್ತಾ ಇದೆ, ಯಾವುದೋ ಸಂದಲ್ಲಿ ಅದೆಲ್ಲೋ ಏನೋ ಹುಡ್ಕೋಕೆ ಹೋಗಿದ್ದಾನೆ, ಇದು ಸಿಕ್ಕಿದೆ. ಅವನೇನು ಅಂದರೆ ಕಪ್ಪೆ ಹುಡ್ಕೋದು, ಎರೆ ಹುಳ ತೊಗೊಂಬರೋದು, ಈ ಥರದೆಲ್ಲ. ಅದನ್ನು ಗಿಟಾರ್ ಬಾಕ್ಸಲ್ಲಿ ಇಟ್ಕೊಂಡು ತೊಗೊಂಬಂದು ಮನೆಗೆ ತಂದಿದ್ದ. ಕೊನೆಗೆ ಅದಕ್ಕೆಲ್ಲ ಫೀಡ್ ಮಾಡೋದು ಸ್ವಲ್ಪ ದೊಡ್ಡದಾದ್ಮೇಲೆ ಬಿಟ್ಟ. ನಮ್ಮನೇಲಿ ಇಲಿ ಕಂಡ್ರೆ ನಾವು ಸಾಯಿಸ್ಬಿಡ್ಬೇಕು, ಅಯ್ಯೋ ಅದು ಅಲ್ಲೋಗುತ್ತೆ, ಗಲೀಜು ಮಾಡುತ್ತೆ ಅದರಿಂದ. ಬಟ್ ಎಲ್ಲೋ ಒಂದು ಕಡೆ ಈ ಮಗುವಿನಲ್ಲಿ ಇದೆಯಲ್ಲ ಅಂತ ನೋಡಿದ್ದು. ಆದರೆ ಹೆಚ್ಚು ಸಮಯವನ್ನು, ಹೆಚ್ಚು ಕ್ಷಣಗಳನ್ನು ಅವನ ಜೊತೆ ಕಳೆದು ನನ್ನ ಹೆಂಡ್ತಿ. ಯಾಕಂದರೆ ಅವಳು ವೆರಿ ಇಂಟ್ರೆಸ್ಟಿಂಗ್ ಫೆಲೋ. ಕೆಲವು ಸರಿ ನನ್ನ ಹೆಂಡ್ತಿ ನನಗೆ ಫಾದರ್ ಆಗಿದ್ದೆ ಹಾಗೆ. ಇವೆಲ್ಲ ಅಂದರೆ ಫಾದರ್ ಅನ್ನುವಂಥದ್ದು ಒಂದು ಭಾವ. ಅದು ಅಂದರೆ ಹೂ ಪ್ರೊಟೆಕ್ಟ್ ಅಂತ, ಅಂದರೆ ನಿಮ್ಮನ್ನು ಶೀಲ್ಡ್ ಇಟ್ಟು ಎಲ್ಲ ಏನಾದರೂ ಇದ್ದರೆ ಅದ್ರ ಮುಂದೆ ನಿಂತು ಎಲ್ಲ ವಿಷಯಗಳನ್ನು ಎದುರಿಸಿ ನಮ್ಮೆಲ್ಲರನ್ನು ಅವನು ಕಾಯುವಂಥವನು ಅಂತ. ಆ ಥರದಲ್ಲಿ ಪ್ರತಿಯೊಂದು ಹೆಣ್ಣಿನಲ್ಲೂ ನಿಮಗೆ ಗಂಡಿನ ಒಂದು ಎಕ್ಸ್ಪ್ರೆಷನ್ ಇರುತ್ತೆ. ಫಾದರ್ ಇರ್ತಾನೆ, ಒಂದು ಗಂಡನಲ್ಲಿ ಒಂದು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಅಂದರೆ ಇದು ನೇಚರ್ ಇದು. ಹಾಗಾಗಿ ಅವನು ನನಗೆ ಕಲಿಸಿದಂಥ ಇದು. ಈಗ ಅವನು ಸ್ಕೂಲ್ಗಳಲ್ಲಿ ತುಂಬ ಅವನಿಗೊಂದು 15ರಿಂದ 20 ಸ್ಕೂಲ್ ಚೇಂಜ್ ಮಾಡಿದ್ವಿ. ಆದರೆ ಚೇಂಜ್ ಆಗಿದ ವಿಷಯಗಳೇನು ಅಂದರೆ, ನಾವು ಸ್ಕೂಲ್ಗಳನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಆ ಎನ್ವೈರ್ಮೆಂಟ್, ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಅನ್ನೋದೇನಿದೆಯಲ್ಲ, ಮಗುವಿನೊಳಗಿರುವ ಅಗಾಧವಾದಂತಹ ಪ್ರಶ್ನೆಯನ್ನು ಮಾಡುವ ಮಕ್ಕಳೇನಿರ್ತಾರಲ್ಲ, ಅವರ ಜೊತೆ ನಾವು ಎಜುಕೇಷನ್ನ ಇದಾಗ್ತಾಯಿಲ್ಲ. ಯಾಕಂದ್ರೆ ನನ್ನ ಮಗನಿಗೆ ಇಂಟ್ರೆಸ್ಟ್ ಇದ್ದಿದೆ ಬರೀ ಇದು ನಕ್ಷತ್ರ, ಗಿಡ, ಪಕ್ಷಿ, ಪ್ರಾಣಿ ಎಲ್ಲ. ಅವನು ಹೋಗ್ತಾ ಅವನಿಗೇನಾಗ್ಸುತ್ತೋ ಎಜುಕೇಷನ್ ಅಂದರೆ ಅವನಿಗೇನು. ಆಮೇಲೆ ನಾವೇ ಮಾತಾಡಿದ್ವಿ. SLC ತನಕ ಓದಾದ್ಮೇಲೆ ಅವನ ಹಾದಿನೇ ಹಿಡ್ದ. ಅವ್ನು 9th ಶುರು ಮಾಡಿದ್ದ ಮುಯಥಾಯ್ನ ಕಲಿಯೋದಕ್ಕೆ. ಅವ್ನು ಹೇಳ್ದಪ್ಪ, ನನ್ನ ಓದಲ್ಲ, ನನ್ನ ವಿಷನ್ ಬೇರೆ ಇದೆ, ನನ್ನ ದಾರಿ ಬೇರೆ ಇದೆ, ಹಾಗಾಗಿ ನಾನು ಈ ಥರ ಹೋಗಬೇಕು. ನಾನು ನನ್ನ ಹೆಂಡತಿ ವಿಷಯ ಎಸ್ ಆ್ಯಸ್ ಎ ಫಾದರ್ ಡೂ ಇಟ್. ಯಾಕಂದರೆ ನಾನು ಅಷ್ಟೇ ಮ್ಯಾಮ್, ನಾನು ಆ್ಯಕ್ಚುಲಿ ರ್ಯಾಂಕ್ ಸ್ಟೂಡೆಂಟು, ಅಂದರೆ ಫೇಲ್ ಆಗೋದ್ರಲ್ಲಿ. ನಾನು ಆ್ಯಕ್ಚುಲಿ ನನ್ನ ಇಡೀ SLC 235, PUC 280, BCom ಆ್ಯಕ್ಚುಲಿ ಫಸ್ಟ್ ಇಯರ್ PC ಸೈನ್ಸ್ ತೊಗೊಂಡು ನಾನು ಓದೋಕ್ಕಾಗಿ ನಂಗೆ ತಲೆಯೆಲ್ಲ ಕೆಟ್ಟೋಗಿ, ಯಾರೋ ನಮ್ಮ ಚಿಕ್ಕಪ್ಪ ಅಥವಾ ನಮ್ಮ ಸುತ್ತಮುತ್ತಲಿರೋ ಅವನಿಗೆ ಅದಕ್ಕೆ ಹಾಕೋ, ಅವ್ನು ಡಾಕ್ಟ್ರು ಮಾಡೋ ಅಂತ, ಇನ್ನೊಬ್ರು ಯಾರೋ ಇಲ್ಲ ಅವನಿಗೆ ಬ್ಯಾಂಕಿಗೆ ಕಳಿಸು ಅಂತ. ಅದು ನನಗೆ ಬರೀ ಬೋರ್ಡ್ ಬರೀ ನಾಟಕ ಮಾಡು, ಕುಣಿ, ಡಾನ್ಸ್ ಮಾಡು ಅಂತ ಬದುಕ್ತಾ ಇದ್ದ ಹುಡುಗ ನಾನು. ಕೊನೆಗೆ BCom ಫೇಲ್ ನಾನು. ಆ್ಯಕ್ಚುಲಿ ಈಗಲೂ ಅಷ್ಟೇ, ಈಗಲೂ ಸ್ಟೂಡೆಂಟೇ ನಾನು ನನ್ನ ಕಾಲೇಜಿಗೆ. ಆಮೇಲೆ ಇನ್ನೊಂದು ಮಜಾ ಅಂದರೆ ನಿಮಗೆ ನನ್ನ ಮಗಳು, ನಾನು ಫಾದರ್ ಆಗಿ ಯಾಕೆ ಹೇಳ್ತೀನಿ ಅಂದರೆ, ಆ ಮಗಳು ಏನಿದ್ದಾಳೆ ಅವಳ ಬೆಳವಣಿಗೆನೂ ಅಷ್ಟೇ. ಬ್ರಿಲಿಯಂಟ್ ಸ್ಟೂಡೆಂಟ್ ಅವಳು, 84% ಇನ್ SLC. ಅವಳು ಕಾಲೇಜಿಗೆ ಸೇರಬೇಕು ಅಂತ ಹೋದ್ಲು. ನಮ್ಮ ಮನೆ ಎನ್ವೈರ್ಮೆಂಟನ್ನು ಗೊತ್ತಿಲ್ಲ. ಅವಳು ಬಂದಳು, ಒಂದು 6 ತಿಂಗಳು ಕಾಲೇಜಿಗೆ ಹೋಗಿ ಬಂದು ನಮ್ಮನ್ನು ಒಂದು ಪ್ರಶ್ನೆ ಕೇಳಿದ್ಲು, ಅಪ್ಪ ನಾನು ಓದಲೇಬೇಕಾ ಅಂತ. ನನಗೆ ಒಂದು ಪ್ರಶ್ನೆ ಬಂದು, ಯಾಕೆ ಅಂತ. ಈಗ ಓದ್ತೇನೆ ಬದುಕೋಕ್ಕಾಗಲ್ವಾ ಅಂತ. ನಾವು ನನ್ನ ಹೆಂಡ್ತಿಗೆ ಒಂದು ಅನಿಸ್ತು, ಆಯಿತು ನೀನು ಏನು ಯೋಚನೆ ಮಾಡಿ, ನಿನ್ನ ಇಂಟ್ರೆಸ್ಟ್. ಇಲ್ಲಪ್ಪ, ನಾನು ಲೈಫನ್ನು ಬೇರೆ ಥರ ನೋಡ್ತೀನಿ. ನನಗೆ ಈಗ ನಾನು ಹಾಡ್ತೀನಿ, ಹೌದು, ಅದು ನನ್ನ ಸ್ಟ್ರೆಂತಾ. ನಾನು ಪೇಂಟಿಂಗ್ ಮಾಡ್ತೀನಿ, ಅದು ನನ್ನ ಸ್ಟ್ರೆಂತಾ. ನಾನು ಬರೀತೀನಿ, ಅದು ನನ್ನ ಸ್ಟ್ರೆಂತಾ. ಅಥವಾ ನಾನು ಅಭಿನಯಿಸ್ತೀನಿ, ಅದು ನನ್ನ ಸ್ಟ್ರೆಂತ್. ಇದು ಕಂಡುಕೊಳ್ಳೋದಕ್ಕೆ ನಾನು ಕಾಲೇಜಿಗೆ ಹೋದರೆ ಅದನ್ನು ಕಂಡುಕೊಳ್ಳೋಕ್ಕಾಗಲ್ಲ. ನಾನು ಕಾಲೇಜಲ್ಲಿ ಓದ್ತೀನಿ, ಇದಾಗ್ತೀನಿ, ಇನ್ನೊಂದೇನೋ. ನನಗೆ ಆ ಥರದ್ದು ಇಷ್ಟ ಇಲ್ಲಪ್ಪ. ನನ್ನನ್ನು ನಾನು ಏನೋ ಕಂಡುಕೊಳ್ಬೇಕು, ನಾನೇನೋ ಮಾಡಬೇಕು, ಏನು ಮಾಡ್ಬೋದು, ಆಯಿತು ನಿನ್ನಿಷ್ಟ ಅಂದು. ಅವಳು ಅಷ್ಟೇ ಒಂದು 6 ತಿಂಗಳೇನೋ ಕಾಲೇಜಿಗೆ ಹೋದ್ಲು. ಕೊನೆಗೆ ಬಿಟ್ಲು. ಈಗ ಅವಳದೇ ದಾರಿಯನ್ನು ಹುಡ್ಕೊಂಡಿದ್ದೆ. ಅಂದರೆ ಪೇರೆಂಟಿಂಗಲ್ಲಿ ತಂದೆಯ ಪಾತ್ರ ಕೆಲಸ ಅಥವಾ ಒಂದು ಫ್ರೀಡಮ್ ಏನಿದೆ, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಇರ್ತಾರೆ. ಆ್ಯಕ್ಚುಲಿ ಅವರ ಆಶಯಗಳು,
ಅವರೊಳಗಿರುವ ನಾವು ಒಂದು ಏನು ಅಂದರೆ, ನಾನೊಬ್ಬ ತಂದೆಯಾಗಿ ಹೇಳೋದು, ಒಂದು ಮಗುವಿನಲ್ಲಿ ಒಂದು ಇನ್ಸೈಟ್ ಇರುತ್ತೆ, ಅಂದರೆ ಒಳಗೊಂದು ದೀಪ ಇರುತ್ತೆ. ಆ ದೀಪ ಏನು ಅನ್ನೋದು ನಾವು ಹುಡುಕಲ್ಲ. ಯಾಕಂದರೆ ಮಕ್ಕಳಿಗೆ ಈ ಜಗತ್ತಿಗೆ ಹೊರಗೆ ಬಂದ ಮೇಲೆ, ಅವರು ನೋಡಿದ ತಕ್ಷಣವೇ ಅವರಿಗೆ ಎಲ್ಲವೂ ಬೇಕು ಅನ್ನುವಂಥದ್ದು ಇರುತ್ತೆ. ಬರ್ತಾ ಬರ್ತಾ ಅವರ ಆಯ್ಕೆ ಒಂದೇ ಆಗುತ್ತೆ. ಅದು ಏನು ಅಂತ ಹುಡುಕೋದು ನಮ್ಮ ತಂದೆ ತಾಯಿಯ ಕೆಲಸ ಆಗುತ್ತೆ. ನನ್ನ ಮಗಳಲ್ಲಾಗಲಿ ನನ್ನ ಮಗನಲ್ಲಾಗಲಿ ಆ ಇನ್ಸೈಟ್ ಏನಿದೆಯಲ್ಲ, ಅವರ ಆಶಯಗಳೇನಿದೆಯಲ್ಲ, ಅವರ ಆಸೆಗಳೇನಿದೆಯಲ್ಲ, ಆಮೇಲೆ ಅವರ ಗುರಿ ಏನಿದೆಯಲ್ಲ, ಅದಕ್ಕೆ ನಾವು ನಮ್ಮ ಸಮಯವನ್ನು, ಆಮೇಲೆ ನಮ್ಮ ಬೇರೆ ಎಲ್ಲ ವಿಷಯಗಳನ್ನು ದಾರಿ ಎರೆಯೋದಕ್ಕೆ ಶುರು ಮಾಡಿದ ಮೇಲೆ ಅವರು ಅವ್ರದ್ದೇ ಆದ ಒಂದು ರೂಪುಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಫೈನಾನ್ಷಿಯಲಿ ಅವನು ಕೋಟಿ ರೂಪಾಯಿ ದುಡಿತಾನ ಇಲ್ಲ, ಅವನು ಬಾಕ್ಸರ್, ಆದರೆ ಅವನು ಅದರಲ್ಲಿ ಎಂಜಾಯ್ ಮಾಡ್ತಾ ಇದ್ದಾನೆ, ಅದರಲ್ಲಿ ಪೂರ್ಣವಾಗಿ ತಾನು ಅಳವಡಿಸ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಅಥೆಂಟಿಕ್ ಆಗಿ ಮಾತಾಡ್ತಾನೆ. ಈಗ ಮುವೈ ಬಗ್ಗೆ ಆಗಲಿ, ಲೈಫ್ ಬಗ್ಗೆ ಆಗಲಿ ಅವನಿಗೆ ಕೇಳಿದರೆ ಅವನು ಅವನದೇ ಆದ ರೀತಿಯಲ್ಲಿ ಒಂದು ವಿಷಯಗಳನ್ನು ಹೇಳ್ತಾನೆ. ಆಮೇಲೆ ಅವನು ಬದುಕಿದ ರೀತಿ ಇದೆಯಲ್ಲ, ನಾನು ಒಂದು ವಿಷಯ ಹೇಳ್ತೀನಿ ತಂದೆ ತಾಯಿಗಳೇ, ಮಕ್ಕಳಿಗೆ ಜೀವನದಲ್ಲಿ ಮುಂದೆ ಹಂಚ್ಕೊಳ್ಳೋಕ್ಕೆ ಕಥೆ ಇರಬೇಕು. ಕಥೆ ಅಂದರೆ ಅವರ ಜೀವನದಲ್ಲಿ ಅಷ್ಟು ಅನುಭವಗಳಿರಬೇಕು. ಆ ಅನುಭವ ಅವನನ್ನು ಇಂಟ್ರ್ಯಾಕ್ಟಿಗೆ, ಅವನಿಗೆ ಹೇಳ್ಕೊಳ್ಳಿಕ್ಕೆ ಎಲ್ಲವೂ ಆಗಬೇಕು. ಎಜುಕೇಷನ್ನು ಇನ್ಫಾರ್ಮೇಷನ್ ಕೊಡುತ್ತೆ, ಬಟ್ ಇನ್ಸೈಟ್ ಕೊಡೋದು ಅನುಭವಗಳು. ಚಿಕ್ಕ ಹುಡುಗರಿಂದ ಅವರನ್ನು ಬೆಳೆಸುವ ರೀತಿ ಇದೆಯಲ್ಲ, ಆ ಬೆಳೆಸುವ ರೀತಿಯಲ್ಲಿ ಅವರಿಗೆ ಅನುಭವಗಳಾಗ್ತಾ ಹೋಗಬೇಕು. ಅಜ್ಜಿ ಜೊತೆ ಬದುಕೋದಾಗಲಿ, ಹಳ್ಳಿಗೆ ಹೋಗೋದಾಗಲಿ, ಅವನೆಲ್ಲೋ ಅಂಗಡಿಗೆ ಹೋದಾಗ ವ್ಯಾಪಾರ ಮಾಡೋದಾಗಲಿ, ಇನ್ನೊಂದೇನೋ ಅಲ್ಲೇನೋ ಜಗಳ ಆಗಿ ಎಲ್ಲವನ್ನು ಅನುಭವಿಸ್ತಾ ಅದು ಏನು ಇದೇನು ಅನ್ನುವ ಅವನೊಳಗೆ ಪ್ರಶ್ನೆಯನ್ನು ಹಾಕಿಕೊಳ್ತಾ ಅವನು ಬೇರೆ ಬೇರೆ ಅನುಭವಗಳು ಬೆಳೀತಾ ಹೋಗುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನನ್ನ ಮಗನ ಜೊತೆ ಕೂತ್ಕೊಂಡ್ರೆ ಅವ್ನು ಸುಮ್ಮನೆ ಒಂದು ಚೈಲ್ಡ್ಹುಡ್ ಕೇಳಿದ್ರೆ ಒಂದು ಕಾಗೆ ಬಗ್ಗೆನೇ ಕಥೆ ಹೇಳ್ತಾನೆ, ತುಂಬ ಚೆನ್ನಾಗಿರುತ್ತೆ. ಅವನೆಲ್ಲೋ ಬೆಟ್ಟದ ಮೇಲೆ ಹೋಗಿ ಮಲ್ಕೊಂಡಿದ್ದೆ, ನಕ್ಷತ್ರಗಳನ್ನೆಲ್ಲ ನೋಡ್ತಾ ಇದ್ದೆ ಅಂತಾನೆ. ಇನ್ನೊಂದೇನೇನೇನೇನು ಅಂದರೆ ನಾವು ಅಷ್ಟೇ, ಅಂದರೆ ಎಸ್ಪೆಷಲಿ ನಾನು ಅಷ್ಟೇ, ನಾನು ಇಷ್ಟು ಓಪನ್ ಆಗಿದ್ರೂ ಕೂಡ ನಾನೊಂದಿಷ್ಟು ವರ್ಷ ತುಂಬ ರಿಜಿಡ್ ಆಗೂ ಇದ್ದೆ. ಅಂದರೆ ನನ್ನ ಮಗನ ಜೊತೆ ತುಂಬ ಅಂದರೆ ಕೆಲವು ವಿಷಯಗಳಲ್ಲಿ ರೆಸ್ಟ್ರಿಕ್ಟ್ ಆಗಿ ಮಾಡ್ತಾ, ಇಷ್ಟು ಓಪನ್ ಇದ್ದವನು ಕೂಡ ಕೆಲವು ಸಂದರ್ಭದಲ್ಲಿ ಕೆಲವರು ಹೇಳೋದು ಕೇಳೋದೆಲ್ಲ ಕೇಳಿದ ತಕ್ಷಣ ಅದೆಲ್ಲ ಬಿಟ್ಟರು ಕೆಲಸ ಹಿಡಿದಿಡ್ತಾ ಇದ್ದೆ. ಒಂದಿನ ನನಗೆ ಅನಿಸು, ನಾನು ಈ ತಪ್ಪು ಮಾಡ್ತಾ ಇದ್ದೀನಲ್ಲ, ದಿಸ್ ನಾಟ್ ಗುಡ್. ಯಾಕೆಂದರೆ ಒಂದಂತೂ ಹೇಳ್ತೀನಿ, ಮಗು ಏನು ಹುಟ್ಟತ್ತೆ ಅದೊಂದು ಹುಟ್ಟಾದರೆ, ಮಗುವಿಗೆ 8 ವರ್ಷ ಆದಾಗ ಇನ್ನೊಂದು ಹುಟ್ಟಾಗುತ್ತೆ. ಅಂದರೆ ಜಗತ್ತನ್ನು ಕರೆಕ್ಟಾಗಿ ನೋಡೋಕ್ಕೆ ಶುರು ಮಾಡುತ್ತೆ. 6ರಿಂದ 8 ವರ್ಷ ಜಗತ್ತನ್ನು ನೋಡೋಕ್ಕೆ ಶುರು ಮಾಡುತ್ತೆ. ನಿಜವಾದ ಸೌಂಡನ್ನು ಆಲಿಸೋಕ್ಕೆ ಶುರುವಾಗುತ್ತೆ. ವೈಬ್ರೇಷನ್ಸು, ಟಚ್ಚು, ಆಮೇಲೆ ಒಂದು ವಿಷಯವನ್ನು ಸಣ್ಣದಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಚಿಕ್ಕ ಮಗುಗೆ ಬೆಂಕಿ ಕೊಟ್ಟರು ಹೂವನ್ನು ಮುಟ್ಟಕ್ಕೆ ಹೋಗುತ್ತೆ. ಅದಕ್ಕೆ ಬೆಂಕಿ ಅಂತ ಗೊತ್ತಾಗೋ ಸಂದರ್ಭ ಬರುತ್ತಲ್ಲ, ಆವಾಗಲೇ ನಿಮಗೆ 6-7 ವರ್ಷಕ್ಕೆ ಶುರುವಾಗುತ್ತೆ ಅದು ಬೆಂಕಿ, ಹೀಟ್. ಇದು ಅಂದರೆ ನಿಮಗೆ ಈ ಗಾಳಿ ಜೋರಾಗಿ ಬೀಸಿದ್ರೆ ಹಿಂಗೆ ಬಿದ್ದು ಎಲ್ಲವೂ ಅದಕ್ಕೆ ಅರ್ಥ ಆಗೋಕ್ಕೆ ಶುರುವಾಗುತ್ತೆ. ಅದು ಇನ್ನೊಂದು ಹುಟ್ಟು, ಅಂದರೆ ಸೆನ್ಸ್ ಅನ್ನೋದಾಗುತ್ತಲ್ಲ ಒಂದು ಮಗುವಿಗೆ ಅಥವಾ ಒಂದು ಮನುಷ್ಯನಿಗೆ, ಸೆನ್ಸ್ ಅನ್ನೋ ಮತ್ತು ಸೆನ್ಸಿಬಿಲಿಟಿ ಬೆಳೆಯೋಕ್ಕೆ ಆವಾಗ ಇನ್ನೊಂದು ಹುಟ್ಟಾಗುತ್ತೆ. ಆ ಇನ್ನೊಂದು ಹುಟ್ಟಾಗುತ್ತಲ್ಲ, ಅದು ಬಹಳ ಮುಖ್ಯ. ತಂದೆ ತಾಯಿಗಳ ನಿಮಗೆ ಹೇಳೋದು ಒಂದಂತೂ ಸತ್ಯ, ಪ್ರತಿಯೊಂದು ಮಗು ಇರುತ್ತಲ್ಲ, ಮಗುವಿನ ಸಬ್ಕಾನ್ಷಿಯಸ್ ಇದೆಯಲ್ಲ, ಸುಪ್ತ ಪ್ರಜ್ಞೆ, ಅದು ಆಳವಾಗಿ ಬೆಳಿಬೇಕು, ಆಳವಾಗಿ ಅದಕ್ಕೆ ಅನುಭವ ಬೇಕು. ಅದು ತುಂಬ ತುಂಬ್ಕೋಬೇಕು. ತುಂಬ್ಕೋತ ಒಂದು 15, 16, 17 ವರ್ಷ ಅವನಿಗೆ ಗೊತ್ತಿಲ್ಲದಂಗೆ ನಾವೀಗೆಲ್ಲ ಹೇಳ್ತೀವಲ್ಲ, ಒಂದು ಒಳ್ಳೆ ಮನುಷ್ಯನಾಗಬೇಕು ಅನ್ನೋದಕ್ಕೆ ಚೈಲ್ಡ್ಹುಡ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಯಾವುದೋ ಒಂದು ಸ್ಕೂಲಿಗೆ ಹೋಗಿ ಪಾಠವನ್ನು ಹೇಳ್ಕೊಟ್ಟು ಅವನಿಗೆ ಅದು ಮಾಡಿದ ತಕ್ಷಣ ಮಗು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಎಲ್ಲದರ ಬಗ್ಗೆ ಪ್ರೀತಿ ಬೇಕು. ಇವತ್ತು ನನಗೆ ಅದೇ ಅನಿಸುತ್ತೆ, ನಾನೊಬ್ಬ ಫಾದರ್ ಆಗಿ ಕೆಲವೊಂದು ನನ್ನ ಮಕ್ಕಳ ಜೊತೆ ಆದಂಥ ಕೆಲವು ಸಂಗತಿಗಳು ಇದೆ, ಅದಕ್ಕೆ ನಾನು ಕ್ಷಮೆನೂ ಕೇಳ್ತೀನಿ. ಆದರೆ ಅವನ ಜೊತೆ ಬದುಕ್ತಾನೆ ಅವನ ಆಶಯಗಳಿಗೆ ಪ್ಲ್ಯಾಟ್ಫಾರ್ಮ್ ಆಗ್ತಾ ಹೋಗೋದಿದೆಯಲ್ಲ, ಅದು ಬಹಳ ಮಜಾ ರೀ. ಅಂದರೆ ನೀವು ಬೆನ್ನಾಗೋದಿದೆಯಲ್ಲ, ಅಂದರೆ ಅವನ ಒಬ್ಬ ಫಾದರ್ ಆಗಿ ಅವನ ಹತ್ತುವ ಮೆಟ್ಲಿಗೆ ಬೆನ್ನಾಗೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ನಿಮ್ಮ ಮಕ್ಕಳನ್ನು ಸುಸಂಸ್ಕೃತ ಅಂದರೆ ಏನು, ಅವನು ವೇದ ಓದಬೇಕು ಅಥವಾ ಇನ್ನೊಂದೇನೋ ಓದಬೇಕು ಅಂತ. ಸುಸಂಸ್ಕೃತ ಅಂದರೆ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಪಾಸಿಟಿವ್ ಆಗಿ ಬರ್ಬೋದು, ಯಾವುದು ಸರಿ ಯಾವುದು ತಪ್ಪು, ಆಮೇಲೆ ಪ್ರಶ್ನೆ ಮಾಡುವಂಥ ಒಂದು ಕಲಿಸಲೇಬೇಕಾಗುತ್ತೆ. ನಮಗಿವತ್ತು ಯಾವುದಕ್ಕೂ ಪ್ರಶ್ನೆ ಮಾಡಲ್ಲ ನಾವು. ಇವತ್ತು ಎಷ್ಟು ಜನ ಮಕ್ಕಳು ಎಷ್ಟು ಓದಿದ್ದಾರೆ, ಎಲ್ಲಿ ಪ್ರಶ್ನೆ ಮಾಡ್ತಾರೆ? ನಾವೀಗ ಒಂದು RCB ಗೆಲ್ಲಿಲ್ಲ ಅಂದರೆ ಜಗಳ ಮಾಡ್ತೀವಿ ನಾವು.
ಈ ಕಡೆಗೆ ಯಾವುದೋ ಸಿನಿಮಾ, ಅರುಣ್ ಸಾಗರ್ ಇವತ್ತು 100 ಕೋಟಿಯ ಸಿನಿಮಾ, ದೊಡ್ಡ ಸಿನಿಮಾ ಮಾಡಿದರೆ ಹೋಗಿ ಅದಕ್ಕೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಅಳ್ತೀವಿ. ಅಯ್ಯೋ ಆ ಸಿನಿಮಾ ನೋಡಲೇಬೇಕು ಅಂತ ಹೋಗಿ ನೋಡ್ತೀವಿ. ಎಷ್ಟು ಕೋಟಿ ಜನ ನೋಡ್ತೀವಿ. ಯಾವುದಾದ್ರೂ ನಾವುಗಳು ಸಾಮಾಜಿಕ ಪ್ರಜ್ಞೆ ಇಟ್ಟು ನಮ್ಮ ಮಕ್ಕಳನ್ನು ರೋಡ್ ಸರಿ ಇಲ್ಲ ಪ್ರಶ್ನೆ ಮಾಡ್ತೀವಿ? ಆ ಪ್ರಶ್ನೆ ಮಾಡಿಸಲ್ಲ ನಾವು. ಸಾಮಾಜಿಕ ಬದ್ಧತೆ, ಸಾಮಾಜಿಕವಾಗಿ ಪ್ರಶ್ನಿಸುವಂಥ ಮಕ್ಕಳನ್ನು ಬೆಳೆಸ್ತಾ ಇಲ್ಲ. ಎಜುಕೇಷನ್ ಅಂದರೆ ಇನ್ಫಾರ್ಮೇಷನ್. ಎಜುಕೇಷನ್ ಯಾವುದು? ವಿವೇಕಾನಂದರು ಹೇಳ್ತಾರೆ, ನೀನು ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗಬೇಕು ಅಂದರೆ ನಿನ್ನ ಜಗತ್ತಿನಲ್ಲಿ ಸಾಮಾಜಿಕವಾಗಿ ಮನುಷ್ಯನಿಗೆ ಯಾವ್ಯಾವ ಥರದ ತೊಂದರೆಗಳಾಗ್ತಿದೆ, ಪರಿಸರಕ್ಕೆ ಏನು ತೊಂದರೆ, ಅದನ್ನು ಪ್ರಶ್ನಿಸ್ತಾನಲ್ಲ ಅವನು ವಿದ್ಯಾವಂತ. ಓದಿನಿಂದನೇ ಆಗಬೇಕು ಅಲ್ಲ. ಈ ಪ್ರಕೃತಿಯಲ್ಲಿ ಏನಾದ್ರು ಕೆಟ್ಟದಾಗ್ತಾ ಇದೆ, ಇದನ್ನೆಲ್ಲ ಹಾಳು ಮಾಡ್ತಾ ಇದ್ರೆ ಇದು ಹಾಳು ಮಾಡಬಾರ್ದು, ನೀವು ಹಾಳು ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ಹೇಳೋದಿದೆಯಲ್ಲ, ಅದು ಎಜುಕೇಷನ್ನು. ಪ್ರಶ್ನೆ ಮಾಡೋರು ಎಲ್ಲಿದ್ದೀವಿ ಈಗ? ನಿಮಗೆ ನೀವೇ ಪ್ರಶ್ನೆ ಮಾಡಿ. ಇವತ್ತಿನ ಎಷ್ಟು ಜನ ಇದ್ದೀವಿ ನಾವು, ಎಷ್ಟು ಜನ ನಾವು ಕೆಲಸ ಮಾಡ್ತಾ ಇದ್ವಿ. ಏನೇನು ಓದಿರೋದು, MBA ಓದಿರ್ತೀವಿ, ಅದೇನೋ ಓದಿರ್ತೀವಿ, ಟೆಕ್ನಾಲಜಿ ಎಲ್ಲ ಓದಿರ್ತೀವಿ. ಆದರೆ ನಮಗೆ ಸಾಮಾಜಿಕ ಪ್ರಜ್ಞೆ, ನಮ್ಮನೆ ರೋಡ್ ತೂತ ಆದರೆ ಹೊಂಡ ಬಿದ್ದು 4 ಜನ ಬೀಳ್ತಿರೋದು, ಒಂದಿನ ಪ್ರಶ್ನೆ ಮಾಡಲ್ಲ ನಾವು ಅಲ್ಲೇ ಕಾರ್ ತೊಗೊಂಡು ಹೋಗ್ತೀವಿ. ಮಕ್ಕಳೇ ಅಪ್ಪ ಏನಪ್ಪ ಗುಂಡಿ ಬಿದ್ದಿದೆ ಕಂಪ್ಲೇಂಟ್ ಮಾಡಲ್ವಾ ಅಂದರೆ, ಏಯ್ ಸುಮ್ಮನಿರೋ ನಿನಗೆ ಯಾಕೋ ಅದೆಲ್ಲ ಅಂತ ಹೇಳುವಂಥ ತಂದೆ ತಾಯಿಗಳಾಗ್ಬಿಟ್ಟಿದ್ವಿ. ಪ್ರಶ್ನೆ ಮಾಡಬೇಕಲ್ವ? ಎಜುಕೇಷನ್ ಅಂದರೆ ಕೊನೆಗೂ ಈ ಮನುಷ್ಯನ ನೀಡಿದೆಯಲ್ಲ, ಪಾಸಿಟಿವ್ ನೀಡಿದೆಯಲ್ಲ, ಅದನ್ನು ಪ್ರಶ್ನಿಸುವಂತಾದಾಗ ಮಾತ್ರ ಅವನು ಎಜುಕೇಟ್. ನನಗೆ ಅದಕ್ಕೆ ಅನಿಸುತ್ತೆ, ಹಳ್ಳಿಯ ಕೆಲವು ರೈತರು, ಹಳ್ಳಿಯಲ್ಲಿರುವಂಥ ಎಷ್ಟೋ ಮನುಷ್ಯರಿದಾರಲ್ಲ, ಅವರೆಲ್ಲ ಕೆಲವು ಪ್ರಶ್ನೆಗಳು ಮಾಡ್ತಾರೆ. ಆವಾಗ ಅನಿಸುತ್ತೆ ಇವರು ಎಜುಕೇಟೆಡ್ ಅಂತ. ತುಂಬ ಓದ್ದವರು ನಾನೇ ನೋಡಿದ್ದೀನಿ. ತುಂಬ ಓದ್ದವ್ರು ಏನು ಗೊತ್ತಾ, ಐಸ್ ಕ್ರೀಮ್ ತಿಂದ್ಬಿಟ್ಟು ಅವನು ಬ್ರ್ಯಾಂಡೆಡ್ ಶೂ ಹಾಕಿರ್ತಾನೆ, ಬ್ರ್ಯಾಂಡೆಡ್ ಶರ್ಟ್ ಹಾಕಿರ್ತಾನೆ, ಬ್ರ್ಯಾಂಡೆಡ್ ಪ್ಯಾಂಟ್ ಹಾಕಿರ್ತಾನೆ, ಬ್ರ್ಯಾಂಡೆಡ್ ವಾಚ್ ಹಾಕಿರ್ತಾನೆ. ಬಟ್ ಅವ್ನು ಬ್ರ್ಯಾಂಡ್ ಏನಿರೋದು ಗೊತ್ತಾ, ಈ ಪರಿಸರಕ್ಕೆ ಕೆಟ್ಟದ್ದು ಮಾರೋ ಬ್ರ್ಯಾಂಡ್. ಐಸ್ ಕ್ರೀಮ್ ಹಿಂಗೆ ತಿಂದು ಅಲ್ಲೇ ಬಿಸಾಕ್ತಾನೆ, ಸುಮ್ಮನೆ ಚಿಪ್ಕೊಂಡು ಹೋಗ್ತಾ ಇರ್ತಾನೆ. ನಮ್ಮ ಅಪಾರ್ಟ್ಮೆಂಟ್ಗಳಲ್ಲೇ ನೋಡ್ತೀವಿ ನಾವು. ಹುಡುಗರುಗಳೆಲ್ಲ ಬರ್ತಾರೆ ಓದೋದು ಯಾವ್ಯಾವ ಸ್ಕೂಲ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದ್ತಾ ಇರ್ತಾರೆ ಮಕ್ಕಳು. ಅಲ್ಲೇ ಮಾತಾಡ್ತಾ ಅಲ್ಲೇ ಪೆಪ್ಸಿ, ಅದು ಎಷ್ಟು ಕೆಟ್ಟ ಡ್ರಿಂಕ್ ಅಂದರೆ, ಪೆಪ್ಸಿ ಹೆಂಗೆ ಕುಡಿದ್ರು ಆ ಮುಚ್ಚಳ ಹಿಂಗಿಟ್ರೆ ಅದನ್ನೇನು ತಿರುಗಿಸಿ ಹಿಂಗೆ ಬಿಡೋದಂತೆ. ಅದು ಬಿಟ್ಟ ತಕ್ಷಣ ಪುಳು ಯಾರ್ದು ಬೀಳುತ್ತೆ ಅದಲ್ಲೇ ಬಿಡ್ತಾರೆ. 10-12 ಬಾಟ್ಲುಗಳು ಕ್ಲೀನಾದ ಜಾಗದಲ್ಲಿ ಮತ್ತೆ ಕಸ ಆಗಿರುತ್ತೆ. ಇದನ್ನ ಹೆಂಗೆ ಎಜುಕೇಷನ್ ಅಂತ ಕರಿತೀವಿ? ಅದಕ್ಕೆ ಹೇಳೋದು, ಪೇರೆಂಟ್ಸ್ ಮೊದಲ ಪಾಠಶಾಲೆ ಮನೆ. ಮಕ್ಕಳಿಗೆ ಈಗ ನಾವು ಒದ್ದಾಡ್ತಿದ್ವಲ್ಲ ಈ ಕಸ, ಇದು ಮೊದಲೆಲ್ಲ ಇರಲಿಲ್ಲ ರೀ. ನನ್ನಮ್ಮ ಯಾವಾಗಲೂ ಎಂಥ ಬೆಂಗಳೂರು ನಿಮ್ಮದು ಅಂತ. ಯಾಕಮ್ಮ ಅಂದೆ, ನಿಮಗೆ ಹಿತ್ತಲೂ ಇಲ್ಲ ಅಂಗಳನೂ ಇಲ್ಲ ಅಂತ. ಯಾಕಮ್ಮ ಅಂದ, ಹಿತ್ತಲಿದ್ರೆ ಒಂದು ಹಸು ಕಟ್ಬೋದು, ಹಸು ಕತ್ತಿದ್ರೆ ನಿಮ್ಮ ಹಸಿ ಕಸ ಅಷ್ಟು ಹಸು ತಿನ್ನುತ್ತೆ. ಮನೇಲಿ ಒಂದು ಬೆಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಂದು ನಾಯಿ ಇರಬೇಕು, ಪಕ್ಷಿಗಳೆಲ್ಲ ಬಂದು ಕೂರಕ್ಕೊಂದು ಅಂಗಳದಲ್ಲಿ ಒಂದು ಚಿಕ್ಕ ಮರ ಇರಬೇಕು. ಆವಾಗ ನೀನು ಏನು ಹಾಕ್ತೀಯ ಅದೆಲ್ಲ ತಿನ್ಕೊಂಡು ಹೋಗುತ್ತೆ, ಅದಕ್ಕೊಂದು ಆಹಾರ ಆಗುತ್ತೆ. ಕೊಳತ ಹಣ್ಣು ಇಡು, ಹಕ್ಕಿ ಬಂದು ತಿನ್ಕೊಂಡು ಹೋಗುತ್ತೆ. ಇಲಿ ಏನು ಮಾಡುತ್ತೆ, ಎಂಜಿಲ್ ಬಿಟ್ಟು ಅನ್ನಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿದ್ರೆ ತಿನ್ನುತ್ತೆ. ನಾಯಿ ಅಂದರೆ ಎಲ್ಲ ವೇಸ್ಟ್ ಆಗ್ತಿತ್ತು. ಅಂದರೆ ನಾವೇನು ಮಾಡಿದ್ದೀವಿ, ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಫಾದರ್, ಆ್ಯಸ್ ಎ ಮದರ್, ನಾವು ನಮ್ಮ ಮಕ್ಕಳಿಗೆ ನೇಚರ್ ಜೊತೆ ಬದುಕೋದನ್ನೇ ಹೇಳ್ಕೊಡ್ತಾ ಇಲ್ಲ ನಾವು. ನಮಗೇನು ನಾನು ಅದಕ್ಕೆ ಹೇಳೋದು, ದೊಡ್ಡವರು ಮನೆಗೊಂದು ಅಂಗಳ ಇರಬೇಕು, ಅದು ಬೆಳೆದಿಂಗಳು ಬೀಳಂಗಿರಬೇಕು, ಹಿತ್ತಲು ಇರಬೇಕು, ಗಿಡ ನೆಟ್ಬಿಟ್ಟು ಚಿಕ್ಕದೊಂದು ಪ್ರೀತಿ ಬೆಳೆಯುತ್ತೆ ಅಂತ. ಅದು ಸತ್ಯ. ಅದು ನೀವೇ ಯೋಚನೆ ಮಾಡಿ. ಈಗಂತೂ ನಾವೆಲ್ಲರೂ ಅಪಾರ್ಟ್ಮೆಂಟಲ್ಲಿ ಬದುಕ್ತಾ ಇದ್ದೀವಿ. ಈಗ ಅಪಾರ್ಟ್ಮೆಂಟಲ್ಲಿ ನಿಮಗೆ ಸೋಷಿಯಲ್ ಅವೇರ್ನೆಸ್ ಇರುವಂಥದ್ದು ಈಗ ಸಿಂಗಲ್ ಮನೆಗಳಲ್ಲಿ ಸಿಗೋದು ಭಾಳ ಕಷ್ಟ. ಬೆಂಗಳೂರು ಅಂತಲ್ಲಿ ಎಲ್ಲಿ ಮಾಡ್ತೀವಿ? ನನಗೀಗಲೂ ಚೆನ್ನಾಗಿ ನೆನಪಿದೆ, ನಮ್ಮ ಮನೆಯ ಅಂಗಳದಲ್ಲಿ ನನ್ನ ಅಜ್ಜ ಭದ್ರಾವತಿಯಲ್ಲಿ ಕೊತ್ತಂಬರಿ ಸೊಪ್ಪು ಬಳಸೋದು ಹೆಂಗೆ, ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚಿಕ್ಕದು ಮೆಣಸಿನ ಗಿಡ ಟೊಮೆಟೊ. ನಮ್ಮದು ದೊಡ್ಡ ಜಾಗ ಇತ್ತು ಅಂಗಳ. ಅಂದರೆ ಅವನು ಈಗ ಅದೇ ಯೋಚನೆ ಮಾಡೋದು. ನನಗೆ ಏನಾಗ್ತಿತ್ತು ಅಂದರೆ, ಚಿಕ್ಕ ಹುಡುಗನ ಇರ್ತಾನೆ, ನಾನು ಹೇಳಿದೆ ಯಾಕೆ ಫಾದರ್ ಅಂತ. ನನ್ನ ಅಜ್ಜನೂ ನನಗೆ ಫಾದರ್ ಹೆಂಗಾಗ್ತಾನೆ ಅಂದರೆ ತಂದೆಯ ರೂಪದಲ್ಲಿ ಅಂತ. ಅವ್ನು ನನಗೆ ಹೇಳ್ಕೊಟ್ಟಿದ್ರೆ, ನಾನು ಇವತ್ತು ಬದಿ ತೆಗೆಯೋದು ಅಂತೀವಿ, ಅಂದರೆ ಇದು ಹಾಕೋದಕ್ಕೆ ಮಣ್ಣಲ್ಲೆಲ್ಲ ಕೊರೆದು ಆಮೇಲೆ ಅದಕ್ಕೆ ಕೊತ್ತಂಬರಿ ಬೀಜ ಹಿಂಗೆ ಹಾಕ್ಕೊಂಡು ಹೋಗೋದು. ನಾವು ಹಾಕೊಂಡೋಗಿ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿ ಒಂದು ಸ್ವಲ್ಪ ನೀರು ಹಾಕಿ ಮರುದಿನ ಬೆಳಗ್ಗೆ ಎದ್ದ ಬಂತ ಅಂತ ಹೋಗಿ ನೋಡಿ, ಇಂಟ್ರೆಸ್ಟು. ಮರುದಿನ ಇಂಟ್ರೆಸ್ಟು. ನನ್ನ ಸಮಯ ಏನು ಮಾಡ್ತೀನಿ, ಆ ಮಣ್ಣಿನ ಜೊತೆಗೆ ಆ ಬೀಜ ಮೊಳಿತಾ ಬೆಳೀತಾ ಅನ್ನುವ ಪ್ರಶ್ನೆಗೆ ನನ್ನ ಮನಸ್ಸು ಹೋಗೋಕ್ಕೆ ಶುರುವಾಗುತ್ತೆ. ಮನಸ್ಸು ಹೋಗೋಕ್ಕೆ ಶುರುವಾದ ತಕ್ಷಣ ನಾನು ಇಂಟ್ರೆಸ್ಟ್ ಬಿಡ್ತೀನಿ. ಸ್ಕೂಲಿಗೆ ಹೋಗಿ ಕರೆಕ್ಟ್ ಬರ್ಬೇಕಾದ್ರೆ ಓಡಿ ಬರ್ತೀನಿ ಪಾಟಿ ಚೀಲ ತೊಗೊಂಡು. ನನ್ನ ಗಿಡ ಏನಾದ್ರು ಮೇಲೆ ಬಂದುಬಿಟ್ಟಿದ್ಯಾ, ಸ್ವಲ್ಪ ಮೇಲೆ ಬಂದು ಹಿಂಗೆ ಒಂದು ದಿನ ಅದು ಮೇಲೆ ಬಂತು ಅಷ್ಟೇ, ಅದು ಖುಷಿನೇ ಬೇರೆ. ಅಜ್ಜಿ ನಾನು ಹಾಕಿದ್ದು ಕೊತ್ತಂಬರಿ ಸೊಪ್ಪು ಬಂತು, ಅಯ್ಯೋ ನಾನು ಹಾಕಿದ್ದಲ್ಲಿ ಮೆಣಸಿನ ಗಿಡ ಸಣ್ಣದಾಗಿ ಮೇಲೆ ಬಂದುಬಿಟ್ಟಿದೆ, ಗಿಡ ಆಗಿದೆ. ಅಜ್ಜ ಯಾವಾಗ ಅಜ್ಜ ಇದು ಬಿಡುತ್ತೆ? ಅವಾಗ ಅಜ್ಜ ಒಂದು ಹೇಳ್ಕೊಡೋನು, ಇದು ನೋಡಪ್ಪ
ಇದು ಕರೆಕ್ಟಾಗಿ 2 ತಿಂಗಳು ಆಗ್ತಿದ್ದಂಗೆ ಇದರಲ್ಲಿ ನಿನಗೆ ಮೆಣಸಿನಕಾಯಿ ಬಿಡೋಕ್ಕೆ ಶುರುವಾಗುತ್ತೆ. ಇದು ನೋಡಿದ್ರೆ ಒಂದು 40 ದಿನದೊಳಗೆ ನಿನಗೆ ಮೇಲ್ಗಡೆಗೆ ಸೊಪ್ಪು ಬರುತ್ತೆ, 50ನೇ ದಿನಕ್ಕೆ ಉದ್ದ ಆಗುತ್ತೆ, ನೀನು ಬೇಕಾದ್ರೆ ಕೊಯ್ದುಬಿಟ್ಟು ಮಾಡು. ಅದೆಲ್ಲ ಬೆಳೆದ ಮೇಲೆ ನನ್ನ ಅಜ್ಜಿ ಅದೇ ಮೆಣಸಿನ್ಕಾಯಿ ಹಾಕಿದ್ ಅಜ್ಜಿ ಇವತ್ತು ನಾನು ಬೆಳೆಸಿದ್ದು ಇದರಲ್ಲೇ ಅಲ್ವಾ ನೀನು ಗಂಜಿಗೆ ಇದು ಹಾಕಿದ್ದು, ಚಟ್ನಿ ಅದೇ ಮೆಣಸಿನ್ಕಾಯಲ್ಲಿ ಮಾಡಿದ್ದಲ್ವಾ, ಅದೇ ಕೊತ್ತಂಬರಿ ಸೊಪ್ಪು ಸಾರಿಗೆ ಹಾಕಿದ್ದು. ನಾನು ನೋಡಿ ಇಂಟ್ರೆಸ್ಟಿಂಗ್ ಹೆಂಗಾಗುತ್ತೆ ಅಂತ. ಎಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂದರೆ ಫಾದರ್ ಮದರ್ ದುಡಿಮೆಯ ಬೆಳಕು ನಿಮ್ಮ ಕಣ್ಣು ತುಂಬಿದರೆ ಬದುಕು ಕತ್ಲಾಗುತ್ತೆ ಅಂತಾರೆ, ಅದು ಸತ್ಯ. ದುಡಿಮೆಯ ಅಂದರೆ ಬರೀ ದುಡ್ಡು ದುಡಿಯುವ ಬೆಳಕಲ್ಲೇ ನೀವು ಕುರುಡರಾದರೆ ಬದುಕು ಮುಂದೆ ಕಾಣಿಸಲ್ಲ. ಅಂದರೆ ನೀವೊಬ್ಬರೇ ಅಲ್ಲ, ನಿಮ್ಮ ಮಕ್ಕಳ ಬದುಕು ಕಾಣಿಸಲ್ಲ. ಯಾಕಂದರೆ ಅವರಿಗೆ ನೀವು ಫ್ರೀ ಬಿಟ್ಟು ಹೋಗ್ತೀರಾ, ಅವನು ಟಿ ವಿ ನೋಡ್ತಾ ಕೂತಿರ್ತಾನೆ, ಇನ್ನೊಂದೇನಾಗುತ್ತೆ. ಅದರಿಂದ ಒಬ್ಬ ಫಾದರ್ಗೆ ಹೇಳೋದಿಷ್ಟೇ, ಹೆಚ್ಚು ಸಮಯನ ಮಕ್ಕಳ ಜೊತೆನೂ ಕಳೆಯೋಕ್ಕೆ ಶುರು ಮಾಡಿ. ಆಮೇಲೆ ಮಕ್ಕಳೊಳಗೆ ಒಬ್ಬ ಫಾದರ್ ಇರ್ತಾನೆ, ಅವನನ್ನು ಹುಡ್ಕೋದಕ್ಕೆ ಶುರು ಮಾಡಿ. ಮಕ್ಕಳೊಳಗೆ ಒಂದು ಅಗಾಧವಾದಂತಹ ಇನ್ಸೈಟ್ ಇರುತ್ತೆ, ಅದನ್ನು ಹುಡ್ಕೋದಕ್ಕೆ ಶುರು ಮಾಡಿ. ಆಮೇಲೆ ಇನ್ನೊಂದು ಹೇಳಿರ್ತೀನಿ, ನಾವು ಬದುಕೋದೇ ಒಂದಿಷ್ಟು ವರ್ಷ. ಅದನ್ನೇ ಬದುಕದೆ ಹೋದರೆ ನನಗೂ ನಾನೇ ಕ್ರಿಯೇಟ್ ಮಾಡಿದ ಕಬ್ಬಿಣದ ತುಂಡಿಗೂ ಏನೂ ವ್ಯತ್ಯಾಸ ಇಲ್ಲ. ಕಬ್ಬಿಣದ ತುಂಡು ಅಷ್ಟೇ, ಕರೆಕ್ಟಾಗಿ ಯೂಸ್ ಮಾಡಿದರೆ ತುಕ್ಕು ಹಿಡಿಯಲ್ಲ, ಮೂಲೆಯಲ್ಲಿ ಬಿದ್ದರೆ ತುಕ್ಕು ಹಿಡಿಯುತ್ತೆ. ಆದ್ದರಿಂದ ಮೂಲೆಯಲ್ಲಿ ಬೀಳುವ ಬದುಕಾಗಬಾರ್ದು ನಿಮ್ಮದು. ನೀವು ಬೇರೆ ಥರದಲ್ಲಿ ಬದುಕೋದಕ್ಕೆ ನಿಮ್ಮ ಮಕ್ಕಳ ಜೊತೆ ಬದುಕು. ಆ್ಯಸ್ ಎ ಫಾದರ್ ನಾನು ಹೇಳ್ತಾ ಇರೋದು, ನನ್ನ ತಂದೆ ಅಥವಾ ನಾನು ತಂದೆಯ ಸ್ವರೂಪದಲ್ಲಿ ನೋಡಿದಂಥ ಎಷ್ಟೋ ಜನರಲ್ಲಿ, ನಾನು ಬಿ ವಿ ಕಾರಂತರು ಇರ್ಬೋದು, ಅವರು ನನ್ನ ತಂದೆಯ ಸ್ವರೂಪನೇ ರಂಗಭೂಮಿ ವಿಷಯವಾಗಿ. ನಮಗೆ ಸಿ ಅಶ್ವಥ್ ಅವ್ರ ಜೊತೆನೂ ಬದುಕಿ, ಅವರು ತಂದೆಯ ಸ್ವರೂಪವೇ, ಒಬ್ಬ ಸಿಂಗರ್ ಆಗಿ ಅವರು ಬದುಕಿದ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ತಂದೆಯ ರೂಪನೇ ಅಲ್ವೇ. ನಾನೊಬ್ಬ ಕಲಾವಿದನಾಗಿ ಕನ್ನಡ ಭಾಷೆಯನ್ನು, ಅಭಿನಯವನ್ನು, ಕೆಲವು ಸರಿ ನನ್ನ ತಂದೆ ನನಗೆ ಮಾದರಿ ಆಗುವುದರ ಜೊತೆಗೆ ತಂದೆಯ ಸ್ಥಾನದಲ್ಲೇ ಇರುವಂಥ ಎಷ್ಟೋ ಜನರು ನಿಮ್ಮ ಕಣ್ಣು ಮುಂದೆನೇ ಇರ್ತಾರೆ, ಕಾಣದೇನೂ ಹೇಳ್ಕೊಡ್ತಾರೆ. ಅವರನ್ನು ನಾನೇನು ಹೋಗಿ ನೋಡಬೇಕಾಗಿಲ್ಲ, ಆದರೆ ಅವರ ಕೆಲಸಗಳು ತಂದೆಯ ರೂಪವಾಗಿ ಇದು ನಿನ್ನ ಜವಾಬ್ದಾರಿ ಅಂತ ಹೇಳ್ಕೊಡುತ್ತೆ. ನೀವು ನಿಮ್ಮನ್ನು ಹುಟ್ಟಿಸಿದಂಥ ತಂದೆಯನ್ನೂ ಪ್ರೀತಿಸ್ತಾ ತಂದೆಯ ರೂಪದಲ್ಲಿರುವಂಥ ಎಷ್ಟೋ ಭಾವಗಳನ್ನು ಪ್ರೀತಿಸೋದ್ರ ಜೊತೆಗೆ ಬದುಕಿದ್ರೆ ನಮ್ಮ ಬದುಕು ತುಂಬ ಹಸನಾಗುತ್ತೆ. ಓಕೆ, ಫಾದರ್ ಆಯಿತು. ಈಗ ನಂಬರ್ 7, ಇಸ್ ಇಟ್ ರಾಂಗ್ ಫಾರ್ ಎ ಮ್ಯಾನ್ ಟು ಕ್ರೈ? Do you think man find it difficult to be? ಇಲ್ಲ, ಈ ಅಳು ಅನ್ನೋದು ಒಂದು ಎಕ್ಸ್ಪ್ರೆಷನ್. ಆ್ಯಕ್ಚುಲಿ ಅದು ಗಂಡು ಮತ್ತು ಹೆಣ್ಣು ಅಂತ ಇರಲ್ಲ. ಆ್ಯಕ್ಚುಲಿ ಅದು ಒಂದು ಪ್ರತೀತಿಯಲ್ಲಿ ಬಂದಿರೋದು. ಯಾಕೆಂದರೆ ಹೆಣ್ಣು ಹೆಚ್ಚು ಭಾವನಾತ್ಮಕವಾದಂಥ ಆಳವಾಗಿ ಪ್ರೀತಿಸ್ಬಿಡ್ತಾರೆ. ಆಮೇಲೆ ಆಳವಾಗಿ ಎಲ್ಲದನ್ನು ತಾಯಿ ಥರ ನೋಡ್ತಾರೆ. ಅದು ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ತಂಗಿ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು. ಹಾಗಾಗಿ ಅಳು ಒಂದು ಎಕ್ಸ್ಪ್ರೆಷನ್ನು. ಅದು ಹೇಳೋಕ್ಕಾಗದೇ ಇರುವಂಥ ಒಂದು ಭಾವ, ತನ್ನಿಂದ ತಾನೇ ಇಡೀ ಮೈಯಲ್ಲಿ ನರನಾಡಿಗಳೆಲ್ಲ ಒದ್ದಾಡಿ ಎಲ್ಲ ನೆನಪುಗಳು, ಅನುಭವಗಳು, ನಿಮ್ಮ ಜೊತೆ ಬದುಕಿದ್ದು ಎಲ್ಲವೂ ನೆನಪಾಗೋದ್ರ ಜೊತೆಗೆ ಆ ಅನುಭವದ ಒಂದು ಹನಿ ಇದೆಯಲ್ಲ, ಅದು ಕಣ್ಣೀರು. ಅದು ಗಂಡಸ್ನಲ್ಲಿ ಇರುತ್ತೆ, ಇಲ್ಲ ಅಂತಿಲ್ಲ ಇಲ್ಲ. ನನಗೂ ಕೆಲವು ಸರಿ ತುಂಬ ಆ ಥರದ ಫೀಲ್ ಆಗುತ್ತೆ. ಆದರೆ ನಾನು ಅಳೋದು ಹೇಗೆ ಅಳ್ತೀನಿ ಗೊತ್ತಾ? ನನಗೆ ನನ್ನ ತಲೆದಿಂಬು ಭಾಳ ಇಷ್ಟ. ನನಗೆ ನಾನು ನನ್ನ ಡೈರಿಯಲ್ಲಿ ಅದನ್ನೇ ಬರೆದಿರೋದು. ನನ್ನ ತಲೆದಿಂಬನ್ನು ಯಾರು ಕದ್ಕೊಂಡು ಹೋದರೆ ನೂರಾರು ಕಥೆಗಳು, ಸಾವಿರಾರು ಕಥೆಗಳು ಸಿಗುತ್ತೆ. ಯಾಕಂದರೆ ಅದರಲ್ಲಿ ನನ್ನ ನೋವಿನ, ನನ್ನ ಇಡೀ ಜೀವನದ ಎಷ್ಟೋ ಕಥೆಯ ಕಣಜ ಏನಿದೆ, ಅದು ಕಣ್ಣೀರಿನ ಹನಿ ಥರ ದಿಂಬಿನ ಒಳಗೆ. ಈಗೇನು ಅಂದರೆ ನನ್ನ ಕಾಲೇಜಿನ ದಿನದ ದಿಂಬು ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಹತ್ತಿದಾಗಿತ್ತು, ತಗೋತಾ ಇತ್ತು. ಈಗೆಲ್ಲ ಪ್ಲಾಸ್ಟಿಕ್ಕು, ಅದು ನಿಮಗೆ ಎಲ್ಲ ಈಗ ಬರುವುದು ಎಲ್ಲದೂ ಕೂಡ ಸಿಂಥೆಟಿಕ್ಕು. ಅದು ಕಣ್ಣೀರನ್ನು ಅರ್ಥ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ. ಬಟ್ ನಮ್ಮನೇಲಿ ದಿಂಬಿದೆ, ಅದು ಹತ್ತಿದೆ. ನಾನು ಹೇಳೋದೇನು ಅಂದರೆ, ನಾವು ಗಂಡಸರು ಕೆಲವು ಸರಿ ಮರೆಯಾಗಿ ಅಳ್ತೀವಿ, ಅಳಲ್ಲ ಅಂತೇನಿಲ್ಲ. ಕೆಲವು ಸರಿ ಅಳು ಬರುತ್ತೆ ಎಲ್ಲರ ಎದುರುಗಡೆಗೆ. ಆದರೆ ತುಂಬ ನೋವಾದಾಗೆಲ್ಲ ಒಳಗೆ ಅಳ್ತೀವಿ. ಅಂದರೆ ಅಳುವಿಗೆ ಒಂದು ನಿಮಗೆ ಚಿಹ್ನೆ ಏನು ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಬರೋದು ಅಂತ ಒಂದು. ಆದರೆ ಒಳಗಳೋದಿದೆಯಲ್ಲ, ಅದು ಬಹಳ ಅದು ಒಂಥರ ನಿಮಗೆ ಇಲ್ಲಿ ಬೀಳುವ ಹನಿಗೂ ಒಳಗಿರುವ ಸಮುದ್ರಕ್ಕೂ ಬಹಳ ಬಹಳ ವ್ಯತ್ಯಾಸ ಇರುತ್ತೆ.
ಗಂಡಸು ಅಂದರೆ ನಾನು ನನ್ನ ಪ್ರಕಾರ ನನ್ನೊಳಗೆ ನಾನು ತುಂಬ ಅಳ್ತೀನಿ ಅಂದರೆ ಯಾವ ಥರ ಮತ್ತೆ ಸ್ಟ್ರೆಂತ್ಫುಲ್ ಆಗೋದಕ್ಕೆ ಮತ್ತೆ ಅದನ್ನೆಲ್ಲವನ್ನು ತುಂಬಿಕೊಳ್ಳೋದಕ್ಕೆ ಕೆಲವು ಸರಿ ಹತ್ತು ಬಿಡ್ತೀನಿ. ಯಾಕಂದರೆ ಅಳಬೇಕು. ಯಾಕಂದರೆ ಒಂದು ಸರಿ ಯಾವುದೇ ಇದ್ರಿ ನಿಮಗೆ ನಾವು ತಿಂದಾಗೆ ಹೇಗೆ ಮಲ ಹೊರಗೆ ಹೋಗುತ್ತೋ ಹಾಗೆ ನಮ್ಮ ನೋವುಗಳಿಗೂ ಒಂದು ದಾರಿಗಳು ಬೇಕೇ ಬೇಕು. ಅದಕ್ಕೆ ಬೇರೆ ಬೇರೆ ತರಹದ ಇದಿದ್ದೇ ಇರುತ್ತೆ. ಕೆಲವು ಸರಿ ಒಬ್ಬ ರೈತ ಹೇಳ್ತಾನಲ್ಲ, ನನ್ನ ನೋವನ್ನು, ನನ್ನ ಕಣ್ಣೀರನ್ನು, ನನ್ನ ಮೈಯಲ್ಲಿರುವಂತಹ ಪ್ರತಿಯೊಂದು ರಂಧ್ರದಿಂದ ಬೆವರು ಸುರಿಸಿ ನಾನು ಅಳ್ತೀನಿ ಅಂತ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಅಳುವ ಸ್ಥಿತಿ ಇರುತ್ತೆ. ಈಗ ನನಗೆ ಹೆಂಗೆ ಅಂದರೆ ತುಂಬ ನೋವಾಗಿ ನಿಜವಾಗ್ಲೂ ಅಳಬೇಕು ಅಂದಾಗ ನಾನೇನು ಮಾಡ್ತೀನಿ, ಒಂದೇ ನಾನು ಮ್ಯೂಸಿಕ್ ಕೇಳೋಕ್ಕೆ ಶುರು ಮಾಡಿ, ಇಲ್ಲ ಪೇಂಟ್ ಮಾಡೋಕ್ಕೆ ಶುರು ಮಾಡ್ತೀನಿ, ಇಲ್ಲ ಅಂದರೆ ತುಂಬ ನಡ್ಕೊಂಡು ನನ್ನ ಪ್ರತಿಯೊಂದು ಕ್ಷಣವನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀನಿ. ನಾನೇ ತಪ್ಪು ಮಾಡಿದ್ದೀನಿ, ಇದು ತಪ್ಪಿದು ಅಂತ ಹೇಳಿ ಕೆಲಸ ಅಳು ಬಂದಾಗ ನಾನು ಪ್ರಶ್ನೆ ಮಾಡೋದಕ್ಕೆ ನಾನು ತುಂಬ ಅಲೋನ್ ಆಗ್ತೀನಿ, ಒಬ್ಬನೇ ನಡೀತೀನಿ, ಗೊತ್ತಿಲ್ಲ ನನಗೆ ಎಷ್ಟು ದೂರ ಹೋಗ್ತೀನಿ ಅಂತ. ಆ ನಡೆಯುವ ದಾರಿಯಲ್ಲಿ ನನ್ನ ಎಲ್ಲ ತಪ್ಪು ಸರಿಗಳನ್ನು ಮಾಡಿ ನಾನು ನಿಜವಾಗಲೂ ನನ್ನ ತಪ್ಪಾಗಿದ್ದರೆ ನಾನು ಬಂದು ಕ್ಷಮೆನೂ ಕೇಳ್ತೀನಿ. ಆ ಥರದ ಅಳು ನನ್ನೊಳಗಿದೆ. ಆಮೇಲೆ ಗಂಡಸಿಗೆ ಅಳಬಾರ್ದು ಅನ್ನೋದು ಏನಿಲ್ಲ, ಆದರೆ ಅಳ್ತಾ ಕೂರುವಂತಹ ಗಂಡಸಾಗಬಾರ್ದು ಅಂತ. ಆದರೆ ನೀವು ಯಾವ ಕ್ಷಣದಲ್ಲಿ ಅಳಬೇಕು, ಯಾವ ಕ್ಷಣದಲ್ಲಿ ನಗಬೇಕು ಅನ್ನೋದು ಹೇಳೋದಕ್ಕಾಗಲ್ಲ ಕೆಲವು ಸರಿ. ಯಾಕೆಂದರೆ ಅದು ವೆರಿ ಇಂಪಲ್ಸಿವ್. ಅದು ಎದುರುಗಡೆ ಇರುವಂಥವರ ಆ್ಯಕ್ಟಿಗೆ ನಮ್ಮಲ್ಲಿ ಆಗುವಂಥ ರಿಯಾಕ್ಷನ್. ಹಾಗಾಗಿ ಅದು ನನ್ನ ಪ್ರಕಾರ ಗಂಡಸು ಅನ್ನೋದಕ್ಕಿಂತ ನಾನು ಒಳಗೆ ತುಂಬ ಅಳ್ತೀನಿ. ನನಗೆ ತುಂಬ ನೋವುಗಳನ್ನು, ಅಂದರೆ ಪೇಯ್ನಿನ ದೊಡ್ಡ ಜಗತ್ತೇ ನನ್ನೊಳಗಿದೆ. ಆದರೆ ಅದೆಲ್ಲವನ್ನು ನಾನು ಪಾಸಿಟಿವ್ ಆಗಿ ಅಂದರೆ ನಿಮಗೇನಂತೀವಿ, ಆ ಪೇಯ್ನ್ ಇದೆಯಲ್ಲ, ಪೇಯ್ನನ್ನು ಒಂದೊಂದೇ ಹನಿಯನ್ನು ಅಥವಾ ಒಂದೊಂದೇ ಮುಷ್ಟಿಯಲ್ಲಿ ತಗೊಂಡು ಅದಕ್ಕೆ ಬೇರೆ ತರಹದ ಬೀಜಗಳನ್ನು ಬೆತ್ತಿ ಅದೊಂದು ಪಕ್ಷಿ ಥರ ಮಾಡಿ ಹಾರಿಬಿಡ್ತೀನಿ. ಆ ಥರ ನನ್ನ ನೋವುಗಳನ್ನು ನಾನು ಅನುಭವಿಸ್ತೀನಿ. ಹಾಗೆ ನಿಮಗೆ ಹೇಳೋದು ಅಷ್ಟೇ, ಆಮೇಲೆ ಯಾವುದು ಶಾಶ್ವತ ಅಲ್ಲ ಈ ಜಗತ್ತಲ್ಲಿ. ಪೇಯ್ನೂ ಶಾಶ್ವತ ಅಲ್ಲ, ಅಥವಾ ಅಂದರೆ ನೋವು ಶಾಶ್ವತವಲ್ಲ, ನಲಿವು ಶಾಶ್ವತ ಅಲ್ಲ. ನಿಮ್ಮ ಶಾಶ್ವತ ಯಾವುದು ಗೊತ್ತಾ, ನೀವು ಹೇಗೆ ಬದುಕ್ತೀರಿ ಅನ್ನೋದಷ್ಟೇ ಶಾಶ್ವತ. ಆದರೆ ಆ ಸಂದರ್ಭವನ್ನು ಹೇಗೆ, ಅಂದರೆ ನೋವಿರ್ಬೋದು, ನಲಿವಿರ್ಬೋದು, ಅದೆರಡನ್ನು ಸಮತೋಲನವಾಗಿ ಬದುಕುವ ಸ್ಥಿತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಅಳಬಾರ್ದು ಅಂತ ಏನಿಲ್ಲ ರೀ, ಅಳದಾರ ಹತ್ತು ಬಿಡಿ. ಆದರೆ ಯಾರಿಗೂ ಗೊತ್ತಿಲ್ಲದೆ ಇದ್ದಾಗೆ ಹತ್ತು ಬಿಟ್ಟರೆ ಅದು ಬಹಳ ಚಂದ. ಕೆಲವು ಸರಿ ಎಲ್ಲರುಗಳೇ ಹತ್ತಾಗ ಯಾರೋ ಬಂದು ಸಮಾಧಾನ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿರುತ್ತೆ. ಬಟ್ ನೀವು ಒಬ್ಬರೇ ಹತ್ತಾಗ ನಿಮ್ಮ ಆತ್ಮನೇ ನಿಮಗೆ ಸಂತೈಸೋದಿದೆಯಲ್ಲ, ಆವಾಗ ನಿಮ್ಮಲ್ಲಿ ಒಂದು ಬೇರೆ ಥರದ ಎನರ್ಜಿ ಶುರುವಾಗುತ್ತೆ, ಚಾಲೆಂಜಸ್ ಶುರುವಾಗುತ್ತೆ. ಇಲ್ಲ, ನಾನು ಈ ಥರ ಬದುಕಬಾರ್ದು, ನಾನು ಏನೋ ಮಾಡಲೇಬೇಕು ಅಂತ ಶುರುವಾಗುತ್ತೆ. ಹಾಗೆ ಆ ಥರ ಬದುಕಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ ಮ್ಯಾನ್, ದ ಇಂಪಾರ್ಟೆನ್ಸ್, ಅಕ್ನಾಲೆಜ್ಮೆಂಟ್ ಆ್ಯಂಡ್ ಅಪ್ರಿಸಿಯೇಷನ್. ಓಕೆ, ಅಂದರೆ ಒಬ್ಬ ಮನುಷ್ಯನಿಗೆ ರೆಸ್ಪಾನ್ಸಿಬಿಲಿಟೀಸ್, ಒಬ್ಬ ಗಂಡಿಗೆ ಅಥವಾ ಅಂದರೆ ಪುರುಷನಿಗೆ ರೆಸ್ಪಾನ್ಸಿಬಿಲಿಟೀಸ್ ಅಂದ ತಕ್ಷಣ ತುಂಬ ಇರುತ್ತೆ ಆ್ಯಕ್ಚುಲಿ. ಅದು ನೀವು ಈಗಾಗಲೇ ನಿಮಗೂ ಅನುಭವ ಇರುತ್ತೆ, ನಾನು ಹೇಳೋದ್ರಿಂದನೇ ಆಗಬೇಕು ಅನ್ನೋದೇನಿಲ್ಲ. ತಂದೆಯಾಗಿ, ಅಣ್ಣನಾಗಿ, ತಮ್ಮನಾಗಿ, ಗಂಡನಾಗಿ, ಈ ಸಮಾಜದಲ್ಲಿ ಬದುಕುತ್ತಿರುವಂಥ ಒಬ್ಬ ಪುರುಷನಾಗಿ ರೆಸ್ಪಾನ್ಸಿಬಿಲಿಟಿ ಇದ್ದು ಆಯಾ ಭಾಗದಲ್ಲಿ ಬೇರೆ ಬೇರೆ ಥರ ಆಗುತ್ತೆ. ನೀವು ಸಣ್ಣ ಮಗುವಾಗಿದ್ದಾಗ ತಂದೆ ಜೊತೆ ಬದುಕುವಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ಮ ತಂದೆಯಿಂದ, ತಾಯಿಯಿಂದ, ಅಣ್ಣನಿಂದ, ತಮ್ಮನ್ನ ನೋಡಿ ಕಲಿತಾ ಹೋಗ್ತೀವಿ. ಒಬ್ಬ ತಂದೆ ಹಗಲು ರಾತ್ರಿ ಕಷ್ಟಪಡೋದನ್ನು ಒಬ್ಬ ಮಗ ನೋಡ್ತಾ ಇದ್ದಾನೆ, ಅವನಿಗೆ ತನ್ನ ರೆಸ್ಪಾನ್ಸಿಬಿಲಿಟಿ ತಕ್ಷಣ ಗೊತ್ತಾಗುತ್ತೆ. ಅಪ್ಪ ಕಷ್ಟಪಡ್ತಾ ಇದ್ದಾನೆ, ಅವನು ಸ್ವಲ್ಪ ದೊಡ್ಡವನಾದ್ಮೇಲೆ ನನ್ನ ಅಪ್ಪ ಈ ಥರ ಕಷ್ಟಪಡ್ತಿದ್ದ, ಹಾಗಾಗಿ ನಾನು ಕಷ್ಟಪಟ್ಟು ದುಡಿದು ನನ್ನ ಅಪ್ಪನ ಚೆನ್ನಾಗಿ ಇಟ್ಕೋಬೇಕು ಅನ್ನುವಂಥ ಮನಸ್ಥಿತಿಗೆ ತಂದು ಕೊಡುವಂಥ ರೆಸ್ಪಾನ್ಸಿಬಿಲಿಟಿ ಒಬ್ಬ ಗಂಡೊಳಗೆ ಇದ್ದೇ ಇರುತ್ತೆ. ಯಾಕೆ ಗಂಡು ಆ ಥರ ಕೆಲಸ ಮಾಡುವುದರ ಮೂಲಕ ಅವನೇನು ಮಾಡ್ತಾನೆ, ಟೀಚ್ ಮಾಡ್ತಾನೆ. ಅದು ಏನು ಟೀಚ್ ಅಂದರೆ ಹೇಳ್ಕೊಡೋದಲ್ಲ, ಅವನು ಮಾಡುವುದ್ರ ಮೂಲಕ ಮಕ್ಕಳುಗಳಿಗೆ, ಅಂದರೆ ಇದೊಂದು ಚೈನ್ ಇದು ಒಬ್ಬ ಪುರುಷನಿಗೆ, ಅಂದರೆ ಒಬ್ಬ ಹ್ಯೂಮನ್ನಿಗೆ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು. ನಾನಾದರೆ ಈಗ ಪುರುಷನ ಬಗ್ಗೆ ಹೇಳ್ತಾ ಹೋದಾಗ ಒಂದು ಗಂಡು ಮಗು ತಂದೆಯನ್ನು ನೋಡಿ ಕಲಿತಾ ಹೋಗ್ತಕ್ಕಂಥದ್ದು. ಆಮೇಲೆ ಪಕ್ಕದಲ್ಲೇ ಇರುವಂಥ ಒಬ್ಬ ಅಪ್ಪನ ಸ್ನೇಹಿತ ತುಂಬ ಒಳ್ಳೆಯ ಬೇರೆ ಥರದಲ್ಲಿ ಯೋಚನೆ ಮಾಡ್ತಾ ಅದನ್ನು ನೋಡಿ ಕಲಿತಾ ಹೋಗ್ತಾ, ಅದು ಒಂದು ರೆಸ್ಪಾನ್ಸಿಬಿಲಿಟಿ ಕಾರಣ ಆಗುತ್ತೆ.
ತಾಯಿ ಮಾಡುವ ಒಳ್ಳೆಯ ಕೆಲಸಗಳು ತಾಯಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಅಥವಾ ಅವಳು ಹೇಗೆ ರಿಯಾಕ್ಟ್ ಮಾಡಿದಾಗ ತಾನು ಹೇಗೆ ಬದುಕು, ಅಮ್ಮ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ, ನಾನು ಇದೇ ಥರ ಬದುಕಬೇಕು ಅನ್ನುವಂಥ ರೆಸ್ಪಾನ್ಸಿಬಿಲಿಟಿ ಬೆಳೀತಾ ಹೋಗುತ್ತೆ. ಅಂದರೆ ಒಂದು ಹುಡುಗನಿಗೆ ಬರ್ತಾ ಬರ್ತಾ ಆಯಾ ಏಜ್ ಇದೆಯಲ್ಲ, ಆ ರೆಸ್ಪಾನ್ಸಿಬಿಲಿಟೀಸ್ಗಳು ಬದಲಾಗ್ತಾ ಹೋಗುತ್ತೆ. ಕೊನೆಗೆ ಅವನು ಹೊರಗೆ ಬೀಳ್ತಾನೆ ಮನೆಯಿಂದ. ಮನೆಯೊಳಗಿದ್ದಾಗ ಅಕ್ಕ, ತಂಗಿ, ಅಜ್ಜ, ಅಜ್ಜಿ ಇವ್ರನ್ನೆಲ್ಲ ನೋಡ್ತಾ ಒಂದು ರೆಸ್ಪಾನ್ಸಿಬಿಲಿಟಿ, ನಾನು ಆಗಲೇ ಹೇಳಿದ ನಿಮಗೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಒಂದು ನಿರ್ಮಾಣ ಆಗುತ್ತೆ. ಕಾನ್ಷಿಯಸ್ ಆಗೋದು ಯಾವಾಗ ಅವನೊಂದು 12, 13, 14 ವರ್ಷ ಆದಾಗ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಜವಾಬ್ದಾರಿಯುತನಾಗಿ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಹ್ಯೂಮನ್ ನೇಚರ್ ಅದು. ನಾವು ಸ್ವಲ್ಪ ಇದೆಲ್ಲ ನಂದು, ಜಾಮಿಟ್ರಿ ಬಾಕ್ಸ್ ನಂದು, ಬುಕ್ ನಂದು, ಬ್ಯಾಗ್ ನಂದು ಅನ್ನೋಕ್ಕೆ ಶುರು ಮಾಡಿದಾಗ ಒಂದು ಬೇರೆ ತರಹದ ಒಂದು ರೆಸ್ಪಾನ್ಸಿಬಿಲಿಟಿ ಶುರುವಾಗುತ್ತೆ. ಯಾವಾಗ ಸ್ನೇಹಕ್ಕೆ ಬಿಡ್ತಾನೆ, ಚಿಕ್ಕ ಹುಡುಗನಾಗಿದ್ದಾಗಲೂ ಇರ್ತಾನೆ, ಒಂದು 14 ವರ್ಷ ಕಾಲೇಜ್ ಬಿದ್ದ ತಕ್ಷಣ ತನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ಬದಲು ಮಾಡ್ಕೋತಾ ಹೋಗ್ತಾನೆ. ಅವಾಗ ಇಡೀ ಸಮಾಜವನ್ನು ನೋಡ್ತಾ ಹೋಗ್ತಾನೆ. ಒಬ್ಬ ಪುರುಷ ಅಂದರೆ ಒಂದು ಹುಡುಗ, ಅವನು ನೋಡ್ತಾ ತನ್ನ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾನೆ. ಆಮೇಲೆ ಅವನು ನಿಮಗೆ 19 ವರ್ಷ ಆದಾಗ ತನ್ನ ರೆಸ್ಪಾನ್ಸಿಬಿಲಿಟಿನ ಬೇರೆ ಥರ, ಈಗ ನಿಮಗೇನಾಗುತ್ತೆ 12, 13 ಆಗ್ತಿದ್ದಂಗೆ ಹೊರಗಡೆಗೆ ಹೋದಾಗ ಒಬ್ಬ ಸ್ನೇಹಿತ ಸಿಗ್ತಾನೆ, ಸ್ನೇಹಿತೆ ಸಿಗ್ತಾರೆ, ಅಲ್ಲಿ ಹೆಣ್ಣು ಇರ್ತಾರೆ, ಗಂಡು ಇರ್ತಾರೆ, ಆಮೇಲೆ ಸಮಾಜದ ಬೇರೆ ಬೇರೆ ಮುಖಗಳಿರುತ್ತೆ, ಬೇರೆ ಬೇರೆ ಸಿಚುವೇಶನ್ಸ್ ಇರುತ್ತೆ. ಅದರೊಳಗೆ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದ್ರ ಮೂಲಕ ತನ್ನ ರೆಸ್ಪಾನ್ಸಿಬಿಲಿಟಿನ ತಾನು ಅರ್ಥಕೋತಾ ಹೋಗ್ತಾನೆ. ಈ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನಿದೆಯಲ್ಲ, ಇದು ಸಾಯುವವರೆಗೂ ನಿಮ್ಮನ್ನು ಕಾಡ್ತಾನೆ ಇರುತ್ತೆ, ಆಮೇಲೆ ಅದು ಕಲಿಸ್ತಾನೆ ಇರುತ್ತೆ. ಹಾಗೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಏನು ಹೇಳ್ಬೋದು ಅಂದರೆ, ಒಂದು ಈಗ ರಾಮಾಯಣ ತೋಳಿ. ರಾಮಾಯಣದ ಗ್ರೇಟ್ನೆಸ್ ಏನು ಗೊತ್ತಾ ನಿಮಗೆ? ಒಂದು ರಾಮಾಯಣನ ನಾವು ಚಿಕ್ಕ ಮಕ್ಕಳಿಗೆ ಫ್ಯಾಂಟಸಿಯಾಗಿ ಹೇಳ್ತಾ ಹೋಗ್ತೀವಿ. ಅದರಲ್ಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಹೇಳ್ತೀವಿ. ಅಂದರೆ ರಾಮ, ರಾವಣ, ಅಂದರೆ ಅಲ್ಲಿ ರಾಮ ಒಳ್ಳೆಯವನು, ರಾವಣ ಕೆಟ್ಟವನು ಅಂತ ಹೇಳ್ತೀವಿ. ಅಲ್ಲಿ ಅಂದರೆ ಕೆಟ್ಟವನು ಅಂದರೆ ರಾಕ್ಷಸ. ರಾಮ ಈ ಥರದ ವ್ಯಕ್ತಿತ್ವ, ಇವನು ರಾಕ್ಷಸ ಭಾವದವನು, ಇವನು ಹ್ಯೂಮನ್ ಅಂದರೆ ಅವನು ದೇವಮಾನವನ ಥರ ಯೋಚನೆ ಮಾಡು. ನೀವು ಚಿಕ್ಕ ಮಕ್ಕಳಿಂದ ಒಂದು ಸ್ವಲ್ಪ ದೊಡ್ಡವರಾದ ಫ್ಯಾಂಟಸಿಯಿಂದ ಅದು ಇನ್ನೊಂದು ಕಡೆಗೆ ಶುರುವಾಗುತ್ತೆ. ನೀವು 16 ವರ್ಷ ತನಕ ಬರೋಷ್ಟರಲ್ಲಿ ನಿಮ್ಗೆ ರಾಮಾಯಣ ಬೇರೆ ಥರ ಕಾಣಿಸೋ ಶುರುವಾಗುತ್ತೆ. 20 ವರ್ಷ ಆದಾಗ ನಿಮಗೆ ರಾಮ ಮತ್ತು ಸೀತೆಯ ಪ್ರೇಮ, ಅಥವಾ ಮಂಡೋದರಿ ಮತ್ತು ರಾವಣ, ಆವಾಗ ನೀವು ಕ್ವಶನ್ ಮಾಡ್ಕೊಳ್ಳೋಷ್ಟು, ಈಗ ರಾವಣ ಒಳ್ಳೆಯವನ, ರಾಮ ಒಳ್ಳೆಯವನ, ಅಥವಾ ಈ ಸಿಚುವೇಶನ್ ಒಳ್ಳೆಯದಾ, ಇದು ಒಳ್ಳೆಯದಾ ಅಂತ ಒಂದು ರಾಮಾಯಣ ತನ್ನಿಂದ ತಾನೇ ಬದಲಾಗುತ್ತೆ. ಅಂದರೆ ರೆಸ್ಪಾನ್ಸಿಬಿಲಿಟಿನ ಬೇರೆ ಥರ ಯೋಚನೆ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮ 30 ವರ್ಷ ಆದ ತಕ್ಷಣ ಪ್ರಶ್ನೆ ಶುರುವಾಗುತ್ತೆ. 40 ವರ್ಷ ಆದ ತಕ್ಷಣ ಇನ್ನೂ ದೊಡ್ಡ ಪ್ರಶ್ನೆ ಶುರುವಾಗುತ್ತೆ. ಕೆಲವು ಸರಿ ರಾವಣ ತುಂಬ ಉದಾತ್ತವಾಗಿ ಕಾಣಿಸ್ತಾ ಹೋಗ್ತಾನೆ, ಅವನ ಹಾವಭಾವದಲ್ಲಿ, ಅವನ ಬದುಕಿನಲ್ಲಿ. ರಾಮ ಒಂಥರ ಅನ್ಸೋಕ್ಕೆ ಶುರುವಾಗ್ತಾನೆ, ಲಕ್ಷ್ಮಣ ಒಂಥರ ಅನ್ಸೋಕ್ಕೆ ಶುರುವಾಗ್ತಾರೆ, ವಿಭೀಷಣ ಒಂಥರ. ಅಂದರೆ ಅನಲೈಸೇಷನ್ ಆಫ್ ಅ ಕ್ಯಾರೆಕ್ಟರ್ ಇದೆಯಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ಮಾಡ್ಕೊಳ್ಳೋಕೆ ಶುರು. 50 ವರ್ಷ ಆದ ತಕ್ಷಣ ಗೊತ್ತಾಗುತ್ತೆ, ಒಂದು ಫಿಲಾಸಫಿಗೆ ಕನ್ವರ್ಟ್ ಆಗುತ್ತೆ ಒಂದು ರಾಮಾಯಣ. ನಮ್ಮ ಬದುಕು ಹಾಗೇ ಇರೋದು. ನಮ್ಮ ಮಹಾಭಾರತ ಮತ್ತು ರಾಮಾಯಣ ಇದೆಯಲ್ಲ, ಈ ಜವಾಬ್ದಾರಿಯನ್ನು, ರೆಸ್ಪಾನ್ಸಿಬಿಲಿಟಿನ ಹೇಳ್ಕೊಡುವಂಥ ಒಂದು ಎಪಿಕ್ ಕಥೆಗಳದು. ಅಂದರೆ ಅದನ್ನು ನೀವೇನು ಹೇಳ್ಬೋದು, ಅದು ನಮ್ಮ ಬದುಕಿನ ಪಾರಾಯಣವನ್ನು ಮಾಡುವಂಥ ಒಂದು ಕಥೆ ಅದು. ಅಂದರೆ ಬದುಕಿನಿಂದನೇ ಹೆಕ್ಕಿ ತೆಗೆದಂಥದ್ದು. ಯಾಕೆಂದರೆ ರಾಮ ಕಾಡಿಗೆ ಹೋಗ್ತಾನೆ, ರೆಸ್ಪಾನ್ಸಿಬಿಲಿಟಿ, ತಂದೆಗೆ ಮಾತು ಕೊಡ್ತಾನೆ, ಅದ್ರ ಪ್ರಕಾರವಾಗಿ ಹೋಗ್ತಾನೆ. ಮಹಾಭಾರತದಲ್ಲಿ ಅವರು ಅಷ್ಟೇ. ಅಂದರೆ ಒಂದು ಪುಣ್ಯಕೋಟಿ ನೋಡಿ, ಅಂದರೆ ತಾಯಿ ಸತ್ಯವನ್ನಲ್ಲದೆ ಬೇರೆ ಏನೋ ಹೇಳಲ್ಲ ನಾನು, ಹಾಗಾಗಿ ನಾನು ಹೋಗೇ ಹೋಗ್ತೀನಿ, ಯಾಕಂದ್ರೆ ಭಾಷೆ ಕೊಟ್ಟು ಬಂದೆ. ಅಂದರೆ ರೆಸ್ಪಾನ್ಸಿಬಿಲಿಟಿನ ನಮ್ಮ ಜಗತ್ತಿನ ಕಥೆಗಳಲ್ಲಿದೆ. ಹಾಗೆ ನಮ್ಮೊಳಗೆ ಬದುಕುವ ನನ್ನ ತಂದೆ ತಾಯಿಗಳ ಜೊತೆ. ಹಾಗಾಗಿ ನಾನೊಬ್ಬ ತಂದೆಯಾಗಿ ಅಥವಾ ನನ್ನ ಸಂಸಾರದಲ್ಲಿ ನಾನು ನನ್ನ ಹೆಂಡತಿ, ನಾವು ಯಾವ ಥರ ಒಂದು ರೆಸ್ಪಾನ್ಸಿಬಿಲಿಟಿನ ನೋಡ್ತಾ ಹೋಗ್ತೀವಿ, ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾ ನಮ್ಮನ್ನು ಕ್ಯಾರಿ ಮಾಡಿ ಅವ್ರು ಇನ್ನೂ ಉದಾತ್ತವಾಗಿ ಯೋಚನೆ ಮಾಡುವ ರೆಸ್ಪಾನ್ಸಿಬಿಲಿಟಿನ ಬೆಳೆಸ್ಕೋತಾರೆ. ಇದೇನು ಅಂದರೆ, ನಾವು ಬದುಕಿರೋದೇ ನಮ್ಮ ಎಸ್ಪೆಷಲಿ ಭಾರತ ಬದುಕಿರೋದು, ನಾವು ಹೆಚ್ಚು ಈ ರಾಮಾಯಣ, ಮಹಾಭಾರತ ಅಥವಾ ಪಂಚತಂತ್ರ ಕಥೆಗಳು, ಇದೆಲ್ಲ ಚಿಕ್ಕ ಹುಡುಗರಾಗಿ ನನಗೆ ಎಸ್ಪೆಷಲಿ ನನ್ನನ್ನು ಆವರಿಸಿದ್ದದೆ. ಹಾಗಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಕೆಲವು ಸರಿ ರಾಮನಾಗಿ ಯೋಚನೆ ಮಾಡಬೇಕಾಗುತ್ತೆ, ನನ್ನ ರೆಸ್ಪಾನ್ಸಿಬಿಲಿಟಿ ಕೆಲವು ಸರಿ ರಾವಣನಾಗಿ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಒಂದು 50-60 ವರ್ಷ ಆಗ್ತಿದ್ದಾಗ ಇಡೀ ರಾಮಾಯಣ ಕಥೆ ಚೆನ್ನಾಗಿದೆ, ಇದು ಗಟ್ಸಿದೆ. ಅಲ್ಲಿ ನೀವು ಅನಲೈಸ್ ಮಾಡಿದಾಗ ರಾವಣನೂ ಉದಾತ್ತವಾದಂಥ ಯಾವುದೋ ಒಂದು ಸಣ್ಣ ಎಕ್ಸ್ಪ್ರೆಷನ್ನು, ಸಣ್ಣದಾದಂಥ ಮೋಹಕ್ಕೆ ಒಳಗಾಗಿ ಸೀತೆಯನ್ನು ಸೀತೆಯನ್ನು ಎಲ್ಲೂ ಕೂಡ ಅವನು ಕೆಟ್ಟದಾಗಿ ಇದು ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅವಳ ಮನಸ್ಸಿಗೆ ಒಪ್ಪಿದರೆ ನಾನು ಅವಳನ್ನು
ಅವಳ ಜೊತೆ ಬದುಕ್ಬೋದು ಅನ್ನುವಂಥ ಮನೋಭಾವನೆ ಇದೆ ಅಷ್ಟು ವಿನಃ ಅವಳು ಒಪ್ಪುವವರೆಗೆ ಅವಳು ಅಲ್ಲಿ ಇರಲಿ ಅನ್ನುವಂಥದ್ದು. ಹೌದು, ಅಲ್ಲಿಂದ ತಂದಿದ್ದಾನೆ, ಹೌದು ಕದ್ದು ತಂದಿದ್ದಾನೆ, ಆದರೆ ಅಲ್ಲಿ ಇಟ್ಟಿರ್ತಾನೆ. ಅವಳಿಗೆ ಯಾವುದೇ ತರಹದ ಇದು ಅಂದರೆ ಪ್ರತಿಯೊಂದಲ್ಲ, ಅಲ್ಲಿ ಮೋಹಕ್ಕೆ ಸಿಕ್ಕಾಗಿ ತನ್ನ ರೆಸ್ಪಾನ್ಸಿಬಿಲಿಟಿನ ಹೇಗೆ ಕಳ್ಕೊತಾನೆ ರಾವಣ ಅನ್ನುವಂಥದ್ದು. ಆಮೇಲೆ ಬೇರೆ ಎಲ್ಲ ಎಕ್ಸ್ಪ್ರೆಷನ್ಗಳು ಗೌಣವಾಗಿಬಿಡುತ್ತೆ. ಇಲ್ಲಿ ರಾಮ ಕೊನೆಗೂ ನನಗೆ ಸೀತೆ ಬಹಳ ಅಂದರೆ ಇದೊಂದು ದೊಡ್ಡ ಫಿಲಾಸಫಿಕಲ್ ಚರ್ಚೆ ಇದು ಇಲ್ಲಿ. ಹಾಗಾಗಿ ನಮ್ಮಲ್ಲಿ ಒಂದು ಕಥೆಗಳಿರ್ಬೋದು, ನಮ್ಮಲ್ಲಿ ಈ ಥರದ ಎಪಿಕ್ ಮಹಾಭಾರತ, ಪಂಚತಂತ್ರ, ರಾಮಾಯಣ, ಇದು ನಮ್ಮ ರೆಸ್ಪಾನ್ಸಿನ್ನು ಹೇಳ್ಕೊಟ್ಟಿದೆ. ಹಾಗಾಗಿ ಅದನ್ನು ನೋಡಿ ಬೆಳೆದಂಥ ಎಷ್ಟೋ ಜನ, ಆಮೇಲೆ ಅದನ್ನು ಓದಿರಬೇಕಾಗಿಲ್ಲ, ನೋಡಿರಬೇಕಾಗಿಲ್ಲ, ಅದಲ್ಲದೆ ನನ್ನ ಕಣ್ಣೆದುರುಗಡೆಗೆ ಇದ್ದಂಥ ಎಷ್ಟೋ ಜನರು ಎಷ್ಟು ರೆಸ್ಪಾನ್ಸಿಬಲ್ ಆಗಿ ಬದುಕ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನೊಬ್ಬ ಫಾದರ್ ಆಗಿ, ಗಂಡನಾಗಿ, ಅಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ಪೂರ್ಣಗೊಳಿಸುವುದಕ್ಕಾಗತ್ತಾ ಅಂದರೆ ಅದು ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಪ್ರಶ್ನೆ ಇದೆ. ಆದರೆ ಪೂರ್ಣತೆ ಕಡೆಗೆ ಹೋಗೋದ್ರ ಕಡೆಗಂತೂ ನಾವು ನಡೀತಾ ಇರ್ತೀವಿ. ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದು ಚಿಕ್ಕದೂ ಇಲ್ಲ, ದೊಡ್ಡದೂ ಇಲ್ಲ, ಗಾಳಿ ಇದ್ದ ಹಾಗೆ. ಅದು ನೀವು ಹೇಗೆ ಬೇಕಾದರೂ ಊಹಿಸ್ಕೋಬೋದು. ನೀವು ದೊಡ್ಡದಾಗಿ ಯೋಚನೆ ಮಾಡಿದ್ರೆ ದೊಡ್ಡದಾಗಿರುತ್ತೆ, ಚಿಕ್ಕದಾಗಿದ್ರೆ ಚಿಕ್ಕದಾಗಿ. ಆದ್ದರಿಂದ ಈ ಚಿಕ್ಕದು ದೊಡ್ಡದು ಅಂತ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಹಾಗಾಗಿ ಯಾವುದೇ ತರಹದ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬಿದ್ದಾಗ ಅದನ್ನು ಪೂರ್ಣ ಮಾಡುವುದರ ಕಡೆಗೆ ನೀವು ಯೋಚನೆ ಮಾಡ್ತಾ ಹೋದರೆ ತುಂಬ ಒಳ್ಳೆ. ಓಕೆ, ನಾವು ಇನ್ನೊಂದು ಪ್ರಶ್ನೆ ನೋಡ್ತೀನಿ. ಇದು ಬೇಡ, ಇದು ಲಾಸ್ಟಿಗೆ ಇಟ್ಕೋತೀನಿ. ಅದು ಬಂದಿರೋದು ಪ್ಲೀಸ್ ಓಪನ್ ದಿ ಗಿಫ್ಟ್ ಅಂತ. ಯು ಹ್ಯಾವ್ ಸಚ್ ಎ ವೈಬ್ರೆಂಟ್ ಕೆರಿಯರ್, ಡಿಡ್ ಇಟ್ ಹ್ಯಾಪನ್ ಬೈ ಚಾನ್ಸ್ ಆರ್ ಬೈ ಚಾಯ್ಸ್? ಇದನ್ನು ಹೇಳಿದ್ದೀನಿ, ಆದರೆ ಇನ್ನೊಂದು ಸರಿ ಹೇಳ್ತೀನಿ. ಎಸ್, ಇಲ್ಲ, ಇದು ಆಗಿದೆ ಅಥವಾ ಇದೇ ನನ್ನ ಚಾಯ್ಸು ಅನ್ನೋದಕ್ಕೆ ಯಾಕೆ ಹೇಳ್ತೀನಿ ಅಂದರೆ ನಿಮಗೆ, ಇಲ್ಲ, ಇದು ನನ್ನ ಚಾಯ್ಸೇ. ಇದು ನಿಮಗೆ ಆಗಲೇ ಹೇಳಿದೆ, ನಾನು ಬದುಕಲ್ಲಿ ಏನಾಗಬೇಕು ಅಂತಿದ್ದೆ, ಒಬ್ಬ ಕ್ರಿಕೆಟರ್ ಆಗಬೇಕು ಅಂತಿದ್ದೆ ಅನ್ನೋದು. ಮತ್ತಾಗ ನಾನು ಒಂದು ಚಾಲೆಂಜ್ ಆಗಿ ಚಾಯ್ಸ್ ಮಾಡೋದಂಥದ್ದು. ಯಾಕೆಂದ್ರೆ ನನ್ನೊಳಗೆ ಅದು ಗೊತ್ತಿಲ್ಲ, ಅದು ಚಿಕ್ಕ ಹುಡುಗನಿಂದನೂ ನನಗೆ ಬದುಕೋದಕ್ಕಾಗಿ ನೂರಾರು ಕೆಲಸಗಳನ್ನು ಮಾಡ್ತಿದ್ದೆ. ಈ ಕಡೆ ಡ್ಯಾನ್ಸಿಗೆ ಹೋಗ್ತಿದ್ದೆ, ಈ ಕಡೆಗೆ ನಾನು ಬ್ಯಾನರ್ ಬರೆಯೋಕ್ಕೆ ಹೋಗ್ತಾಯಿದ್ದೆ. ಗಾಯಕ್ವಾಡ್ ಅಂತ ನನ್ನ ಗ್ರೇಟ್ ಆರ್ಟಿಸ್ಟು, ಅವ್ರ ಜೊತೆಗೆ. ಆಮೇಲೆ ನಮ್ಮ ಮಲ್ಕಪ್ಪ ಅಂತ ಕೃಷ್ಣ ಟಾಕೀಸ್ನಲ್ಲಿದ್ದರು, ಅವರು ಸಿನಿಮಾ ಬ್ಯಾನರ್ಗಳನ್ನೆಲ್ಲ ಬರೆಯೋರು. ಅಂದರೆ ಈ ಸಿನಿಮಾ ಟಾಕೀಸ್, ಕೃಷ್ಣ ಟಾಕೀಸ್ನಲ್ಲಿ ವಾಲ್ ಪೇಂಟಿಂಗ್ ಮಾಡೋರು, ಅವ್ರ ಜೊತೆ ಕಲ್ತಿದ್ದಿರ್ಬೋದು. ಇನ್ನೆಲ್ಲೋ ಕೂತ್ರೆ ಮಸಾಲೆ ಮಂಡಕ್ಕಿ ಮಾಡೋನ ಜೊತೆ ಮಸಾಲೆ ಮಂಡಕ್ಕಿನೂ ಮಾಡಿದ್ದಿದೆ. ಅಯ್ಯೋ, ಅದು ಆಮೇಲೆ ನಮ್ಗೆ ಏನಾಗೋದು ಅಂದರೆ, ಈ ಸತ್ತ ಹೆಣ ತೊಗೊಂಡು ಹೋಗ್ತಾರಲ್ಲ, ಆಗ ಅದಕ್ಕೆ ಮಂಡಕ್ಕಿ ತೂರಿದ್ದು ಇದೆ. ಯಾರಿಗೆ ಗೊತ್ತಾಗದೆ ಮಫ್ಲರ್ಲ ಅಂದರೆ ಏನೇನೋ ಜೀವನದ ಇದು ಬದುಕೋದಕ್ಕಾಗಿ ಎಲ್ಲ ಕಲಿಯೋದಕ್ಕೆ ಶುರು ಮಾಡಿದ್ದು. ನಿಮ್ಗೆ ಆಗಲೇ ಹೇಳಿದೆ ನಾನು, ಚಿಕ್ಕ ಹುಡುಗನಾಗಿದ್ದಾಗ ಯಾವುದು ಬೇಕು ಬೇಡದೆ, ಅಂದರೆ ಇನ್ನೊಬ್ಬರ ಹತ್ರ ಬೇಡದೆ, ಇದು ನಂದಾಗಿಸ್ಕೊಳ್ಬೇಕು, ಇದು ನಂದಾಗಿಸ್ಕೊಳ್ಬೇಕಂದ್ರೆ ನಾನೇನು ಮಾಡಬೇಕು, ನಾನು ಅದ್ರ ಗುರಿ ಇಟ್ಟು ನಂಗೆ ಅದು ಬೇಕು. ಅದಕ್ಕೆ ಬೇಕು ಅಂದಾಗ ಏನು ಬೇಕು? ದುಡ್ಡು ಬೇಕು. ದುಡ್ಡನ್ನು ಹೇಗೆ ತೆಗಿಬೇಕು? ಹೋಗಿ ಅಮ್ಮ ಇಟ್ಟಿರುವ ದುಡ್ಡನ್ನು ಕದ್ದು ಅದನ್ನು ತೊಗೋಬೇಕಾ? ತಪ್ಪು. ಹಾಗಿದ್ರೆ ಅದನ್ನು ಹೇಗೆ ದುಡಿಬೇಕು? ಎಸ್, ನಾನು ತಗೊಳ್ಳೋದು ಅವನು ಈಗಷ್ಟೇ ತೊಗೊಂಡೋಗಿದ್ದಾನೆ, ನಂಗೆ 10 ದಿನ ಆಗ್ಬೋದು, ಬಟ್ ಈ 8 ಅಥವಾ 9 ದಿನದಲ್ಲಿ ಅದನ್ನು ನಾನು ಹೇಗೆ ಗಳಿಸ್ಬೇಕು? ಎಸ್, ಅದಕ್ಕೆ ಇದೇನಾರು ಮಾಡಬೇಕು. ಅಲ್ಲೆಲ್ಲಿ ಹೋಗುತ್ತೆ, ಇಲ್ಲೆಲ್ಲಿ ಮಾಡಿದೆ, ಅಲ್ಲಿ ಕೆಲಸ ಮಾಡಿದೆ, ಇಲ್ಲಿ ಕೆಲಸ ಮಾಡಿದೆ, ಆರ್ಕೆಸ್ಟ್ರಾದವ್ರು ಕಳೆದು ಅಲ್ಲೂ ಡ್ಯಾನ್ಸ್ ಮಾಡಿದೆ, ಇಲ್ಲ ಅವ್ರು ಯಾರು ಕೊಟ್ಟರು ಇಷ್ಟು ದುಡ್ಡು ಆಯ್ತು, ಈಗ ಅದನ್ನು ನಾನು ತಗೊಳ್ಳಬಲ್ಲೆ. ಅಂದರೆ ಇದು ಬೇಕು ಅನ್ನುವಂಥದ್ದು ನನ್ನದೇ ಚಾಯ್ಸ್. ನನ್ನ ಜೀವನನೂ ಹಾಗೆ ಮಾಡ್ಕೊಂಡಿದ್ದೆ. ನಾನು ಯಾವಾಗ ಕ್ರಿಕೆಟ್ದಾಯಿತೋ ಆವಾಗ ನಾನು ಯೋಚಿಸಿದ್ದೆ, ನಾನೊಬ್ಬ ಕಲಾವಿದನಾಗಬೇಕು, ನಟ ಆಗಬೇಕು ಅಂತಲ್ಲ, ಕಲಾವಿದನಾಗಬೇಕು, ನಾನು ಎಲ್ಲ ಕೆಲಸ ಮಾಡಬೇಕು ಅನ್ನುವ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ನಾನು ಆ್ಯಕ್ಚುಲಿ ಅಲ್ಲ, ಜಾಕ್ ಆಫ್ ಆಲ್. ಬಟ್ ಎಲ್ಲದೂ ನನಗೆ ಅದೇನೋ ಗೊತ್ತಿಲ್ಲ, ದೇವರು ಕೊಟ್ಟಿರೋದು, ಆಮೇಲೆ ನಾನು ಅದ್ರ ಜೊತೆ ಬದುಕಿರೋದ್ರಿಂದ ಇರೋದು. ಹಾಗಾಗಿ ನನ್ನ ಜೀವನದ ಈ ಕೆರಿಯರ್ ಏನಿದೆ, ಇದು ನನ್ನದೇ ಚಾಯ್ಸ್, ನಾನು ಹೀಗೇ ಬದುಕಬೇಕು ಅಂತ. ಆಮೇಲೆ ಶ್ರೇಣಿಯವರೊಂದು ಮಾತು ಹೇಳ್ತಾರೆ, ಈಗ ತುಂಬ ಜನ ಕೇಳ್ತಾರೆ ನನಗೆ, ಅರುಣ್ ಸಾಗರ್ ನೀವು ಇಷ್ಟು ಟ್ಯಾಲೆಂಟ್, ನೀವು ಏನೋ ಮಾಡ್ಬೋದು, ಇನ್ನೂ ಏನೋ ಆಗ್ಬೋದಾಯಿತು, ಅದಾಗ್ಬೋದಾಯ್ತು. ನನಗೆ ಯಾಕೋ ಗೊತ್ತಿಲ್ಲ, ಚಿಕ್ಕ ಹುಡುಗನಿಂದ ನನ್ನೊಳಗೆ ಅನುಭವಗಳನ್ನು ಹೆಚ್ಚು ಒಳಗಿಟ್ಕೊಂಡು ಅನುಭವಿಸ್ತಾ ಬೆಳಿಬೇಕು ಅನ್ನೋಂಥದ್ದು. ಅದಕ್ಕೆ ಶ್ರೇಣಿಯವರು ಕೃಷ್ಣ ಪಾತ್ರಧಾರಿಯಾದಾಗ ಹೇಳಿದ ಮಾತು ಯಾವಾಗಲೂ, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ. ಪ್ರಸಿದ್ಧರೆಲ್ಲರೂ ಸಾಧಕರಲ್ಲ, ಸಾಧಕರೆಲ್ಲರೂ ಪ್ರಸಿದ್ಧರಲ್ಲ. ಅಂದರೆ ಈಗಿನ ಕಂಟೆಂಟ್ ಕ್ರಿಯೇಷನ್ ಇರ್ಬೋದು, ಈಗಿನ ಕಾರ್ಪೊರೇಟ್ ವರ್ಲ್ಡ್ ಇರ್ಬೋದು, ಪ್ರಸಿದ್ಧರಾದವ್ರನ್ನ ಅಷ್ಟೇ ತಗೊಳುತ್ತೆ. ಆದರೆ
ಅವರು ಸಾಧಕರ ಅನ್ನುವ ಹುಡುಕಾಟ ತುಂಬ ಕಡಿಮೆ. ಇವತ್ತು 2 ಮಿಲಿಯನ್ ಇದೆಯಲ್ಲ, ವ್ಯೂಸ್ ಇದ್ದವನು ಇವತ್ತು ಪ್ರಸಿದ್ಧ. ಅವನು ಸಾಧಕನ ಅನಲೈಸೇಷನ್ ಬೇಡ, ಕಾರ್ಪೊರೇಟ್ ಥಿಂಕಿಂಗ್ ಏನು ಬೇಕೋ, ಹೀ ಈಸ್ ಫೇಮಸ್. ಅವನಿಗೇನು ಈ ಕ್ಷಣದಲ್ಲಿ ಫೇಮಸ್ ಆಗಿದ್ದಾನೆ, ಯಾಕೆಂದರೆ ನಮ್ಮದು ವ್ಯವಹಾರ, ವ್ಯಾಪಾರ, ಆಮೇಲೆ ಎಲ್ಲವೂ ಬೇರೆ ಥರ ಬೆಳೆದಿರೋದ್ರಿಂದ ಅವನನ್ನು ಈ ಪ್ರಾಡಕ್ಟಿಗೆ ತೊಗೊಂಡ್ರೆ 2 ಮಿಲಿಯನ್ನಲ್ಲಿ 1 ಮಿಲಿಯನ್ನಾರು ನೋಡ್ತಾರೆ. 1 ಮಿಲಿಯನ್ ನೋಡೋದ್ರಿಂದ ನಮಗೊಂದು ಮಿನಿಮಮ್ ಒಂದು 5 ಲಕ್ಷ ಜನ ಇದನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಆದರೆ ಆ ಪ್ರಾಡಕ್ಟ್ ನಮಗೆ ಆಯಿತು ಅನ್ನೋದಕ್ಕೆ ಅವ್ರನ್ನ ಆಯ್ಕೆ ಮಾಡ್ತಾರೆ ಅಷ್ಟೇ ವಿನಃ ಅದು ಟ್ಯಾಲೆಂಟಿಂದ ಅಲ್ಲ. ಟ್ಯಾಲೆಂಟಿಂದ ಇರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಇವತ್ತೇನಾಗಿದೆ, ನಮಗೆ ಈ ಕ್ಷಣದ ಪ್ರಸಿದ್ಧಿಗಷ್ಟೇ ನಮ್ಮ ಮಾಪನ ಆಗಿದೆ ನಮ್ಮ ಕಣ್ಣೋಟ. ನಾವೆಲ್ಲರೂ ಇಂಟ್ರೆಸ್ಟ್ ಕೊಡದೆ ಎಷ್ಟು ವ್ಯೂಸ್ ಬಂತು, ಎಷ್ಟು ಮಿಲಿಯನ್ಸ್ ಆಯಿತು, ಅವನದು ಅಷ್ಟು ಮಿಲಿಯನ್ಸ್, ಅರುಣ್ ಸಹ ನಿಮ್ದು ಇನ್ನೂ 1 ಲಕ್ಷ ದಾಟೇ ಇಲ್ಲಲ್ಲ ಅಂತ ಕೇಳೋರಿದ್ದಾರೆ. ನನಗೆ ಹೌದು ಅಂತ. ಆದರೆ ನಾನು ಯಾವುದನ್ನು ದಾಟಬೇಕು ಅಂತ ಯೋಚನೆ ಮಾಡಿದ್ರೆ, ನಾನು ಸಂಗೀತದಲ್ಲಿ ಇವತ್ತು ಈ ರಾಗದ ಛಾಯೆಯನ್ನು ಇವತ್ತು ನಾನು ದಾಸರ ಪದ ಕಲಿತೆ, ನಾಳೆ ಇನ್ಯಾವುದನ್ನು ಕಲಿಬೋದು. ಇವತ್ತು ನಾನು ಕರೆಕ್ಟ್ ಮಾಲ್ಕೌನ್ಸಲ್ಲಿ ಈ ರಾಗ ಇದೆ, ಇದನ್ನು ಯಾರು ಹಾಡಿದ, ಗಣಪತಿ ಭಟ್ ಹಾಡಿದಲ್ಲಿ ಒಂದ್ಸರಿ ಕೇಳೋಣ ಅಂದರೆ, ಒಳಗೆ ಬೆಳೆಯುವುದಕ್ಕೂ ನೀವು ಇನ್ಸ್ಟಾಗ್ರಾಮ್ನ ಫಾಲೋವರ್ಸಲ್ಲಿ ಬೆಳೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೆ ನಾನೇನು ಹೇಳ್ತೀನಿ, ಅದು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾನು ಶ್ರೇಣಿಯವ್ರು ಏನು ಹೇಳಿದ್ರಲ್ಲ, ಸಿದ್ಧಿ ಬೇರೆ ಪ್ರಸಿದ್ಧಿ ಬೇರೆ. ಹಾಗೆ ಪ್ರಸಿದ್ಧರಾಗಿ ಬದುಕೋದು ಏನು ತಪ್ಪಲ್ಲ, ಬದುಕು ಇದ್ದೇ ಇರುತ್ತೆ, ಆದರೆ ಶಾಶ್ವತವಾಗಿರಲ್ಲ. ಈಗ ರಾಜ್ಕುಮಾರ್ ಸಾಧಕನೂ ಹೌದು, ಪ್ರಸಿದ್ಧನೂ ಹೌದು. ವಿಷ್ಣುವರ್ಧನ್ ಸಾಧಕರೂ ಹೌದು, ಪ್ರಸಿದ್ಧರೂ ಹೌದು. ಪುನೀತ್ ರಾಜ್ಕುಮಾರ್ ಸಾಧಕರೂ ಹೌದು, ಪ್ರಸಿದ್ಧರೂ ಹೌದು. ಅಮಿತಾಬ್ ಬಚ್ಚನ್ ಸಾಧಕರೂ ಹೌದು, ಪ್ರಸಿದ್ಧರೂ ಹೌದು, ಇಲ್ಲ ಅಂತೇನಿಲ್ಲ ಇಲ್ಲ. ಆದರೆ ಬರೀ ಪ್ರಸಿದ್ಧರಾಗೋದಕ್ಕೆ ಮಾಡುವ ಸ್ಥಿತಿಗಳು ಬೇರೆ. ಆದ್ದರಿಂದ ನಿಮಗೆ ನಾನು ಹೇಳೋದು, ಚಾಯ್ಸ್ ಇದೆಯಲ್ಲ, ಅದು ಜೀವನ ಪರ್ಯಂತ ನಿಮ್ಮ ಜೊತೆ ಇರಬೇಕು. ಆ ಥರದ ಸಾಧನೆಯ ಚಾಯ್ಸ್ ಅಂತ ತಗೊಂಡಾಗ ಮಾತ್ರ ನಿಮಗೆ ಕಷ್ಟಗಳು ಬರಲಿ, ಸುಖ ಬರಲಿ, ಎಲ್ಲದನ್ನು ಒಂದೇ ಥರ ನೋಡೋಕ್ಕಾಗುತ್ತೆ. ಯಾಕಂದ್ರೆ ನಾನು ಒಂದು ಸಣ್ಣ ವಿಷಯ ಹೇಳ್ತೀನಿ, ಯಾರು ಅಂತ ಬೇಡ, ಹಿಂದೆ ನಿಮಗೆ ರಿಯಾಲಿಟಿ ಶೋ ಇರ್ಬೋದು, ಈಗಿನ ಕೆಲವು ಕಂಟೆಂಟ್ ಕ್ರಿಯೇಟ್ ಇರ್ಬೋದು, ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ವ್ಯೂವರ್ಸ್ ಫಾಲ್ ಡೌನ್ ಆದ ತಕ್ಷಣ ಆತ್ಮಹತ್ಯೆ ಮಾಡ್ಕೊಂಡವ್ರು ಇದ್ದಾರೆ. ಆಮೇಲೆ ಯಾಕೆಂದರೆ ಅದು ಆ ಕ್ಷಣದ ಸುಖಕ್ಕಾಗುವ ಒಂದು ಫಾರ್ಮೆಟ್ ಅದು ದಿನನಿತ್ಯ ಬದುಕುವ ಮತ್ತು ಕೊನೆಯವರೆಗೂ ನಾನು ತುಂಬ ಚೆನ್ನಾಗಿ ಬದುಕಬೇಕು ಅನ್ನುವಂತಹ ಜೀವನ ಅದರಲ್ಲಿ ಇರಲ್ಲ. ಇದು ನನ್ನ ಎಕ್ಸ್ಪ್ರೆಷನ್, ಬೇರೆಯವ್ರು ಯಾವ ಥರ ಬೇಕಾದ್ರೂ ತಿಳ್ಕೊಬೋದು. ಹಾಗಾಗಿ ನೀವು ಚಾಯ್ಸ್ ಮಾಡೋದಿದ್ದರೆ ರೈಟ್ ಚಾಯ್ಸ್ ಮಾಡಿ. ಯಾವುದೇ ವಿಷಯಗಳಲ್ಲೂ ಯಾವ ಥರ ಚಾಯ್ಸ್ ಇರಬೇಕು ಅಂದರೆ, ನನ್ನ ಬದುಕಿನುದ್ದಕ್ಕೂ ಇದು ನನ್ನ ಜೊತೆ ಇದ್ದು, ಇದು ನನಗೆ ಎಷ್ಟು ಪಾಸಿಟಿವ್ ಆದ ಎನರ್ಜಿ ಕೊಡ್ತಾ ನಾನು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೋ ಅದರ ಕಡೆಗೆ ನಿಮ್ಮ ಚಾಯ್ಸ್ ಇರಲಿ. ನನ್ನ ಚಾಯ್ಸು ಅದೇ ಇರೋದು, ಈಗಲೂ ಅದೇ ಇರುತ್ತೆ. ನಂಗೆ ಈಗಲೂ ಅಷ್ಟೇ, ಎಲ್ಲರೂ ಖಾಲಿ ಕೂತ್ರೆ ಒಂದು ಪೇಪರ್ ತೊಗೊಂಡು ಸುಮ್ಮನೆ ಸ್ಕೆಚ್ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಇಲ್ಲ ಅದು ಬುಕ್ ಇತ್ತ 4 ಓದ್ತೀನಿ, ಯಾವುದೋ ಹಿಂಗೆ ಸಿಕ್ತು, ಮಲಗಟ್ಟ ಸೋಪಾನ ಕೆಳಪಟ್ಟಿಯಲ್ಲಿ ಉರುಳು ಮೂರೆ ಉರುಳು ಕಡಲ ಕುದಿತದ ಎಣ್ಣೆ ಕುಪ್ಪರಿಗೆ, ತೆಂಗು ಗರಿಗಳ ಬೀಸಿ ಕೈಚಾಚಿ ಕರೆದಳು, ಇದು ಗೋಪಾಲಕೃಷ್ಣ. ಹಿಂಗೆ ಯಾವುದೋ ಇದ್ದರೆ ಹಿಂಗೆಲ್ಲ ತೊಗೊಂಡು, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಂತ ಏನೋ ಓದ್ಕೊಂಡಿರ್ತೀನಿ, ಅದು ತಲೆ ಒಳಗೆ ತುಂಬಲ್ಲ. ಅದು ನನಗೆ ಜ್ಞಾನ ಕೊಡ್ತಾ ಹೋಗುತ್ತೆ. ಇಷ್ಟು ಚೆನ್ನಾಗಿ ನಂಗೆ ಮಾತಾಡಬೇಕು ಅಂದರೆ ಇದು ಅರುಣ್ ಸಾಗರ್ ಅಲ್ಲೇ ಅಲ್ಲ. ನನ್ನ ಚಾಯ್ಸ್ ಏನು ಕಲ್ತ್ಕೊಳ್ಬೇಕು, ಆ ಕಲ್ತಿರೋದೆಲ್ಲದು ನನ್ನೊಳಗೆ. ಇದು ಬಸವಣ್ಣವರ ವಚನ, ಇವನ ಆರವ ಅಂತ ಹೇಳ್ಬೋದು. ಬಯಲ ರೂಪ ಮಾಡಬಲ್ಲ ಆತನ ಶರಣ, ಈ ರೂಪ ಬಯಲ ಮಾಡಬಲ್ಲ ಆತನ ಲಿಂಗ ಅನುಭವ, ಈ ಉಭಯ ಒಂದಾದರೆ ನಿಮ್ಮಲ್ಲಿ ತರಹ ಉಂಟು. ಅಂದರೆ ಅದು ಸ್ಪಾಂಟೇನಿಯಸ್ ನನಗೆಲ್ಲ ಓದ್ತಾ ಇರ್ತೀನಿ, ಇನ್ನೇನೋ ಮಾಡ್ತಾ ಇರ್ತೀನಿ, ಅದು ನಮ್ಮೊಳಗೆ ಇದಾಗ್ಬಿಟ್ಟಿರುತ್ತೆ. ಎಲ್ಲೋ ಹಿಂಗೆ ಕೂತಿರ್ತೀವಿ ಅಂದರೆ ನಾನು ಮಾಡ್ಕೊಳ್ಳೋದು ಅಭ್ಯಾಸ. ಅದು ಸುಮ್ಮನೆ ಸುಮ್ಮನೆ ಏನಾರು ಇದ್ದರೆ ಯಾವುದೊಂದು ನೋಡ್ತೀವಿ, ಇನ್ಸ್ಟಾಗ್ರಾಮಲ್ಲೇ ಇರ್ಬೋದು, ನೋಡಿದ ತಕ್ಷಣ ಯಾವುದನ್ನು ನೋಡ್ತೀವಿ, ಯಾವುದೋ ಆಫ್ರಿಕನ್ ಸಾಂಗ್ ಥರ ಇರುತ್ತೆ. ಎಲ್ಲ ಮುಚ್ಚಿದ ತಕ್ಷಣ ಇದು ನಮ್ಮ ಥರನೇ ಇದೆಯಲ್ಲ ಇದು ಈ ಸಾಂಗು, ಅಮೂಲಾಯ ಮೋಗ ಮುಷಮಲ ತುಮರಮ ಶಿಮಾಯಿ ಮಲಮನ ಕೋಲೋ ಬೋಲೋ ಬೋಲ ಹೇ ಶಮೋನಿಗೆಲ್ಲ ಭೌತ ಮೋನಿ ಬಿಲಿ ಭೋಯ್ ಭಯ ಅಂದರೆ ಯಾವುದು ಇರ್ಬೋದು. ಇದು ನಮ್ಮಲ್ಲೂ ಸೇಮ್ ಅಲ್ಲ. ಯಾಕೆ ಎಲ್ಲ ಜನಪದ ಸೊಗಡು ಕಲೆ ಎಲ್ಲ ಗೌರು ಗೌರು ಕೋ ಗೌರು ಕನ ಘೋರು ಘೋರು ಹೌದಲ್ಲ ನಮಲಗೆಲ್ಲ ಬೋಲ ಬೇಲ. ಅರೆ ಯಾಕೆ? ಅವ್ರು ಪರಿಸರದ ಜೊತೆ ಬದುಕಿರ್ತಾರೆ, ಅಲ್ಲಿರುವ ರಿದಮ್ ಆಗಿರುತ್ತೆ, ಅಲ್ಲಿಯ ಸೌಂಡು ಅದೇ ಥರ ಇರುತ್ತೆ. ಅದಕ್ಕೆ ಅವರ ಎಲ್ಲವೂ ಹತ್ತಿರವಾಗುತ್ತಲ್ಲ. ಯಾಕಿದು? ಗೋರು ಗೋರು ಕೋ ಗೋರು ಕಾನ
ಘೋರು ಘೋರು ಕೋ ಘೋರು ಕಾನ, ಘೋರು ಘೋರು ಕೋ ಘೋರು ಕಾನೋ, ಘೋರು ಘೋರು ಕೋ ಘೋರು ಕಾನ, ಆತ ಮೊಲ್ಲ ಪೊಲ ಮುನ ಮಚ ಭುಯ್ಯ ಒಲೆ ಬಾಳ ಬಾಳ ಬೋರೋಲೇ ಭುಯ್ಯ. ವೈ ಹೌದಲ್ಲ ಅಂತ ಈ ಜಿಜ್ಞಾಸೆಗೆ ಒಳಗಾಗುವ. ಯಾಕೆ ಆಫ್ರಿಕಾದಲ್ಲಿ ಹಂಗೆ, ಯಾಕೆ ಇಂಡಿಯಾದಲ್ಲಿ ಹಂಗೆ, ಇದಕ್ಕೆ ಯಾಕೆ ಹಿಂಗೆ ಅನಿಸುತ್ತೆ, ಎಸ್ ಹೌದಲ್ವಾ ಅಂತ ಅನ್ಸುತ್ತೆ. ಅಂದರೆ ಈ ಜಿಜ್ಞಾಸೆಗೆ ನನ್ನನ್ನು ನಾನು ಒಳಪಡಿಸ್ಕೋತೀನಿ. ಅದು ನನ್ನ ಚಾಯ್ಸ್. ಅದನ್ನು ನಾನು ಇನ್ನೊಬ್ರಿಗೆ ತೋರಿಸ್ಬೇಕು ಅಂತಿಲ್ಲ. ಯಾವಾಗ ನಾನು ಆ್ಯಕ್ಟ್ ಮಾಡ್ತೀನೋ, ಪರ್ಫಾರ್ಮ್ ಮಾಡ್ತೀನೋ, ಆವಾಗ ನಾನು ಅದನ್ನು ಹೊರಗೆ ಹಾಕೋಕ್ಕೆ ಶುರು ಮಾಡ್ತೀನಿ. ಆದ್ದರಿಂದ ನಿಮ್ಮ ಚಾಯ್ಸ್ ಹೆಂಗಿರಬೇಕು ಅಂದರೆ, ಒಳಗೆ ನೀವು ಬೆಳೀತಿರಬೇಕು, ಅದು ನನ್ನನ್ನು ಬೆಳೆಸ್ತಿರಬೇಕು, ಜೊತೆಗೆ ಜಗತ್ತಿನೊಂದಿಗೆ ಅದರ ಇಂಟ್ರ್ಯಾಕ್ಷನ್ ಇರಬೇಕು. ಆಮೇಲೆ ನೀವು ಪ್ರಸಿದ್ಧರಾಗ್ತಿರೋ ಇದಾಗ್ತಿರೋದು ಆಮೇಲೆ. ಆದರೆ ನನ್ನ ಪ್ರಕಾರ ಸಾಧನೆ ಮಾಡ್ತಾಯಿರಿ, ಏನಾದ್ರು ಒಂದು ಕಲಿತಾಯಿರಿ, ಏನಾದ್ರು ಒಂದು ಮಾಡ್ತಾಯಿರಿ. ಅದು ನಿಮಗೆ ಹೆಚ್ಚು ಶಕ್ತಿ ಕೊಡ್ತಾ ಹೋಗುತ್ತೆ. ಇವತ್ತು ನಾನು ಏನಿದ್ದೀನಿ ಇದು ನನ್ನದೇ ಚಾಯ್ಸ್. ನಾನು ಹಿಂಗೆ ಬದುಕೋದು. ನಂಗೆ ಹಿಂಗಂದರೆ ಹಾಡು ಹೇಳ್ತಾ ಕೂತಿರ್ಬೇಕು. ನನಗೆಲ್ಲೋ ನೀವು ನಂಬ್ತಿರಲ್ಲ, ಮೊನ್ನೆನೂ ಅಷ್ಟೇ ನಾನು ಹಂಪಿಗೆ ಹೋಗಿದ್ದೆ ಭಾಳ ಹಿಂದೆ. ಅಂದರೆ ನಾನು ಹಂಪಿ ಉತ್ಸವಕ್ಕೆ ಸೆಟ್ ಹಾಕೋಕ್ಕೆ. ಅಲ್ಲೂ ಅಷ್ಟೇ, ಅಲ್ಲೊಬ್ಬ ಪ್ಯಾಲಿಸ್ತೇನಿಯನ್ ಅಂತ ಕಾಣಿಸುತ್ತೆ, ಅವನೊಬ್ಬ ಗಿಟಾರಿಸ್ಟು. ಒಂದು ಮ್ಯೂಸಿಕಲ್ ಇದಿದೆ, ಒಂದು ಸೆಟಪ್ಪು. ಆಮೇಲೆ ನಮ್ಮ ಹಂಪಿಯಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ. ಅವರು ಎಲ್ಲ ಇದ್ದರು. ಅರುಣ್ ಸರ್ ಬನ್ನಿ ಸರ್ ಇವತ್ತೊಂದು ಜಾಮ್ ಇದೆ. ಎಸ್ ಹೋದೆ, ನನ್ನ ಚಾಯ್ಸ್ ಅದು. ಅದೆಲ್ಲ ಮುಗೀತು, ಹೋದೆ ಕೂತ್ಕೊಂಡೆ. ಅಲ್ಲೊಬ್ಬ ಯಾರೋ ತಬಲಾ ನುಡ್ಸೋನಿದ್ದಾನೆ, ಇನ್ನೊಬ್ಬ ಬ್ಯಾಂಗೋ ನುಡ್ಸೋನಿದ್ದಾನೆ, ಆಮೇಲೆ ಇನ್ಯಾರೋ ಒಬ್ಬ ಮಲೇಷಿಯನ್ ಇದ್ದ. ಅವರೆಲ್ಲರೂ ನುಡಿಸ್ತಾ ಇದ್ದರು. ತಕ್ಕ ಚಿ ತಕ್ ತಕ್ಕ ತಕ್ಕಡತೆ ತಕ್ ತಕ್ಕ ತಕ್ಕಡತೆ ತಕ್ ತಕ್ಕ ತಕ್ಕ ಚಿಕ್ಕ ತಕ್ಕ 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 ತಕ್ 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 ತಕ್ಕ ತಕ್ ತಕ್ಕ 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 ತಕ್. ಎಷ್ಟು ಚೆನ್ನಾಗಿ ನುಡಿಸ್ತಾನೆ. ಈ ಸೇಮ್ ಇದೆಯಲ್ಲ, ಇದು ಕೇಳಿದೆ ನಾನು, ಏನು ಇದು ಆಫ್ರಿಕನ್ ಬೇಸ್. ದಮ್ ದುಮ್ ದಮ್ ದಮ್ ದುಮ್ ದಮ್ ದಂಗಡ ನೋಡಿ. ಓ ಹೌದು ಇನ್ನೊಂದು ಸರಿ ನುಡಿಸಿ ತಕ್ಕ ದುಮ್ ತಕ್ಕ. ಎಲ್ಲ ರಿದಮ್ ಒಂದೇ, ತಕ್ಕ ತಕ್ಕ. ನಿಮ್ಗೆ ಅಷ್ಟೊತ್ತಿಗೆ ನನಗೆ ಅನ್ಸೋದು ಅದು ನುಡಿಸ್ತಾ ಇದ್ದಂಗೆ ಚಂಡೆಯ ಸ್ವರೂಪದ ತಂಗ್ 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 ತಂಗ್. ಓ ಹೌದಲ್ಲ, ಎರಡು ಒಂದೇ. ಇದು ಎಲ್ಲ ಹೋಲಿಕೆ. ಇನ್ನೊಂದು ಯಾರೋ ಅವನ್ಯಾರೋ ಹಾಡ್ತಾ ಇರ್ತಾನೆ. ಅಂದರೆ ಅವ್ರ ಜೊತೆ ಮಿಂಗಲ್ ಆಗ್ತಾ 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 ಒಂದು ಮ್ಯೂಸಿಕಲ್ ಸಾನ್ನಿಧ್ಯಕ್ಕೆ ಹೋಗಿ ಎಲ್ಲ ಬಂದಮೇಲೆ ಅನಿಸ್ತು, ಹೌದಲ್ಲ ಎಷ್ಟು ಮಜವಾಗಿತ್ತು, ಈ ಕ್ಷಣ ಎಷ್ಟು ಚೆನ್ನಾಗಿತ್ತು. ಅದೇನೋ ಕೇಳಿದೆ, ಅದು ನನ್ನ ಸುಪ್ತ ಮನಸ್ಸಿನಲ್ಲಿ ಕೂರ್ತು. ಇವನೇನೋ ಹಾಡ್ದ, ಅವನೇನೋ ಮಾತಾಡಿದ್ವಿ ಮ್ಯೂಸಿಕ್ ಬಗ್ಗೆ, ಇನ್ನೊಂದೇನೋ ಆಯಿತು. ಓ ಸಖತ್ತಾಗಿದೆಯಲ್ಲ, ಎಷ್ಟು ಮಜವಾಗಿದೆ ಅಂತ. ಅಂದರೆ ನೀವು ಎಲ್ಲಿರ್ತೀರಿ, ಎಲ್ಲಿ ಬದುಕ್ತೀರಿ, ಅದರೊಳಗೆ ಆತ್ಕೋಬೇಕು, ಹೊರಗಿರಬೇಡಿ. ಸುಮ್ಮನೆ ಅಬ್ಸರ್ವರ್ ಇರೋದಿದೆಯಲ್ಲ ಮ್ಯೂಸಿಕ್ಕು ಅಥವಾ ಆರ್ಟಲ್ಲಿ, ಅಬ್ಸರ್ವ್ ಮಾಡ್ತಾ ಕುತ್ಕೋಬೇಡಿ. ಅಬ್ಸರ್ವೇಷನ್ನು ಒಳಗಿದ್ದೇ ಆದರೆ ನೀವು ಅಬ್ಸಾರ್ಬ್ ಮಾಡ್ತಾ ಹೋಗ್ತೀರಿ. ಅಂದರೆ ಅಬ್ಸಾರ್ಬ್ ಅಂದರೆ ಹೀರ್ಕೊಳ್ಳೋದು. ಈಗ ಬಟ್ಟೆ ದೂರ ಇಟ್ಟು ನೀರಿಲ್ಲಿಟ್ಟರೆ ಬಟ್ಟೆ ಹೋಗಿ ಅದನ್ನು ಹೀರ್ಕೊಳ್ಳಲ್ಲ. ಗೊತ್ತಿಲ್ಲದೇ ನೀರು ಹರಿದು ಇದ್ರ ಥರ ಬಂದರೆ ಅದು ಎಳ್ಕೊಳ್ಳುತ್ತಷ್ಟೆ. ಅದು ನಾವೇ ಬಟ್ಟೆ ಆಗಿರೋದನ್ನು ನಾವೇ ಆ ನೀರಿನ ಮೇಲೆ ಬೀಳೋಣ. ಅದು ನಮ್ಮೆಲ್ಲ ತುಂಬಿಕೊಳ್ಳಿ. ನಮಗೆ ಯಾವಾಗ ಬೇಕೋ ಅವಾಗ ಹಿಂಡ್ಕೊಂಡ್ರೆ ಅದೆಲ್ಲ ಬರ್ತಾ ಇರುತ್ತೆ. ಹಾಗೆ ನಿಮ್ಮ ಚಾಯ್ಸ್ ಇದೆಯಲ್ಲ, ನೀವು ಮ್ಯೂಸಿಷಿಯನ್ ಆದರೆ ಹೇಗೆ, ಅಥವಾ ನೀವು ಕಾರ್ಪೊರೇಟ್ ಥಿಂಕಿಂಗ್ನಲ್ಲಿ ನೀವೇನೋ ಬೇರೆ ಆಗಬೇಕು, ಇದು ಹೇಗೆ ನೀವು ಚಾಯ್ಸ್ ಮಾಡಲೇಬೇಕಾಗುತ್ತೆ. ಆ ಥರ ಚಾಯ್ಸ್ ಮಾಡಿ ಬದುಕಿದವನು ನಾನು. ಸಾರಿ, ಬೀಯಿಂಗ್ ಎ ಮ್ಯಾನ್, ಬೇನ್ ಆರ್ ಬೋನ್, ಎಲ್ಲಪ್ಪ ನನಗೆ ಇದನ್ನು ನಾನು ನಿಮಗೆ ಆವಾಗಲೇ ಹೇಳಿದೆ, ಬಿ ಪಾಸಿಟಿವ್ ಅಂತ. ನನಗಿದು ವರ. ಯಾಕೆಂದರೆ ಏನಾಗಿದೆ ಅಂದರೆ, ಈ ಪ್ರಶ್ನೆ ಕೆಲವು ಸರಿ ನಿಮಗೆ ಚೆನ್ನಾಗಿದೆ. ನಾನು ಹೇಳ್ತೀನಿ, ಬೀಯಿಂಗ್ ಎ ಮ್ಯಾನ್ ಅಂದರೆ ಒಂದು ಗಂಡಿನೊಳಗೆ ಹೆಣ್ಣು ಇರ್ತಾಳೆ, ಹೆಣ್ಣಿನೊಳಗೆ ಗಂಡು ಇರುತ್ತೆ. ನಮಗೇನಾಗಿದೆ ಅಂದರೆ, ಫಿಸಿಕಲಿ ನಮಗೆ ಗಂಡು ಅಂತ ಅನಿಸಿದ್ರು ಕೂಡ ಎಕ್ಸ್ಪ್ರೆಷನ್ ವೈಸು ಒಂದು ಗಂಡು ಆಗಬೇಕಾದ್ರೆ ಅವನಿಗೆ ಒಂದು ಹೆಣ್ಣಿನ ಹೃದಯ ಬೇಕೇ ಬೇಕಾಗುತ್ತೆ. ಅದು ಅಂದರೆ ನಾನು ಹೇಳಿದೆ, ಯಾರೋ ಪ್ರೀತಿಸಿದವಳು ಹೃದಯ ಅಲ್ಲ, ನಿಮ್ಮ ಹೃದಯದಲ್ಲಿ ಆ ಭಾವ ಅದು ಕೊನೆಗೂ ಈ ಫಿಮೇಲ್ ಅನ್ನುವಂಥದ್ದು, ವುಮನ್ ಅನ್ನುವಂಥದ್ದು ಒಂದು ಎಕ್ಸ್ಪ್ರೆಷನ್ ಆ್ಯಕ್ಚುಲಿ. ನಮಗೆ ನಮ್ಮ ಬದುಕಿಗಾಗಿ ನಾವು ಗಂಡು ಹೆಣ್ಣು ಅಂತ, ಯಾಕಂದರೆ ಅದು ಫಿಸಿಕಲ್ ನಾಲೆಡ್ಜ್ ಅದು, ಅಥವಾ ಫಿಸಿಕಲ್ ಅಪಿಯರೆನ್ಸ್ ಅದು. ನನ್ನ ಪ್ರಕಾರ ನನಗಿದು ತುಂಬ ವರ ಅಂತೀನಿ. ಯಾಕೆಂದರೆ ನನಗೆ ತುಂಬ ಕೆಲಸ ಮಾಡಲಿಕ್ಕಾಗಲಿ, ಅಥವಾ ನಾನು ತುಂಬ ಚೆನ್ನಾಗಿ ಬದುಕಲಿಕ್ಕಾಗಲಿ ನನಗೆ ಪುರುಷನಾಗಿ ಬಹಳ ಇಷ್ಟ ಆಗುತ್ತೆ. ಪುರುಷನ ಆಗ್ತಾನೆ ಇನ್ನೊಬ್ಬರಿಗೆ ಏನಾದರೂ ತೊಂದರೆ ಆದಾಗ, ಇನ್ನೊಬ್ಬರಿಗೆ ನೋವು ಆದಾಗ ಮರುಗುವ ಹೆಣ್ಣು ಹೃದಯವೂ ನನ್ನೊಳಗೆ ಇರೋದರಿಂದ ನನಗಿದು ವರ ಅಂತ ಅನಿಸುತ್ತೆ, ಅಷ್ಟು ಹೇಳ್ಬೋದು. ವಾಟ್ ಈಸ್ ದ ಬಿಗ್ಗೆಸ್ಟ್ ಫ್ಲೋ ಇನ್ ಮೋಸ್ಟ್ ಮೆನ್ ದೀಸ್ ಡೇಸ್? ಓಕೆ, ಅಂದರೆ
ನಿಮಗೆ ಏನಂತ ಹೇಳೋದು ಅಂದರೆ ನಮ್ಮ ಈಗಿನ ಯಂಗ್ ಜನ್ರೇಷನ್ ನೋಡ್ತಾ ಇದ್ದರೆ ತುಂಬ ಅದೇ ನಿಮಗಾಗಲೇ ಹೇಳಿದ್ನಲ್ಲ, ಸಾಮಾಜಿಕವಾದಂಥ ಪ್ರಜ್ಞೆ ತುಂಬ ಕಡಿಮೆ ಆಗ್ತಿದೆ. ಪ್ರಶ್ನೆ ಮಾಡುವಂಥ ನಮ್ಮ ಮನೆಯ ಪಕ್ಕದಲ್ಲೇ ಇರುವಂಥ ಕೆಟ್ಟ ಸ್ಥಿತಿನ ಪ್ರಶ್ನೆ ಮಾಡೋದಿಲ್ಲ. ನಿಜವಾಗ್ಲೂ ಪುರುಷರಾಗಿ ಬದುಕೋದೇ ಮರೆತು ಬಿಟ್ಟಿದ್ದೀವೋ ಅನ್ನುವಂಥ ಅನ್ಸಕ್ಕೆ ಶುರುವಾಗಿದೆ. ಯಾಕೆಂದರೆ ನಮಗೇನಾಗುತ್ತೆ, ನಾನೀಗೊಂದು IT ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ನನಗೊಂದಿಷ್ಟು ತಿಂಗಳ ಸಂಬಳ ಬರುತ್ತೆ, ಇಷ್ಟಿದ್ದ ಆಯಿತು, ಶನಿವಾರ ಬರುತ್ತೆ, ಭಾನುವಾರ ಶನಿವಾರ ಎಂಜಾಯ್ ಮಾಡ್ತೀವಿ, ಮತ್ತು ಸೋಮವಾರ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ. ಇದೇ ಮೊನೋಟನಸ್ ಮಧ್ಯೆ ಸಿಕ್ಕಾಕ್ಕೊಂಡಿರೋ ಯಂಗ್ ಜನ್ರೇಷನ್. ನಾಟ್ ಓನ್ಲಿ ಸಾಫ್ಟ್ವೇರ್ ಆರ್ ಇದು ಅಂತಲ್ಲ, ಮೋಸ್ಟ್ ಎಂಜಾಯ್ ಮಾಡೋದೇ ಲೈಫು ಕೆಲವು ಸರಿ ಆಗಲ್ಲ. ಲೈಫನ್ನು ಬೇರೆ ಥರನೂ ಎಂಜಾಯ್ ಮಾಡಬೇಕಾಗತ್ತೆ, ಅದು ಸಾಮಾಜಿಕ ಬದ್ಧತೆ ಇಟ್ಕೊಂಡು. ನಿಮಗೆ ನನ್ನ ವಿಷಯ ಹೇಳ್ತೀನಿ, ನಾನು ಚಿಕ್ಕ ಹುಡುಗನಾಗಿದ್ದಾಗ ನನಗೆ ಆ ಥರದ ಪ್ರಶ್ನೆಗಳು ಇನ್ನೂ ಜಾಸ್ತಿ ಆಗ ಕಾರಣ ಕನ್ನಡದ ಶ್ರೇಷ್ಠ ನಾಟಕಕಾರರು ಹಾಗೂ ನಮ್ಮ ಗುರುಗಳಾದಂಥ ಪ್ರಸನ್ನ ಅವರು ಮತ್ತು CGK ಆಮೇಲೆ ತುಂಬ ಹಿರಿಯರು ಸೇರಿಕೊಂಡು ಸಮುದಾಯ ಅನ್ನುವಂಥ ಒಂದು ತಂಡವನ್ನು ಕಟ್ತಾರೆ. ಆ ತಂಡ ಎಷ್ಟು ಒಳ್ಳೆಯ ಅಂದರೆ ಬೀದಿ ನಾಟಕಗಳನ್ನು ಮಾಡ್ತಾ ಆಗಿನ ರಾಜಕೀಯ ಸ್ಥಿತಿ, ಆಗ ಸಮಾಜದಲ್ಲೇ ಆಗುವಂತಹ ಯಾವುದೇ ಸ್ಥಿತಿಯನ್ನು ಪ್ರಶ್ನೆ ಮಾಡ್ತಾಯಿದ್ರು ಬೀದಿ ನಾಟಕಗಳ ಮೂಲಕ. ನನಗೆ ನಮ್ಮ ಸಾಗರಕ್ಕೆ ಬಂದಾಗ ಪತ್ರೆ ಸಂಗಪ್ಪನ ಕೊಲೆ ಅಂದರೆ ಒಂದು ಇಡೀ ವ್ಯವಸ್ಥೆಯಲ್ಲಿ ದುಡಿಯುವ ವರ್ಗದ ಕೆಳವರ್ಗದ ಒಬ್ಬ ಪತ್ರೆ ಸಂಗಪ್ಪ ಅನ್ನೋ ಕೊಲೆ ಆಗುತ್ತೆ. ಹೇಗಾಯಿತು ಏನು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಥೆನೇ ಇದೆ. ಅದು ಆ ನಾಟಕ ಮಾಡ್ತಾರೆ. ಆ ನಾಟಕ ನೋಡ್ತಾ ಇದ್ದ ನನಗೆ ಅನಿಸುತ್ತೆ, ನಾನು ಆಮೇಲೆ ನಮ್ಮ ಪಕ್ಕದಲ್ಲಿರೋರಿಗೆ ಕೇಳಿದೆ ಏನಿದು ಅಂತ. ನಮ್ಮಲ್ಲಿ ಗುರುರಾವ್ ಬಾಪಟ್ ಅಂತ ನನ್ನ ಲೆಕ್ಚರರ್ ಎಲ್ಲ ಇದ್ದಾರೆ ಅವರು. ಬಟ್ ನಾವು ಚಿಕ್ಕ ಹುಡುಗರು, ಬಟ್ ಅವರೆಲ್ಲ ನಮ್ಮನ್ನು ಭಾಳ ಹತ್ತಿರದಿಂದ ನೋಡಿದ್ರು. ಆವಾಗ ಅವರು ಹೇಳಿದ್ದು, ಇದು ಪತ್ರೆ ಸಂಗಪ್ಪನವನು ನಿಜವಾಗ್ಲೂ ಕೊಲೆ ಆಗಿದೆ, ಆದರೆ ಅದ್ರ ಕಡೆಗೆ ರಾಜಕೀಯವಾಗಿ ಅಥವಾ ಪೊಲೀಸ್ ಆಗಲಿ ಸಮಾಜದಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ನಾಟಕದ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಸತ್ಯ ಏನು ನಡೆದಿದೆ, ಇದಕ್ಕೆ ನಮಗೆ ನ್ಯಾಯ ಬೇಕು ಅನ್ನುವಂಥದ್ದು. ಅಂದರೆ ಅದೊಂದು ಸಾಮಾಜಿಕ ಜವಾಬ್ದಾರಿ. ಅಲ್ಲಿ ಪ್ರಸನ್ನ ಅವರಿಗೆ ಪತ್ರೆ ಸಂಗಪ್ಪ ಏನು ಸಂಬಂಧಿಕ ಅಲ್ಲ, ಅಥವಾ ಇಡೀ ಸಮುದಾಯದ ಕಲಾವಿದರಿಗಾಗಲಿ ಅದಕ್ಕಾಗಿ ಹೋರಾಡುವವರಿಗೆ ಪತ್ರೆ ಸಂಗಪ್ಪ ಯಾವುದೇ ಥರದ ಸಂಬಂಧಿಕ ಅಲ್ಲ. ಆದರೆ ಮಾನವೀಯ ನೆಲೆಯಲ್ಲಿ ಒಬ್ಬ ಮನುಷ್ಯನಿಗಾದ ಅನ್ಯಾಯವನ್ನು ವಿರೋಧಿಸಿ ಎಲ್ಲೂ ಕತ್ತಿ, ಕಲ್ಲು, ಮಚ್ಚು, ಬಂದೂಕುಗಳು ಇದು ಯಾವುದೂ ಇಲ್ಲದೆ ಒಂದು ಸೃಜನಶೀಲವಾದಂಥ ನಾಟಕದ ರೂಪದಲ್ಲಿ ಪ್ರಶ್ನೆ ಮಾಡಿರುವಂಥದ್ದನ್ನು ನಾನು ಕಂಡಿದ್ದೇನೆ. ಅಂದರೆ ಅದು ಕಲಾವಿದನ ರೆಸ್ಪಾನ್ಸಿಬಿಲಿಟಿ. ನಾವೆಲ್ಲರೂ ಆ ರೆಸ್ಪಾನ್ಸಿಬಿಲಿಟಿನ ತಗೊಳ್ಬೇಕಾಗಿದೆ. ನಾವು ಆ್ಯಕ್ಚುಲಿ ಕಲಾವಿದರುಗಳು ಆ ನಿಟ್ಟಿನಲ್ಲಿ ನೋಡೋದು ತುಂಬ ಕಡಿಮೆ ಆಗಿದೆ. ತುಂಬ ವ್ಯಾವಹಾರಿಕವಾಗಿ ಬದುಕ್ತಾ ಇದ್ದೀವಿ. ನಾವು ಸಾವಿರಾರು ಕೋಟಿಯ ಸಿನಿಮಾಗಳನ್ನು ಮಾಡ್ತೀವಿ, ಸಾವಿರಾರು ಕೋಟಿ ದುಡಿತಾ ಇರ್ತೀವಿ. ಆದರೆ ನಾವು ಈ ಸಮಾಜ ಏನು ಕೊಟ್ಟಿದೆಯಲ್ಲ, ಈ ಜನ ಏನಿದಾರಲ್ಲ, ನಿಜವಾಗ್ಲೂ ಬಡವರು, ಬಗ್ಗರು, ಅಥವಾ ನಿಮಗೆ ತುಂಬ ಜನ ಏನಿದಾರಲ್ಲ, ಅವರಿಗೆಲ್ಲ ಒಳಿತಾಗುವುದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವ ಅಂತ ಯೋಚನೆ ಮಾಡಿದ್ರೆ ಇಲ್ಲ. ನನಗೆ ಇನ್ನೂ ಚೆನ್ನಾಗಿ ನೆನಪಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು ನೋಡಿ. ಅವರು ಎಷ್ಟು ಒಳ್ಳೆಯ ಪಾತ್ರಗಳನ್ನು ಮಾಡಿ ನಮಗೆ ಅರಿವನ್ನು ಕೊಟ್ಟರು. ಅಂದರೆ ಅವರೇನು ನಮ್ಮ ಪಕ್ಕ ಬಂದು ಕೂತು ನನಗೆ ಸಹಾಯ ಮಾಡಲಿಲ್ಲ, ಆದರೆ ಇಡೀ ಜಗತ್ತಿಗೆ ಒಂದು ಸಹಾಯ ಏನು ಮಾಡಿದರು. ಒಂದು ಬೇಡರ ಕಣ್ಣಪ್ಪ ಅಂತ ಒಂದು ಪಾತ್ರ ಮಾಡೋರು, ಅದರಲ್ಲಿ ಒಂದು ಭಕ್ತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋದರು. ಕನಕದಾಸನ ಪಾತ್ರ ಮಾಡಿದ್ರು. ಭಕ್ತಿ ಅಂದರೆ ಏನು, ಗುರು ಅಂದರೆ ಯಾರು ಅನ್ನುವಂಥದ್ದು, ದೇವರು ಅಂದರೆ ಯಾರು, ಅದು ನನ್ನೊಳಗೆ ಇರುವಂಥದ್ದು. ಪುರಂದರದಾಸರು ಮಾಡೋದು ಮಯೂರ ಅನ್ನುವಂಥ ಒಂದು ಕತೆ ಮಾಡಿದಾಗ ಒಬ್ಬ ವೀರಪುತ್ರನ, ಒಬ್ಬ ಕದಂಬ ವಂಶದ ವೀರಪುತ್ರನ ಆಶಯಗಳೇನಿತ್ತು, ಅದು ಕರ್ನಾಟಕವನ್ನು ಹೇಗೆ ಬೆಳೆಯಿದ್ರು ಅನ್ನುವಂಥ ಒಂದು ಎಜುಕೇಷನ್ ಫಾರ್ಮೇಟ್ ಇರ್ಬೋದು. ರಣಧೀರ ಕಂಠೀರವ ಮಾಡಿದಾಗ ಇದ್ದಂತಹ ಓವರಾಲ್ ಕಥೆ ಇರೋದು. ಬಂಗಾರದ ಮನುಷ್ಯ ಮಾಡಿದಾಗ ನಿಮಗೊಬ್ಬ ರೈತನ ಹೋರಾಟ, ಅವನ ಮನೆಯೊಳಗೆ ಆಗುವಂತಹ ಸ್ಥಿತಿ, ಆಮೇಲೆ ಅಲ್ಲಿ ಬದುಕಿದಂಥ ಸ್ಥಿತಿ. ಅಂದರೆ ದೆರ್ ಈಸ್ ಎ ಮೆಸೇಜ್. ಆ ಮೆಸೇಜಿನ ಮೂಲಕ ನಾನು ಕಲಿತೆ, ಹೀಗೆ ಬದುಕ್ಬೋದಲ್ಲ ಅಂತ. ಬಂಗಾರದ ಮನುಷ್ಯ ಅನ್ನುವಂಥ ಒಂದು ಸಿನಿಮಾದಿಂದ ಎಷ್ಟೋ ಬದಲಾವಣೆಗಳಾಗಿದೆ ಸಮಾಜದಲ್ಲಿ. ಆಮೇಲೆ ನಿಮಗೆ ಹಾಗೆ ಬಂದರೆ ಬಡವರ ಬಂಧು, ಈ ಕಡೆ ಬಂದರೆ ನಿಮಗೆ ಸನಾದಿ ಅಪ್ಪಣ್ಣ, ಒಬ್ಬ ತಂದೆಯಾಗಿ ಎಲ್ಲವನ್ನೂ ನೋವನ್ನು ಅನುಭವಿಸ್ತಾನೆ. ತನ್ನ ಮಗನನ್ನು ಒಬ್ಬ ದೊಡ್ಡ ಆಫೀಸರ್ನಾಗಿ ಮಾಡಿ, ಈಗಿನ ಸ್ಥಿತಿನೇ ನಾನು ಏನು ಹೇಳಿದ್ನಲ್ಲ, ಎಜುಕೇಷನ್ ಅಂದರೆ ಯಾವುದು ಅಂತ ಒಂದು ಶಹನಾಯಿಯನ್ನು ನುಡಿಸಿ ಕತೆ ಅದು. ಆದರೆ ಅದರಲ್ಲಿ ಎಷ್ಟು ಒಳ್ಳೆಯ ತಾತ್ಪರ್ಯ ಇದೆ ಅಂತ
ಕಷ್ಟಪಟ್ಟು ಹಗಲು ರಾತ್ರಿ ಶಾನೆ ಅವನನ್ನು ಗಳಿಸಿ ಫಾರಿನಿಗೆ ಕಳಿಸಿ ಎಲ್ಲ ಆದಮೇಲೆ ತಂದೆಯನ್ನೇ ಹೇಗೆ ನೋಡ್ತಾನೆ ಮಗ ಅನ್ನುವಂಥದ್ದು ಈಗಿರೋ ಸ್ಥಿತಿನೇ ಅದು ನಮ್ಮದೆಲ್ಲ. ಅಂದರೆ ಸಾಮಾಜಿಕವಾದ ಜವಾಬ್ದಾರಿ ಏನಿದೆಯಲ್ಲ ಅದು ಆ ಮೌಲ್ಯಗಳನ್ನು ಹೇಳುವಂಥ ಕಲಾವಿದ ನಮ್ಮಲ್ಲಿ ಇದ್ದರು. ಈಗ ನಮಗೆ ಅಂಥ ತುಂಬ ಕಡಿಮೆ ಇದೆ. ಆಮೇಲೆ ನಿಮಗೆ ರಾಜ್ಕುಮಾರ್ ಅವರು, ಕಲ್ಯಾಣ್ ಕುಮಾರ್ ಅವರು, ವಿಷ್ಣುವರ್ಧನ್ ಅವರು ಅಷ್ಟೇ ಎಷ್ಟೆಷ್ಟು ಒಳ್ಳೆಯ ಸಿನಿಮಾ ಅಂದರೆ ಅವೆಲ್ಲವೂ ನಮ್ಮನ್ನು ಪ್ರಶ್ನೆ ಮಾಡುವ, ಆಮೇಲೆ ಹೊರಗಿರುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡುವಂಥ ಸಿನಿಮಾಗಳು ಆಗಿರೋದಿದೆಯಲ್ಲ ನಿಮಗೆ. ಈಗ ಬೆಳವಲದ ಮಡಿಲಲ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು, ಒಬ್ಬ ರೈತನ ಇದರಲ್ಲಿ ಆದಂಥ ಕಥೆಗಳು, ಇವೆಲ್ಲ ನಮ್ಮ ತುಂಬ ಇನ್ಸ್ಪೈರ್ ಮಾಡಿದೆ. ಬಟ್ ನಮ್ಮನ್ನು ಈಗ ನೋಡಿ ನೀವು, ನಾನು ಸಿನಿಮಾದವನಾಗಿ ಹೇಳ್ತೀನಿ, ನಮ್ಮಲ್ಲಿ ಒಬ್ಬ ಹೀರೋ, ಹೀಸ್ ಅ ಹೀ ಮ್ಯಾನ್, ಅವನು 1,000 ಜನನ ಕೊಲ್ತಾನೆ. ಅಂದರೆ 1,000 ಜನನ ಅಂದರೆ ನಾನು ಅದರ ಭಾಗಿ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಯಾಕೆಂದರೆ ಏನು ಹೇಳ್ತಾನೆ ಅಂದರೆ, ಅವ್ರ ತಾಯಿ ಹೇಳ್ತಾರೆ ನೀನು ಇನ್ನೊಬ್ಬರನ್ನ ಕೊಂದರೆ ಮಾತ್ರ ದೊಡ್ಡವನಾಗೋದು ಅಂತ. ಕೊನೆಗೆ ಊರು ತುಂಬ ಎಲ್ಲರನ್ನೂ ಕೊಲ್ತಾನೆ. ನಮಗೆ ಕೊನೆಗೆ ನೋಡಿದಾಗೆಲ್ಲ ಎಸ್ ಜನ ನೋಡ್ತೀವಿ. ಈ ನಿಮ್ಗೆ ಹೇಳಿದ್ನಲ್ಲ ಕಾರ್ಪೊರೇಟ್ ಅನ್ನುವಂಥದ್ದು, ಅದು ಭಾಳ ಫೇಮಸ್ ಆಗುತ್ತೆ ಸಿನಿಮಾ. ಆ ಸಿನಿಮಾ ಮೂಲಕ ನಿಮಗೆ ಒಂದು ಹೀರೋ ಹುಟ್ಕೋತಾನೆ, ದೊಡ್ಡದಾಗುತ್ತೆ. ಹೌದು, ಆದರೆ ಸಿನಿಮಾ ಏನು ಹೇಳ್ತಿದೆ ಇದು ನನಗೂ ಕಾಡುವಂಥ ಪ್ರಶ್ನೆ ಇದು. ನನ್ನ 39ನೇ ವರ್ಷ ಇದು ನಾನು ಇಂಡಸ್ಟ್ರಿಗೆ ಬಂದು. ನನಗೀಗ ಭಾಳ ಎಲ್ಲೋ ಒಂದು ಕಡೆ ನನಗೆ ಅನ್ಸಕ್ಕೆ ಶುರುವಾಗಿದೆ, ಹೌದು ನಾನೆಲ್ಲೋ ಹೌದು, ನಾನು ಮಕ್ಕಳು ವರ್ಕ್ಶಾಪ್ ಮಾಡ್ತಿದ್ವಿ, ನಾನು ನನ್ನ ಹೆಂಡತಿ, ಯಾವುದೋ ಬೇರೆ ಬೇರೆ ಸ್ತರಗಳಲ್ಲಿ, ಅದು ನಾನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಾವು ನನ್ನ ಬಗೆಗಿನ ಎಲ್ಲೂ ಹೆಸರ ಆಗದೆ ಬಟ್ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ನನಗೆ ಅನಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆಗೆ ನಾವು ಬರೀ ಹಿಂಸೆಯ, ಯಾಕೆಂದರೆ ಇಡೀ ಜಗತ್ತು ಹಿಂಸೆಯಲ್ಲಿದೆ. ಇವತ್ತು ನಿಮಗೊಂದು ನನಗೆ ತುಂಬ ಚೆನ್ನಾಗಿ ನೆನಪಿರೋದು, ಯಾಕೆ ಹೇಳ್ತಾ ಇದ್ದೀನಿ ಈಗ ನೀವು ಈ ಪ್ರಶ್ನೆಗೆ, ನಾವು ಹೇಗಿದ್ದೀವಿ ಅನ್ನೋವಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಒಂದು ರೇಡಿಯೋ ಇತ್ತು ನಮ್ಮಲ್ಲಿ ಹಿಂದೆ, ಆಕಾಶವಾಣಿ ಭದ್ರಾವತಿನೋ ಆಕಾಶವಾಣಿ ಬೆಂಗಳೂರು, ಅದರಲ್ಲಿ ಭದ್ರಾವತಿ, ಇದರಲ್ಲಿ ನಮ್ಮ ಸಾಗರದಲ್ಲ ಬರೋದು ಭದ್ರಾವತಿಯ ಆಕಾಶವಾಣಿ, ಅದರಲ್ಲಿ ರಂಗರಾವ್ ಅಂತ ವಾರ್ತೆಗಳು ಓದುತ್ತಿರುವವರು ರಂಗರಾವ್. ಇಂದು ಬೆಳಗ್ಗೆ MG ರೋಡಿನಲ್ಲಿ ಮುಸ್ತಫಾ ಎನ್ನುವವನನ್ನು ಜೋಸೆಫ್ ಅನ್ನುವವನು ಇರಿದು ಕೊಂದಿದ್ದಾನೆ. ಕೊಲೆಯಾದ ಕ್ಷಣದಲ್ಲಿ ಅಲ್ಲೇ ಬಿದ್ದಂಥ ಮುಸ್ತಫನ ದೇಹವನ್ನು ಪರಿಶೀಲಿಸಿ ಪೊಲೀಸರು ಆಸ್ಪತ್ರೆಗೆ ಕಳಿಸಿದ್ದಾರೆ. ಹಾಗಾಗಿ ಜೋಸೆಫನನ್ನು ಬಂಧಿಸಿದ್ದಾರೆ. ಮುಂದಿನ ಆರೋಪಿಯೋ ಅಪರಾಧಿಯೋ ಎನ್ನುವಂಥದ್ದನ್ನು ಕೋರ್ಟ್ನಲ್ಲಿ ನಿರ್ಣಯ ಮಾಡಲಾಗ್ತದೆ, ಒಂದು ಮೆಸೇಜ್ ಕೊಡೋರು. ಬಟ್ ಈಗ ನೋಡಿದಿರ ನೀವು, ಅಂದರೆ ಸೌಂಡ್ ಪೊಲ್ಯೂಷನ್ ಅಂತ ಕರಿತೀನಿ ಇದನ್ನು ನಾನು ಯಾಕೆಂದರೆ ನಾನೊಬ್ಬ ಅದೇ ಮೀಡಿಯಾ ಅಥವಾ ಎಂಟರ್ಟೈನ್ಮೆಂಟು ಅಥವಾ ಇದರಲ್ಲಿದ್ದವನು ಎಲ್ಲ ಒಂದು ಸರಿ ಹೌದಲ್ವಾ ಇದು ಅನಿಸುತ್ತೆ. ಅಂದರೆ ಹೆಂಗೆ ಸೌಂಡ್ ಪೊಲ್ಯೂಷನ್ ಆಗುತ್ತೆ ಇದನ್ನು ಸೈಂಟಿಫಿಕ್ಕಾಗಿ ಏನಂತೀವಿ ಅಂದರೆ, ನಿಮ್ಗಾಗಲೇ ಹೇಳಿಲ್ಲ, ಸುಪ್ತ ಮನಸ್ಸಿನ ಮೇಲೆ ಒಂದು ಚಿಕ್ಕ ಮಗು ಅಥವಾ ಒಂದು ಹುಡುಗ ನೋಡೋದು ಹೇಗಾಗುತ್ತೆ ಅಂತ. ಈಗ ಅದೇ ಒಂದು ಮುಸ್ತಫನ ಕೊಲೆಯನ್ನು ಹೇಳೋದಿದ್ರೆ ಹೇಗಾಗಿದೆ ಇವತ್ತು ನಮ್ಮ ಇದು ಅಂತ ಹೇಳಿದ್ರೆ, ಅವನ ಹೆಸರು ಮುಸ್ತಫಾ ಅಂತ. ಅವನಿಗೆ 2 ಹೆಂಡತಿಯರು, ಅವನಿಗೆ 6 ಜನ ಮಕ್ಕಳು. ಅವನು ಹಣ್ಣು ಮಾರ್ತಿರ್ತಾನೆ ಶಿವಾಜಿನಗರದಲ್ಲಿ. ಅವನಿಗೆ ಜೋಸೆಫನ ಜೊತೆ ಏನೋ ಒಂದು ವ್ಯವಹಾರದ ಸಂಬಂಧ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅವನಿಗೂ ಇಬ್ಬರಿಗೂ ಯಾವುದೇ ವ್ಯವಹಾರಿಕವಾಗಿ ಒಂದು ಜಗಳ ಆಗುತ್ತೆ. ಜೋಸೆಫನ ನಾವು ಚರಿತ್ರೆಯನ್ನು ನೋಡ್ತಾ ಹೋದರೆ ಅವನು ದೊಡ್ಡ ಡಾಕುವಾಗಿರ್ತಾನೆ. ಅವನೆಂಥ ಡಾಕುವಾಗಿರ್ತಾನೆ ಅಂದರೆ, ಈಗಾಗಲೇ 16 ಜನರನ್ನ ಕೊಲೆ ಮಾಡುವ ಸನಿಹದಲ್ಲಿ ಇದ್ದಾನೆ. ಅವನು ಈಗಾಗಲೇ 16 ಕೊಲೆಗಳನ್ನು ಮಾಡಿದ್ದಾನೆ. ಆದರೂ ಇವರಿಬ್ಬರ ಸ್ನೇಹವನ್ನು ಅವನು ಬೆಳೆಸ್ಕೊಂಡು ಹೋಗಿದ್ದಾನೆ. ಯಾವುದೋ ವ್ಯವಹಾರದ ದೃಷ್ಟಿಯಿಂದ ಆದಂತಹ ಗೋಜಿಗೆ ಇವನು MG ರೋಡಿನಲ್ಲಿ ನಿಂತು ಜಗಳವಾಡಿದ್ದಾರೆ. ಅವನು ತನ್ನ ಬೆನ್ನಿನ ಹಿಂದೆ ಇದ್ದಂಥ ಡ್ಯಾಗರನ್ನು ಹೊರಗೆ ತೆಗಿತಾನೆ. ಆ ಡ್ಯಾಗರಲ್ಲಿ 16 ಹಲ್ಲುಗಳಿರುತ್ತೆ. ಅದು ಡೈನೋಸೋರ್ ಹಲ್ಲುಗಳಿಗಿಂತ ದೊಡ್ಡದಾಗಿರುತ್ತೆ. ಅವನು ತೆಗೆದು ಅವನ ಹೊಟ್ಟೆಯನ್ನು ಹೇಗೆ ತಿವಿತಾನೆ ಅಂದರೆ, ನಿಮಗೆ ಈ ಹೊಲಿಗೆ ಮಿಷಿನಲ್ಲಿ ಸೂಜಿ ಹೇಗೆ ಬಟ್ಟೆಯನ್ನು ಚುಚ್ಚುತ್ತೋ, ಚುಚ್ಚಿ ಆ ಥರ ಚುಚ್ಚಿ ಅವನನ್ನು ಕೊಲ್ಲುತ್ತಾನೆ. ನೀವೆಲ್ಲರೂ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿರ್ತೀರಾ. ಆ ಸಿನಿಮಾದಲ್ಲಿ ಉಗ್ರ ನರಸಿಂಹ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಇಟ್ಟು ಬಗದಾಗ ಹೇಗೆ ಕರಳು ಹೊರಗೆ ಬರುತ್ತೋ, ಈ ಒಂದು ಜೋಸೆಫ್ ಹಾಕಿದ 16 ಹಲ್ಲಿನ ಆ ಡ್ಯಾಗರ್ನ ಹಲ್ಲುಗಳು ಅವನ ಕರುಳನ್ನು ಹೊರಗೆಳೆಯುತ್ತೆ. ಹೊರಗೆಳೆದಾಗ ಅವನು ವಿಲ ಒದ್ದಾಡುತ್ತಾನೆ. ರಕ್ತ ಇಡೀ MG ರೋಡಿನ ಮಧ್ಯ ದಾರಿಯ ಕೂಡ ಹರಿಯುತ್ತಾ ಅದು KR ಪುರಂ ಕೂಡ ದಾಟುತ್ತದೆ. ಈ ಥರ ಅಂದರೆ ನೀವು ಒಂದು ಸಣ್ಣದಾದಂಥ ವಿಷಯವನ್ನು
ಡ್ರಾಮ್ಯಾಟಿಕ್ ಮಾಡಿ ಅದಕ್ಕೊಂದು ವಿಜುವಲ್ ಪಾರ್ಟ್ ಕೊಟ್ಟು ಎಕ್ಸ್ಪ್ರೆಷನ್ ಕೊಟ್ಟು ಅದು ಪಾಸಿಟಿವಾ ಅಂತ ಯೋಚನೆ ಮಾಡಿದ್ರೆ ನೋ. ಸೌಂಡ್ ಪೊಲ್ಯೂಷನ್, ಇದನ್ನು ಸೌಂಡ್ ಟೆರರಿಸಮ್ ಅಂತ ಕರಿತೀವಿ. ಒಂದು ಮಗು ನೋಡಿದ್ರೆ ದೀಸ್ ಆರ್ ಆಲ್ ವಿಜುವಲ್ಸ್. ಈ ವಿಜುವಲ್ ಏನು ಮಾಡ್ತಾ ಇದೆ ಸಮಾಜಕ್ಕೆ ಅಂದರೆ, ಕೊಲೆ ಆಗಿದೆ ಮುಸ್ತಫಾ ಸತ್ತನ, ಅದು ಆರೋಪಿ, ಅದು ಕೋರ್ಟ್ ನಿರ್ಣಯ ಮಾಡಬೇಕು. ಇದನ್ನು ವೈಭವೀಕರಿಸುವ ಮೂಲಕ ಒಂದು ಕೊಲೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಸಮಾಜಕ್ಕೆ? ಮಗು ಕೇಳಿಸ್ಕೊಳತ್ತೆ, ಮಗುವಿಗೆ ಸತ್ಯ ಅಸತ್ಯತೆಗಳು ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾಗೋದೇ ವೈಭವೀಕರಿಸಿದಂತಹ ಕ್ರೈಮ್. ಅದಕ್ಕೆ ಫಸ್ಟ್ ಹೋಗೋದೆ ಮನಸ್ಸು ಡ್ಯಾಗರು, 16 ಹಲ್ಲುಗಳಿದೆ, ಚುಚ್ಚಿದ್ರೆ ಇಷ್ಟು ಒಳಗೆ ಹೋಗುತ್ತೆ, ಹೊರಗಿಡ್ದು ಪಾಪ ಅದಕ್ಕೆ ಆ ಥರದ ಇದಿರಲ್ಲ. ನಾವೇನು ಮಾಡ್ತೀವಿ? ಫೀಡ್ ಮಾಡ್ತೀವಿ. ಇಲ್ಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ನಾನು ಹೇಳೋದು, ನಿಮ್ಮ ಮಕ್ಕಳಿಗೆ ಯಾವ ಥರದ್ದು ಕೇಳಿಸ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಯಾವ ಥರದಲ್ಲಿ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ. ನಾನು ನಿಮಗೆ ಆಗಲೇ ಹೇಳಿದಾಗೆ, ನನ್ನ ಜೀವನದಲ್ಲಿ ಒಂದು ಪತ್ರೆ ಸಂಗಪ್ಪನ ಕೊಲೆ ನನ್ನನ್ನು ಪ್ರಶ್ನೆ ಮಾಡುವ ಹಾಗೆ ಮಾಡಿದ್ದು. ನಮ್ಮ ಸಿದ್ಧಲಿಂಗಯ್ಯವರ ದೊಡ್ಡ ದೇವರ ಬಾಗಿಲಿಗೆ ನಮ್ಮ ಮೊಳೆಯ ತೋರಣ ಇರ್ಬೋದು, ಬಿ ವಿ ಕಾರಂತರು ಮಾಡಿಸೋ ನಾಟಕದಲ್ಲಿನ ಎಷ್ಟೋ ಹಾಡುಗಳು, ವಚನಗಳು, ಸಾಹಿತ್ಯಗಳು, ಈ ಕಡೆ ಕುವೆಂಪು ಅವರು ಬರೆದಂಥ ಸಾಹಿತ್ಯ ಇರ್ಬೋದು. ಭಾಷೆಯ ಕೊಟ್ಟರೆ ಮೂರ್ತಿ ನಾವು ಮೋಸವ ಮಾಡದೆ ಸಲ್ಲಿಸಬೇಕು, ಆದುದರಿಂದ ಮೂರ್ತಿ ಕೇಳು ಸತ್ಯವನ್ನೆಂದು ತ್ಯಜಿಸ್ತೇವೆ. ಅಂದರೆ ಸತ್ಯವನ್ನು ಹೇಗೆ ಅಂದರೆ ಮಕ್ಕಳಿಗೆ ಕಿಂದರ್ಜೋಗಿ ನಾಟಕದಲ್ಲಿ ಹೇಳ್ತಾರೆ. ಅಂದರೆ ಈ ಥರದ್ದೆಲ್ಲ ಕೇಳಿ ಕೇಳಿ ಬೆಳೀತಾ ಬೆಳೀತಾ ಎಲ್ಲ ನೋಡ್ತಾ ಹೋದರೆ ನಾನೊಬ್ಬ ಕಲಾವಿದನಾಗಿ ನಮ್ಮ ಸಿನಿಮಾ ಇರ್ಬೋದು, ಯಾಕೆ ಅದೇನಾ ಎಂಟರ್ಟೈನ್ಮೆಂಟೇ ಬದುಕ ಅಂತ ಯೋಚನೆ ಮಾಡಿದ್ರೆ ಬಹಳ ಕಷ್ಟ. ನಿಮ್ಮನ್ನು ಇವತ್ತು ಪ್ರಕೃತಿಯಿಂದ ದೂರ ಮಾಡ್ತಾ ಇರುವಂಥ ಎಲಾನ್ ಮಸ್ಕು, ಗೂಗಲ್ನ ಪಿಳ್ಳೆ, ನೀವು ಯೋಚನೆ ಮಾಡ್ತಾ ಹೋಗಿ. ನಿಮ್ಮ ಮಕ್ಕಳೆಲ್ಲ ಗೆಜೆಟ್ ಜೊತೆ ಬದುಕೋಕ್ಕೆ ಶುರು ಮಾಡಿ. ಯಾಕೆ? ಅದಾದ್ರೇ ಜೀವನ, ಅದಾದ್ರೇ ಬದುಕು, ಅದಾದ್ರೇ ನೀವು ಬದುಕೋಕ್ಕಾಗೋದು ಅನ್ನುವ ಕಡೆಗೆ ಹೋಗ್ತಾ ಇದ್ದೀವಿ. ಒಂದು ಮರವನ್ನು ಮುಟ್ಟುವ, ಮರವನ್ನು ಪ್ರೀತಿಸುವ, ಅದ್ರ ಜೊತೆ ಬೆಳೆಯುವ ಸಮಯವನ್ನು ಕಳೆದು ನಮ್ಮೆಲ್ಲರೂ, ನಿಮಗೆ ಈಗಲೂ ಹೇಳ್ತೀನಿ, ಇದು ನೀವು 10 ವರ್ಷದ ನಂತರ ಕೇಳಿ, ನಾವೆಲ್ಲರೂ ಯಂತ್ರ ಮಾನವರಾಗ್ತಾ ಇದ್ದೀವಿ. AI ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದನ್ನು ನಿಮ್ಮನ್ನು ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಹೇಗೆ ಆಳಿದ್ರೋ ಅದು ನಮ್ಮೆಲ್ಲರನ್ನೂ ಆಳಿ, ನಾವೆಲ್ಲರೂ ಅದಕ್ಕೆ ಆಳಾಗದೇ ಇದ್ದರೆ ನನ್ನ ಹೆಸರು ಅರುಣ್ ಸಾಗರ್ ಅಲ್ಲ. ಮನುಷ್ಯನೊಳಗಿರುವ ಶಕ್ತಿಯನ್ನು ವೃದ್ಧಿಸುವುದೇ ಮಾನವ ಧರ್ಮ. ಮನುಷ್ಯ ಒಂದು ಯಂತ್ರವನ್ನು ಕಂಡುಹಿಡಿತಾನೆ, ಆ ಯಂತ್ರನ ಫಾಲೋ ಮಾಡೋದು ಮಾನವ ಧರ್ಮ ಅಲ್ಲ. ನಾವು ಯಂತ್ರ ಆಗೋದು ಬೇಡ, ಯಂತ್ರ ಮಾನವರ ಥರ ಬದುಕೋದು ಬೇಡ. ಆದ್ದರಿಂದ ನೀವೆಲ್ಲರೂ ಬದುಕಬೇಕಾಗಿರುವ ಸ್ಥಿತಿ ಇದೆಯಲ್ಲ, ಅದು ಕೊನೆಗೆ ಮನುಷ್ಯನಾಗೋದು ಕಡೆಗೆ, ಪ್ರೀತಿಸೋದು ಕಡೆಗೆ, ಪ್ರಕೃತಿಯನ್ನು ಪ್ರೀತಿಸೋದು ಕಡೆಗೆ ಯೋಚನೆ ಮಾಡಿ. ಅದು ಬೇಡ ಅಂತ ನಾನು ಹೇಳ್ತಿಲ್ಲ, ಆದರೆ ನಮಗೆಷ್ಟು ಬೇಕು ಅನ್ನುವ ಆಯ್ಕೆ ನಮ್ಮೊಳಗಿದ್ರೆ ಮಾತ್ರ ನಮ್ಮ ಬದುಕು ಹಸನಾಗಿರುತ್ತೆ. ಇದನ್ನೇ ಗಾಂಧಿ ಹೇಳಿದ್ದು. ಯಂತ್ರ ಭಾರತದ ಒಳಗೆ ಬಂದರೆ ಸಾಮಾನ್ಯವಾಗಿ ದುಡಿತಾರಲ್ಲ, ಅವ್ರ ಜೀವನ ಎಷ್ಟು ಕಷ್ಟ ಇದೆ ಗೊತ್ತಾ? ನಾವು ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಾನೊಬ್ಬ ಸೈನ್ ಬೋರ್ಡ್ ಆರ್ಟಿಸ್ಟ್ ಆಗಿ ಒಂದು ಬ್ಯಾನರ್ ಬರೆದ್ರೆ ಇಷ್ಟು ದುಡ್ಡು ಸಿಗೋದು. ನನ್ನ ಜೊತೆ 10 ಜನ ಕೆಲಸ ಮಾಡಿ 100 ಬ್ಯಾನರ್ ಬರೀತಾರೆ, 100 ಜನರಿಗೆ ಕೆಲಸ. ಉದ್ಯೋಗದ ಅವಕಾಶ ಅಂದರೆ ಒಬ್ಬ ಮನುಷ್ಯ ದುಡಿಬೇಕಲ್ಲ. ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ಒಂದು ಸಂಸಾರಕ್ಕೆ ದುಡಿಬೇಕು ಅನ್ನೋ ಒಂದು ಕೆಲಸವನ್ನು ಅಂಥವ್ರು ಒಂದು ಮಿನಿಮಮ್ ಒಂದು 50 ಕೋಟಿ ಜನ ಇದ್ದಾರೆ ಅಂದರೆ 50 ಕೋಟಿಯ ಜನರನ್ನು 50 ಮಿಷನ್ ಕೆಲಸ ಮಾಡುತ್ತೆ ಅಂತ ಆದರೆ 50 ಕೋಟಿಯ ಜನರ ದುಡಿಮೆಯ ಅವಕಾಶ, ಅವನು ಬದುಕುವ ಅವಕಾಶ, ಅವನೊಟ್ಟಿಗೆ ಬದುಕುವಂಥ ಹೆಂಡತಿ ಮಕ್ಕಳ ಜೀವನ, ಎಜುಕೇಷನ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ ಹೇಗೆ? ನಮಗೆ ಅರ್ಥ ಆಗ್ತಿಲ್ಲ. ಬದುಕುವುದನ್ನು ಹೇಳಿಕೊಡ್ಬೇಕಾದರೂ ಬದುಕನ್ನು ಬದುಕದೇ ಇದ್ದಾಗ ಮಾಡಿ, ಬರೀ ಮಿಷನ್ನೇ ಎಲ್ಲವನ್ನೂ ತಿನ್ನುವ, ಎಲ್ಲವನ್ನು ಗಳಿಸುವುದಾಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಅಂದರೆ ಒಂದು, ಯಾಕೆಂದರೆ ಯಂತ್ರಯುಗದಲ್ಲಿ ಎಲ್ಲ ಬೆಳೆದು ಬಿಟ್ಟಿದ್ದೀವಿ. ಈಗ ಈ ಕಡೆಗೆ ಹೋಗಬೇಕು, ಆ ಕಡೆಗೆ ಹೋಗಬೇಕು ಅನ್ನುವಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ. ಆದ್ದರಿಂದ ಅದಕ್ಕೆ ಇದೆಲ್ಲ ನನ್ನ ಒದ್ದಾಟಗಳು. ಇದು ನನ್ನ ಪ್ರಶ್ನೆ. ನಿಮಗೆ ಆಗಲೇ ಹೇಳಿದೆ, ನಾನು ಪ್ರಶ್ನಿಸ್ಕೊಳ್ತಾ ಇರ್ತೀನಿ, ಇದಾಗತ್ತಾ, ಇದು ಆಗಬೇಕಾ ಅಂತ. ಅದರಿಂದ ಮಕ್ಕಳನ್ನು ನೀವು ಬೆಳೆಸಬೇಕಾದ್ರೂ ಅಷ್ಟೇ, ಅದರ ರೆಸ್ಪಾನ್ಸಿಬಿಲಿಟಿ ಒಂದು ಮಗುವಿಂದ ಏನಿರುತ್ತೆ ಈ ಸಮಾಜದಲ್ಲಿ ಮಗು ಏನಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಾಂದರೆ ಎಲ್ಲರೂ ಯಂತ್ರ ಆಗಿ ಹೋಗ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ 7:30 ಹೊರಡೋದು, ಲ್ಯಾಪ್ಟಾಪ್ ಒಂದು ಕೂತ್ಕೊಳ್ಳೋದು, 9 ಗಂಟೆ ತನಕ ಕೆಲಸ ಮಾಡೋದು, ಮತ್ತು ವಾಪಸ್ ಬರೋದು, ಮತ್ತು ಹೋಗ್ತಾ ಏನಿದೆ. ಈಗ ನೋಡಿ, ಇದೊಂದು ಕುರ್ಚಿ, ಇವತ್ತು ಇದ್ರ ಬಗ್ಗೆನೂ ನಾನು ಮಾತಾಡಬೇಕು. ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಫುಡ್ಡಿನ ಬಗ್ಗೆ ನಿಜವಾಗ್ಲೂ ಎಷ್ಟು ಕೆಟ್ಟು ಹೋಗಿದ್ದೀವಿ ಅಂದರೆ, ನಿಮಗೊಂದು ಚೇರ್, ಒಂದು ನಿಮ್ಮ ಮನೇಲಿ ಒಂದು ಸೋಫಾ ಇರುತ್ತೆ ನೋಡಿ,
ಆ ಸೋಫಾದ ಮೇಲೆ ಮಕ್ಕಳು ಹೆಂಗೆಂಗೋ ಕೂತ್ಕೊಂಡು ಅಥವಾ ನನ್ನನ್ನು ಸೇರಿಸಿ ನಾವು ಹೆಂಗೆ ಕೂರ್ತೀವಿ, ದಟ್ ಈಸ್ ಇವತ್ತು ಅದಕ್ಕೆ ನಾವು 6 ಲಕ್ಷ ಕೊಡ್ತಿರ್ತೀವಿ. ಅದು ನಿಮ್ಮ ಸ್ಪೈನಲ್ ಕಾರ್ಡಿಂದ ಹಿಡಿದು ನಿಮ್ಮ ಇಡೀ ದೇಹದ ಪ್ರಕೃತಿಯನ್ನೇ ಬದಲಾಗ್ಬಿಡುತ್ತೆ. ನಾವು ನೆಲದ ಮೇಲೆ ಕೂತ್ಕೊಳ್ಳೋಕೆ, ನಾನು ವರ್ಕ್ಶಾಪ್ ಮಾಡ್ತೀನಿ, ಎಷ್ಟೋ ಜನ ಮಕ್ಕಳು ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಬೆನ್ನೋವು ಅಂತಾರೆ. ಇನ್ನೂ 9 ವರ್ಷ 10 ವರ್ಷ ಹೇಗೆ ಮಾಡಿದ್ದೀವಿ ಅಂತ. ಈಗ ಒಂದು ನಾಯಿ ತಗೊಳ್ಳಿ, ಆ ನಾಯಿ ಮರಿನ ನೀವು ಬಿಡಿ, ಅದು ಮಲಗಕ್ಕೆ ಬಿಟ್ಟರೆ ಯಾವುದೋ ಸಂಧಿ ಹೋಗಿ ಮಲ್ಕೊಳುತ್ತೆ, ಅದರೊಳಗೆ ಹೋಗುತ್ತೆ, ಯಾವುದೋ ಚಿಕ್ಕದೊಳಗೆ. ಅದು ಹೆಂಗೆ, ಅದು ಪ್ರಕೃತಿ, ಅದು ತನ್ನ ಬಾಡಿನ ಎಲ್ಲಂದ್ರಲ್ಲಿ ಫಿಟ್ ಮಾಡಿ. ಇದು ಮನುಷ್ಯನಿಗೂ ಇತ್ತು, ಇದನ್ನು ಕಳ್ಕೊತಾ ಬಂದ್ವಿ. ಏನಾಯ್ತು ಹೇಳಿ, ಡೆಕೋರೇಟಿವ್ ಫಾರ್ಮ್ನ ಮೂಲಕ ಅಲೈನ್ ಮಾಡ್ಕೊಂಡು, ಅಂದರೆ ಮನುಷ್ಯನಿಗೆ ಸುಖ ಜಾಸ್ತಿ ಆಗ್ತಾ ಬಂತು, ಎಲ್ಲವೂ ಈಸಿ. ಮನೇಲಿ ಅಡುಗೆ ಮಾಡೋದನ್ನು ಮರಿತಾ ಇದ್ದೀವಿ, ಈಗ ಸ್ವಿಗ್ಗಿ ಥರ ಬರೋಕ್ಕೆ ಶುರುವಾಗಿದೆ. ಯಾಕೆಂದರೆ ಸಮಯ ಬರೀ ದುಡಿಮೆ ಬಗ್ಗೆ ಹೋಗ್ತಾ ಇದೆ. ಫಿಸಿಕಲ್ ನಾಲೆಡ್ಜು ಹಾಗೆ ಆಗ್ತಾ ಇದೆ. ಚೇರ್ ಬಂದಿದೆ. ನಮ್ಮನೆಲ್ಲ ಹಿಂದೆಲ್ಲ ನಮ್ಮ ತಾತ ವಯಸ್ಸಾದವ್ರು ಕೂತ್ಕೊಳ್ಳೋಕೆ ಚೇರ್ ಇರೋದು, ನಮಗೆ ನೆಲದ ಮೇಲೆ ಎಲ್ಲ ಮಣೆ ಹಾಕಿ ಕೂರಿಸೋರು, ಊಟ ಮಾಡ್ತಿದ್ವಿ, ಹೇಳ್ತಿದ್ವಿ. ನೀವು ಮಾಡಿ ನೋಡಿ, ಒಂದು ದಿನ ನಿಮ್ಮ ಮನೇಲಿ ಫರ್ನಿಚರ್ ಏನಿಸಲ್ಲ ಎಲ್ಲ ಹೊರಗೆ ಬಿಸಾಕಿ, ಕೆಳಗೆ ಕೂತ್ಕೊಳ್ಳಿ, ಕೆಳಗೆ ಹಾಸಿಗೆ ಹಾಸಿ. ನೀವು ಮಲಗಬೇಕಾದ್ರೆ ಮೇಲಿಂದ ನಿಮ್ಮ ಮಂಡಿಯಿಂದ ಹಿಡಿದು ನಿಮ್ಮ ಟೋವರೆಗೂ ಒಂದು ಎಕ್ಸಸೈಸ್ ಆಗುತ್ತೆ. ಬೆಳಗ್ಗೆ ಹೇಳ್ಬೇಕಾದ್ರೆ ಹಂಗೆ ಆಗುತ್ತೆ. ಹಾಸಿಗೆ ಸುತ್ತಬೇಕಾದ್ರೆ ನಿಮ್ಮ ಬೆನ್ನು ಬಾಗುತ್ತೆ. ನೆಲ ವರ್ಷಕ್ಕೆ 5 ವರ್ಷಕ್ಕೆ ಮಿಷನ್ ಇಟ್ಕೊಬೇಡಿ, ಬಟ್ಟೆ ಇಟ್ಕೊಳ್ಳಿ, ಬೆನ್ನು ಬಾಗಿಸಿ, ಜಸ್ಟ್ ಹಿಂಗೆ ನೋಡಿ, ಇವೆಲ್ಲ ಎಕ್ಸಸೈಸಸ್ಸೇ. ನಾವು ಇದನ್ನೆಲ್ಲ ಮರೆತು ಬಿಟ್ಟಿದ್ವಿ. ಅಂದರೆ ನನ್ನನ್ನು ಸೇರಿಸಿರ್ತಾರೆ. ನಾವೆಲ್ಲರೂ ಆ ನಿಟ್ಟಿನ ಕಡೆಗೆ ಹೋಗ್ತಾನೇ ಇದ್ದೀವಿ. ನಮ್ಮ 87 ವರ್ಷ, ನಿನ್ನೆ ಒಬ್ಬರು 93 ವರ್ಷದ ಅಜ್ಜಿ ರಂಗಾಯಣರಿಗೋರ್ ಮನೇಲಿ ನೋಡಿದೆ. ಅವ್ರಿಗೆ ಏನು ಆರಾಮಾಗಿ ಸೊಂಟ ಮೇಲೆ ಇಟ್ಕೊಂಡು ಏನು ನೋಡೋಣ ಹೆಂಗಿದೆಯೋ ಅಂತ ಮಾತಾಡ್ರಿ. ಅಪ್ಪ 93 ವರ್ಷ ಏನಿದು ಅಂತ. ಅವ್ರು ಕೆಳಗೆ ಕೂತರು, ಎದ್ರು, ಓಡಾಡಿದ್ರು, ಮೆಟ್ಲತ್ತಿದ್ರು, ಇದು ಮಾಡಿದರು. ನಮ್ಮ ಸ್ನೇಹಿತರೆ ಒಂದು 2-3 ಜನ ಸಿನಿಮಾದವರೇ ಬಂದು ಇನ್ನೂ 50 ವರ್ಷ ಮೆಟ್ಲು ಇಟ್ಕೊಂಡು ಒಂದೊಂದೇ ಮೆಟ್ಲು ಅಮ್ಮ ಅಂತ ಹಿಂಗಿಳಿದ್ವಿ. ಅಯ್ಯೋ, ಮೆಟ್ಲು ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಅಲ್ವಾ, ಮನೆ ಹಿಂಗೆ ಕಟ್ಸ್ಬಾರ್ದಲ್ವಾ ಅಂತ ಮಾತಾಡ್ತಿರೋದಿದೆಯಲ್ಲ. ಅವಾಗ ನನಗೆ ಅನಿಸ್ತು, ಹೌದಲ್ವಾ, ಆ ಅಮ್ಮ ನೀಟಾಗಿ ಹೋಯ್ತು, ಕೆಳಗಿಳಿತು, ಬಂತು, ಕೂರ್ತು, ಎದ್ದು ಹೋಯ್ತು. ಇದೇನು ಇನ್ನೂ 52 ವರ್ಷ 53 ವರ್ಷ ಇಳಿಯೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಮಗೆ ವಯಸ್ಸಾಗಿದೆ ಅಂತ. ಆ ಅಮ್ಮನಿಗೆ ವಯಸ್ಸಾಗಿಲ್ಲ. ಅಂದರೆ ನಾವು ಫಿಸಿಕಲ್ ನಾಲೆಡ್ಜ್ನ ಪ್ರಕೃತಿಯಿಂದ ದೂರ ಮಾಡ್ತಾ ಬರ್ತಾ ಇದ್ದೀವಿ. ನಾನು ಇದನ್ನೆಲ್ಲ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ನಾನು ಸಿನಿಮಾ ಇದರ ಬಗ್ಗೆ ಮಾತಾಡಲಿಲ್ಲ. ಯಾಕೆಂದರೆ ನಾವು ಮನುಷ್ಯರಾಗಿ ಏನೇನೋ ಕಳ್ಕೊತಾ ಇದ್ದೀವಿ. ಅಂದರೆ ಮನುಷ್ಯತ್ವನ ಕಳ್ಕೊತಾ ಇದ್ದೀವಿ, ಅದು ಕಳ್ಕೊಂಡಿದ್ದೀವಿ. ಆದರೆ ಮನುಷ್ಯನಿಗಿರುವಾದಂತಹ ಪ್ರಕೃತಿಯ ನಾಲೆಡ್ಜ್ ಇದೆಯಲ್ಲ, ಬಾಡಿಯ ನಮ್ಮಲ್ಲಿ ಹಳೆಯ ಕನ್ನಡದಲ್ಲೆಲ್ಲ ಹೇಳ್ತಾರೆ, ಪ್ರಕೃತಿ ಅಂದರೆ ದೇಹ ಪ್ರಕೃತಿ ಅಂತ ಕರಿತೀವಿ, ಆತ್ಮ ಪ್ರಕೃತಿ ಅಂತ ಕರಿತೀವಿ. ಹಾಗೆ ದೇಹದ ಪ್ರಕೃತಿ ಏನಿದೆ ಅದನ್ನು ಕಳ್ಕೊತಾ ಇದ್ದೀವಿ. ಒಂದು ಹೆಬ್ಬೆಟ್ಟಿಂದ ಹಿಡಿದು ಇಲ್ಲಿ ಏನು ನೆತ್ತಿಯವರೆಗೆ ಹೇಗೆ ಇರಬೇಕು ಅನ್ನೋದೇನಿದೆಯಲ್ಲ ಅದು. ಈಗ ನೋಡಿ, ಪಾರ್ಕಿನ್ಸನ್ ಅಂತಾರೆ. ಅದು ಬರೋದಕ್ಕೆ ಕಾರಣ ಏನು ಅಂದರೆ, ಆಲ್ಮೋಸ್ಟ್ ಆಲ್ ಈಗ ನಾನು ನೋಡ್ದಂಗೆ ನನ್ನ ಸ್ನೇಹಿತರಲ್ಲಿ ಆರ್ಥೋಪೆಡಿಕ್ ಡಾಕ್ಟ್ರಲ್ಲ ಎಲ್ಲ 30 ವರ್ಷದವರು, 40 ವರ್ಷದ ಒಳಗಿನ ಏನು ಯುವಕರಿದ್ದಾರೆ, ಎಲ್ಲರಿಗೂ ಸ್ಪಾಂಡಿಲೈಟಿಸು, L4 L5 ಪ್ರಾಬ್ಲಮ್ಮು. ಯಾಕೆಂದರೆ ನಾವು ಹಿಪ್ಪಿಂದ ಈ ಕೆಳಗೆ ನಮ್ಮ ಅಂಗಾಂಗಗಳನ್ನು ಉಪಯೋಗಿಸಲ್ಲ. ಇಂಪಾರ್ಟೆಂಟ್ ವಯಸ್ಸಾಗ್ತಿದ್ದಂಗೂ ಈ ಕಾಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅಂದರೆ ನಮಗೆ ಇಲ್ಲೇ ಇಲ್ಲ. ಅಂದರೆ ನಾವು ಏನನ್ನು ಯೋಚನೆ ಮಾಡ್ತಿಲ್ಲ, ಮತ್ತೆ ಯಂತ್ರ ಆಗಿಬಿಡ್ತೀವಿ. ಹಾಗಾಗಿ ಮನುಷ್ಯತ್ವದ ಕೆಳಗೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಶ್ನೆ ಹೇಳ್ಬಿಟ್ನಲ್ಲ, ಮೆಂಟಲ್ ಹೆಲ್ತು ಆಲ್ಮೋಸ್ಟ್ ಆಲ್ ಬಂದಿದೆ. ನೋಡೋಣ, ಎರಡೂ ತೆಗಿತೀನಿ. ಯುವರ್ ಥಾಟ್ಸ್ ಫಾರ್ ದ ಬಾಯ್ಸ್ ಆ್ಯಂಡ್ ಮೆನ್ ಔಟ್ ದೇರ್. ಓಕೆ, ಏನಿಲ್ಲ, ಮೆನ್ ಆಗಿದ್ರೆ ಬಾಯ್ಸ್ ಆಗಿ, ಬಾಯ್ಸು ಮೆನ್ ಆಗಬೇಡಿ. ಅಂದರೆ ನಾನು ಹೇಳೋದು, ಹುಡುಗರಾಗಿದ್ದಾಗ ಮುದುಕರಾಗಬೇಡಿ, ಅಂದರೆ ವಯಸ್ಸಾದವ್ರು ಆಗಬೇಡಿ. ವಯಸ್ಸಾಗಿದ್ದವರು ದಯವಿಟ್ಟು ಇನ್ನೂ ವಯಸ್ಕರಾಗಬೇಡಿ, ಹುಡುಗರಾಗಿ ಅಂತ. ಯಾಕೆಂದರೆ ನನ್ನ ಪ್ರಕಾರ ನಾನು ನೋಡಿದ ಎಷ್ಟೋ ನನ್ನ ಸ್ನೇಹಿತರಿರ್ಬೋದು ಅಥವಾ ನನ್ನ ಗುರುಗಳಿರ್ಬೋದು, ನಮ್ಮ ಬಿ ವಿ ಕಾರಂತರೇ ಇರ್ಬೋದು, ಎಷ್ಟು ಆ್ಯಕ್ಟಿವ್ ಆಗಿದ್ದರು. ಆಮೇಲೆ ನಿಮಗೆ ಶಿವರಾಮ್ ಕಾರಂತರು ಎಷ್ಟು ಆ್ಯಕ್ಟಿವ್ ಆಗಿದ್ರು ಅವರು ವಯಸ್ಸಲ್ಲಿ. ಯಾಕೆ ಅಂತ ಯೋಚನೆ ಮಾಡಿದರೆ, ಮೆಂಟಲ್ ಹೆಲ್ತ್ ಇರ್ಬೋದು ಅಥವಾ ನಿಮ್ಮ ದೈಹಿಕವಾದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚು ಮಾನಸಿಕವಾಗಿ ನಿಮ್ಮ, ಅಂದರೆ ದೈಹಿಕವಾಗೂ ಹೌದು, ಮಾನಸಿಕವಾಗೂ ಅಷ್ಟೇ ನಿಮ್ಮ ಆರೋಗ್ಯವನ್ನು. ಆಮೇಲೆ ತುಂಬ ಏನೇನು ಆಗುತ್ತೆ ನಿಮಗೆ, ಅವಮಾನ ಇರ್ಬೋದು, ಪೇಯ್ನ್ ಇರ್ಬೋದು, ಎಲ್ಲವೂ ಶಾಶ್ವತ ಅಲ್ಲ. ನೀವು ಮನಸ್ಸಿನಲ್ಲೇ ಅದನ್ನು ಇಟ್ಕೊಂಡು ಕ್ಯಾರಿ ಓವರ್. ಅಂದರೆ ನಾವು ಏನು ಮಾಡ್ತೀವಿ ಅಂದರೆ, ತುಂಬ ಎಮೋಷನ್ಸನ್ನು, ತುಂಬ ಘಟನೆಗಳನ್ನು, ಆದಂಥ ಸಂಬಂಧದಾದಂಥ ವೈರುಧ್ಯ, ಇದನ್ನೆಲ್ಲ ಬ್ಯಾಗೇಜ್ ಮಾಡ್ಕೋತಾ ನಮ್ಮ ಬದುಕಿನ ಹಾದಿಯಲ್ಲಿ ಈಸಿಯಾಗಿ ಹೋಗ್ಬೇಕಿರೋದನ್ನ ಬ್ಯಾಗೇಜ್ ಅಂದರೆ
ಹಳೇದೇನೋ ಇರುತ್ತೆ, ಅದನ್ನೇ ನಮ್ಮ ಕ್ಯಾರಿ ಓವರ್ ಮಾಡ್ತಾ 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 ಇಟ್ಕೊಂಡು ಬ್ಯಾಗೇಜ್ ಎಷ್ಟು ದೊಡ್ಡದು ಮಾಡಿರ್ತೀವಿ ಅಂದರೆ ನಮ್ಮ ದೇಹದಕ್ಕಿಂತ ದೊಡ್ಡದಾಗಿರುತ್ತೆ, ನೀವು ಮುಂದೆ ಹೋಗೋಕೆ ಆಗೋದೇ ಇಲ್ಲ. ಆದ್ದರಿಂದ ಇವತ್ತೇನೋ ಆಗಿದೆ, ಅದನ್ನು ನೀವು ತಪ್ಪು ಮಾಡಿದರೆ ಕ್ಷಮೆ ಕೇಳಿ ಮುಂದಕ್ಕೆ ಹೋಗಿ. ಆಮೇಲೆ ತುಂಬ ಸಂಬಂಧದಲ್ಲಿ, ಗಂಡು ಹೆಣ್ಣಿನ ಸಂಬಂಧ ತುಂಬ ಸ್ತರದೊಂದು ಒಂದು ನಿಲುವು ಬೇಕಾಗುತ್ತೆ. ಗಂಡು ಹೆಣ್ಣಿನ ನಡುವೆ ಬದುಕುವುದಕ್ಕೆ ಒಂದು ಬೇರೆ ಥರದ ನಿಲುವುಗಳು ಬೇಕಾಗುತ್ತೆ. ಅದು ದೈಹಿಕವಾದಂತಹ ಪ್ರಾಬ್ಲಮ್ ಇರ್ಬೋದು, ಮಾನಸಿಕವಾದಿರ್ಬೋದು, ಸಂಬಂಧದ ವಿಷಯ ಇರ್ಬೋದು. ಕ್ಲಾರಿಟಿ ತುಂಬ ಬೇಕಾಗುತ್ತೆ. ಆ ಕ್ಲಾರಿಟಿ ಇಲ್ಲದೆ ಹೋದರೆ ಮತ್ತು ಅಲ್ಲೇ ಬದುಕೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತ ತುಂಬ ಗೊಂದಲಗಳು ಶುರುವಾಗುತ್ತೆ. ಆ ಗೊಂದಲದಲ್ಲಿ ಏನಾಗುತ್ತೆ, ನಿಮ್ಮ ದಿನ ಇಡೀ ಅದರೊಳಗೆ ಸಾಯ್ತಾ ಇರುತ್ತೆ. ರಾತ್ರಿ ಒಂಥರದ್ದು ಒದ್ದಾಟ ಇರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಒದ್ದಾಟ ಇರುತ್ತೆ. ಪ್ರೊಫೆಷನಿಗೆ ಹೋಗ್ತೀರಾ, ಪ್ರೊಫೆಷನಲ್ಲಿ ಕೂತು ಅಲ್ಲೆಲ್ಲೋ ಕೆಲಸ ಅದನ್ನು ಮಾಡಿದ್ರೆ ಮಧ್ಯೆ ಇನ್ನೊಂದೇನೋ ಫೋನ್ ಬರುತ್ತೆ, ಮತ್ತೆ ಹಿಡುತ್ತೆ, ಮತ್ತೆ ಇಡ್ತೀವಿ, ಏನೇನೋ ಗೊಂದಲಗಳು. ಆದ್ದರಿಂದ ಯಾವುದು ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಇದು ಪ್ರತಿಯೊಬ್ಬರ ಲೈಫಲ್ಲೂ ಆಗುತ್ತೆ. ಆಮೇಲೆ ಏನೇ ಮಾಡಿ ಬ್ಯಾಗೇಜನ್ನು ತಳ್ಳಿ ಒಳ್ಳೆಯ ನೆನಪುಗಳನ್ನ ಇಟ್ಕೊಳ್ಳಿ, ಅವಮಾನಗಳನ್ನು ದೂರ ಇಡಿ. ಆಮೇಲೆ ಬೇರೆ ಬೇರೆ ಥರದಲ್ಲಿ ಸುಖವಾಗಿ ಎಂಜಾಯ್ ಮಾಡಿ. ಅಂದರೆ ನಿಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಕ್ಕೆ ಲೈಫು ಸೂಪರಾಗಿರುತ್ತೆ. ನಾವು ಎಂಜಾಯ್ಮೆಂಟ್ ಇಲ್ಲದೇ ಇದ್ದಾಗೆ ನಾವೇ ಏನೇನೇನೇನೋ ಕಷ್ಟಗಳನ್ನು ತಂದುಕೊಂಡು ಎಂಜಾಯ್ ಮಾಡಬೇಕಾಗಿದ್ದನ್ನೆಲ್ಲ ದೂರ ಮಾಡ್ಕೋತಾ ಇರ್ತೀವಿ. ಆಮೇಲೆ ಯಾರದೇ ಜೊತೆ ಆಗಲಿ ನಗ್ನಗ್ತಾ ಬದುಕಿ, ಆಮೇಲೆ ಹೆಚ್ಚು ನೀವು ನಗ್ನಗ್ತಾ ಇರಿ. ಇನ್ನೂ ಇಂಪಾರ್ಟೆಂಟ್ ಏನು ಅಂದರೆ, ಈಗ ನಾವು ಬದುಕುವ ಕ್ಷಣ ಇದೆಯಲ್ಲ, ಅದನ್ನು ಎಷ್ಟು ಎಂಜಾಯ್ ಮಾಡಬೇಕು ಅಂದರೆ ಅಷ್ಟು ಎಂಜಾಯ್ ಮಾಡಿ. ಪೇಯ್ನು ಎಂಜಾಯ್ ಮಾಡಿ. ಅದಕ್ಕೆ ಹೇಳೋದು ನಿಮಗೆ, ಈಗ ಯಾವುದೇ ಶೇಕ್ಸ್ಪಿಯರ್ ಇರ್ಬೋದು, ನಮ್ಮ ಜಯಂತ್ ಕಾಯ್ಕಿಣಿಯವರು ಇರ್ಬೋದು, ನಿಮಗೆ ಈ ಸಾಹಿತ್ಯ, ಕಲೆ ಇದೆಲ್ಲವೂ ಮನುಷ್ಯ ತನ್ನ ಪೇಯ್ನನ್ನು ಆರ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಿರೋದು. ಹಿ ಎಂಜಾಯ್ಡ್ ಈಸ್ ಪೇಯ್ನ್. ಅಂದರೆ ಅದನ್ನು ಬೇರೆ ತರಹದಲ್ಲಿ ಒಂದು ರೂಪ ಕೊಡ್ತಾ ನೋಡಿರೋದ್ರಿಂದನೇ ಅವನು ಅದನ್ನು ನೋವನ್ನು ಎಂಜಾಯ್ ಮಾಡ್ತಾನೆ, ಅದರಿಂದ ಹೊರಗೆ ಬರ್ತಾನೆ. ಅದು 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 ಆ ಥರ ಇದ್ದಾಗ ಮಾತ್ರ ಸಾಧ್ಯ ಆಗೋದು. ಆದ್ದರಿಂದ ನಿಮ್ಮ ನಿಜವಾಗ್ಲೂ ಪೇಯ್ನ್ ಇದೆ, ಅದನ್ನು ಹ್ಯಾಗೆ ಕನ್ವರ್ಟ್ ಮಾಡ್ಬೋದು ಪಾಸಿಟಿವ್ ಆಗಿ ಅಂತ ಯೋಚನೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಲೈಫ್. ಇನ್ನೇನಪ್ಪ ಲಾಸ್ಟು ಮೆಸೇಜಾ, ಈಗ ಗಿಫ್ಟ್ ಓಪನ್ ಮಾಡುವಂತಹ ಸಮಯ. ಎಷ್ಟು ದೂರದಲ್ಲಿ ಇರೋದೆಲ್ಲದು ಹತ್ರ ಮಾಡ್ಕೊಳ್ಳೋದು, ದೂರದಲ್ಲಿ ಇರೋರನ್ನೆಲ್ಲ ಹತ್ರ ತಗೊಳ್ಳೋದು. ಓಕೆ, ನೈಸ್, ಚೆನ್ನಾಗಿದೆ. ಇದನ್ನು ಉಪಯೋಗಿಸಿ ಅಲ್ವಾ ವಾಸ್ಕೋಡಿಗಾಮ? ಓಕೆ, ವೆರಿ ನೈಸ್ ರೀ, ಚೆನ್ನಾಗಿದೆ. ಏನಿಲ್ಲ, ಆ್ಯಕ್ಚುಲಿ ಇಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ಒಂದು ಗಿಫ್ಟ್ ಇದೆ, ಆದರೆ ನಮ್ಮೊಳಗೆ ಆ್ಯಕ್ಚುಲಿ ಇದಿದೆ. ಅಂದರೆ ಈ ಥರ ಎಷ್ಟೇ ದೂರ ಇರೋದಂದ್ರೆ ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಒಂದು ಈ ಥರದ ಒಂದು ಸಾಧನ ಬೇಕಾಗುತ್ತೆ. ಅಂದರೆ ಅದನ್ನು ದೂರದಲ್ಲಿದ್ದರೂ ಹತ್ತಿರವಾಗಿ ನೋಡ್ತಾ ಮತ್ತೆ ಅದಕ್ಕೆ ಹತ್ತಿರವಾಗೋದ್ರ ಕಡೆ ನಾವು ನಡೆಯೋದು. ಹಾಗಾಗಿ ಎಂಥ ಸ್ಥಿತಿ ಇದ್ದರೂ ಕೂಡ ನಿಮ್ಮ ದೂರದೃಷ್ಟಿಯನ್ನು ನಿಮ್ಮ ಹತ್ತಿರಕ್ಕೆ ತಗೊಳ್ಳೋದಕ್ಕೆ ನಿಮ್ಮೊಳಗೆ ಇಂಥ ಒಂದು ಸಾಧನ ಬೇಕಾಗುತ್ತೆ. ಆದ್ದರಿಂದ ಆ ಥರ ನಾವೆಲ್ಲರೂ ಬದುಕೋಣ. ಯಾವಾಗಲೂ ನಮ್ಮ ಮನಸ್ಸಿರ್ಬೋದು, ದೇಹ ಇರ್ಬೋದು, ಅಂದರೆ ನಾನು ಹೇಳೋದು ಪ್ರಕೃತಿ ಅಂತ ಕರಿತೀನಿ. ನಮ್ಮ ಪ್ರಕೃತಿ ಎಷ್ಟು ಶುಭ್ರವಾಗಿರುತ್ತೋ, ಎಷ್ಟು ಪಾಸಿಟಿವ್ ಆಗಿರುತ್ತೋ, ನಮ್ಮ ಎದುರುಗಡೆ ಇರುವಂಥ ಪ್ರಕೃತಿ ಜೊತೆ ತುಂಬ ಚೆನ್ನಾಗಿ ಬದುಕ್ಬೋದು. ಎಲ್ಲರೂ ಪ್ರೀತಿಸೋಣ, ಲೈಫನ್ನು ಎಂಜಾಯ್ ಮಾಡೋಣ. ಅದಕ್ಕೆ ಕೊನೆಯದಾಗಿ ದೊಡ್ಡವರು ಹೇಳಿದ್ದೊಂದು ಹೇಳ್ತೀನಿ. ಮಗುವೆಂಬ ಮೊಗ್ಗಿನ ಮೇಲೆ ಹನಿಯೆಂಬ ಜ್ಞಾನವ ಚೆಲ್ಲಿ ಆ ಮೊಗ್ಗನ್ನು ಹೂವಾಗಿಸು,
ಹೃದಯದ ಭಾವನೆಯನ್ನು ಅರಳಿಸುವಂಥ. ಹಾಗಾಗಿ ನಾನೊಬ್ಬ ಫಾದರ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಂದು ಮಗುವಿಗೆ ಆ ತರಹದ ಒಂದು ಸಲಹುವಿಕೆ ಬೇಕಾಗುತ್ತೆ. ನಿಮ್ಮ ಮಗುವನ್ನು ಮನುಷ್ಯತ್ವದ ಕಡೆಗೆ ಅರಳಿಸಿ ಅಂತ ಹೇಳ್ತೀನಿ. ನಮಸ್ಕಾರ. ಇದುವರೆಗೂ ನನ್ನ ಲೈಫಲ್ಲಿ ಪುರುಷರ ದಿನಾಚರಣೆ ಅರೌಂಡ್ ಶುಭಾಶಯಗಳು ಅಂತ ಹಗ್ ಮಾಡಿದವರಿಲ್ಲ. ಆ್ಯಕ್ಚುಲಿ ಪರಶು ಫಿಲ್ಮ್ಸ್ ಏನಿದೆ, ಇವರು ಈ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ದು ಬಹಳ ಕ್ರಿಯೇಟಿವ್ ಆಗಿದೆ. ಹಾಗಾಗಿ ಅವರ ಮುಖಾಂತರ ನಾನು ನಿಮ್ಮನ್ನು ಹಗ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಪುರುಷರ ದಿನಾಚರಣೆಯ ಶುಭಾಶಯಗಳು. ಐ ಲವ್ ಯು. ನವಂಬರ್ 19 ಪುರುಷರ ದಿನಾಚರಣೆ. ಹಾಗಾಗಿ ನಾವೆಲ್ಲರೂ ಆಚರಿಸ್ಕೊಳ್ಳೋಣ. ಪುರುಷರು ಸಿಕ್ಕಿದ ತಕ್ಷಣ ಪಕ್ಕದಲ್ಲೇ ಇರುವಂತಹ ಹೆಣ್ಣನ್ನು ನೋಡಿ ಮತ್ತೆ ನಾವು ಗಂಡನ್ನು ನೋಡಿ ಪುರುಷರ ದಿನಾಚರಣೆ ಅಂತ ಅಪ್ಕೊಳ್ಳೋಣ. ಯಾಕಂದರೆ ಅವಳು ನಮ್ಮ ಲೈಫಲ್ಲಿ ಬಹಳ ಇಂಪಾರ್ಟೆಂಟು. ನಾವು ಪುರುಷರಾಗಕ್ಕೆ ಅವರು ಕಾರಣ ಆಗಿರ್ತಾರೆ. ಹಾಗಾಗಿ ಎಲ್ಲರಿಗೂ ಶುಭಾಶಯಗಳು. ನಮಸ್ಕಾರ.